ಬೆಳಕಲ್ಲ, ದರ್ಶನ. ಕಾಂತಾರ ಒಂದು ರೀಜನಲ್ ಸಿನಿಮಾ ಆಗಿತ್ತು, ಕರ್ನಾಟಕಕ್ಕೆ ಮತ್ತು ತುಳುನಾಡಿನ ಒಂದು ಸಂಸ್ಕೃತಿಯನ್ನು ತೋರಿಸುವಂತಹ ಸಿನಿಮಾ ಆಗಿತ್ತು. ಇದೇ ನಮ್ಮ ಮೂಲ ಮಗ. ಪುನರುತ್ಥಾನ ಈ ಸಿನಿಮಾದಿಂದ ಆಗ್ತಾ ಇದೆನಾ? ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಎಷ್ಟು ಸೂಕ್ಷ್ಮ ಅಂಶಗಳನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಬಟ್ ಈಗ ಪಾಡ್ಕಾಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು? ಸಿನಿಮಾ ನೋಡಿದ್ಮೇಲೆ ನೀವು ಶಬ್ದ ಒಂದು ಹಾಕಿದ್ರಿ, ಪುನರುತ್ಥಾನ ಅಂತ. ಅಂದ್ರೆ ಕೆಲವೊಂದ್ ಸರ್ತಿ ಅಂತದ್ದಕ್ಕೇನೋ ಒಂದು ಸಣ್ಣ ಘಟನೆ ಸಿಚುವೇಶನ್ ಬೇಕಿರುತ್ತೆ ಅನ್ಸುತ್ತೆ, ಅದು ಪ್ರಕೃತಿ ತಗೊಳುತ್ತೆ. ಅವರನ್ನ ಒಂದು ಉದ್ದೇಶವಾಗಿ ನೆಪವಾಗಿ ಇಟ್ಕೊಂಡು ಅದು ಕೆಲಸ ಮಾಡ್ತಾ ಇರುತ್ತೆ. ಒಂದ್ ರೀತಿ ಧರ್ಮದ ಪುನರುತ್ಥಾನದ ಜೊತೆಗೆ ಒಂಥರ ಸಂಸ್ಕೃತಿಯ ಪುನರುತ್ಥಾನ ಅಂತ ಹೇಳ್ಬಹುದು. ಧರ್ಮ ಅನ್ನೋದು ಪುನರುತ್ಥಾನ ಆಗುದು ಅಂತ ಅನ್ನೋದು ನಾವು ಧರ್ಮವನ್ನ ರಕ್ಷಿಸ್ತೇವೆ ಅನ್ನೋದು ದೊಡ್ಡ ಮಾತಾಗ್ಬಿಡುತ್ತೆ. ಯಾಕೆಂದ್ರೆ ಧರ್ಮದಿಂದ ನಾವು ರಕ್ಷಿತರು. ಈಗ ಎಕ್ಸಾಕ್ಟ್ಲಿ ಭೂತಕೋಲ ಅಂದ್ರೆ ಏನು? ನಾಗಲೋಕ ಮತ್ತು ಈ ಭೂತ ಆರಾಧನೆಗಳಿಗೆ ಸಂಬಂಧಪಟ್ಟಂತ ಶಕ್ತಿಗಳ ಸ್ಥಳ ಅದು. ಅಲ್ಲಿ ವಾಸವಾಗಿದ್ದಾಗ ಆಯಾ ಜಾಗಕ್ಕೆ ನೀವು ಗಮನಿಸಿ, ಅಂತ ನಾಗ ಅಥವಾ ಭೂತಗಳಿರುವಂತದ್ದು ಸಾಮಾನ್ಯ ಕಾಡು. ಅದು ಒಂದು ರೀತಿ ಕಾಡಿನ ರಕ್ಷಣೆಗೋಸ್ಕರ ಇರುವಂತಹ ಶಕ್ತಿಗಳು. ಆದ್ರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ದೈವಗಳ ಪ್ರವೇಶ ಅನ್ನೋದು ಹೆಂಗಾಗುತ್ತೆ ಅಂದ್ರೆ ಅದೇ ಒಂದು ಪರಂಪರೆಯಿಂದ ಬಂದವರು ಇರ್ತಾರೆ ಅಂತ, ಅದೇ ಮನೆತನದವರು ಅಂತ ಒಂದು. ಮತ್ತೆ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವು ಸಣ್ಣ ಪುಟ್ಟ ಆಚರಣೆಗಳು ಅವ್ರಿಗೆ ನಿರಂತರ ಇರುತ್ತೆ. ಅದು ಏನು ಅಂತ ಅವರು ಕೂಡ ಪೂರ್ತಿ ಬಿಟ್ಟು ಕೊಡುವಂತದ್ದಲ್ಲ. ಅವರ ಹಿರಿಯರು ಏನೋ ಒಂದು ಅವರಿಗೆ ಹೇಳ್ತಾರೆ. ಈಗ ಅದು ಕೆಲವು ದೇವಸ್ಥಾನಗಳಲ್ಲಿ ಒಳಗೆ ಪೂಜೆ ಮಾಡುವವರಿಗೆ ಎಲ್ಲವನ್ನು ಹೊರಗೆ ಹೇಳಲಿಕ್ಕಿಲ್ಲ. ಅಂದ್ರೆ ನೀವು ನೋಡ್ತಾ ಇದ್ದು ಭೂತಕೋಲಗಳೆಲ್ಲ ಹೆಂಗಿತ್ತು? ಈಗ ನಾವು ಸಿನಿಮಾದಲ್ಲಿ ಏನ್ ನೋಡಿದ್ವಿ ಅದೇ ತರ ಇರ್ತಿತ್ತು. ಅಲ್ಲಿ ಎಲ್ಲ ಕಡೆ ದೊಂದಿಯನ್ನ ಹಚ್ಚಿ ಸುತ್ತ ಇಟ್ಟಿರ್ತಿದ್ರು. ಜನ ಎಲ್ಲ ಎಷ್ಟು ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಕಿರ್ಚುದು ಬೊಬ್ಬೆ ಹೊಡಿದು ಒಂಥರ ಅವರಿಗೆ ನಾವು ಆ ಶಕ್ತಿಯ ನಡುವೆ ರಕ್ಷಿತರಾಗಿದ್ದೇವೆ ಅನ್ನುವಷ್ಟು ಭಾವ ಬರುವಂತೆ ಆ ವಾತಾವರಣ ಇರ್ತಿತ್ತು. ಕಂಟಿನ್ಯೂಸ್ 3 ಅವರ್ ಸಿನಿಮಾ ನೋಡುವಂತ ಟೈಮಲ್ಲಿ ಎಕ್ಸ್ಟ್ರಾರ್ಡಿನರಿ ಸೀನ್ ಗುರು. ಈ ಸೀನ್ ಅಂದ್ರೆ ಹಿಂಗಿರ್ಬೇಕು ಅಂತ ಅನ್ಸಿದ್ಯಾ? ಅದ್ರಲ್ಲಿ ತುಂಬಾ ಇದೆ. ಅದು ಕಾಡಿನಿಂದ ಕಾಳಿಗೆ ಹೆಚ್ಚು ನಾಡಿಗೆ ಬಂದಿದೆ. ಕತ್ತಲು ಮತ್ತು ಕರಾಳತೆ ಎರಡು ಜೊತೆಯಾಗಿದೆ. ಆಮೇಲೆ ಮಿಂಚುಹುಳವನ್ನ ನಂಬಿಕೊಂಡು ನೀವು ಗುರಿ ಹತ್ತಬೇಡ, ಅದು ದಾರಿ ತಪ್ಪಿಸತ್ತೆ. ಬಟ್ ಇಷ್ಟು ಹ್ಯೂಜ್ ಸಕ್ಸಸ್ ಕಂಡಿದೆ ಅಂತಂದ್ರೆ ಅದು ದೈವದ ಅನುಗ್ರಹವೇ. ಅವರು ಪ್ರತಿ ಹಂತದಲ್ಲೂ ಅದಕ್ಕೋಸ್ಕರ ಹೇಗೆ ಬದುಕಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಈ ಕಾಂತಾರ ಸಿನಿಮಾ ನೋಡಿದಾಗ ಥಿಯೇಟರ್ಲೆಲ್ಲ ಬಂದು ಸುಮಾರು ಜನರಿಗೆ ಸೊ ಅವ್ರದ್ದೇನು ಅದೆಲ್ಲ ಬರೀ ಅವರದ್ದೇ ಬಂಡಲ್. ಅದು ನಾಟಕ ಮತ್ತು ಅದಕ್ಕೆ ಅರ್ಥವೂ ಇಲ್ಲ. ನಾನು ಫಸ್ಟ್ ಹಾಫ್ ಮುಗಿಯೋ ತನಕನು ಓಕೆ, ಸಿನಿಮಾ ಬೇಜಾರಾಗಲ್ಲ, ಏನೋ ಸ್ವಲ್ಪ ಲವ್ ಸ್ಟೋರಿ ಕಟ್ಕೊಟ್ಟಿದ್ದಾರೆ, ಇನ್ಯಾವುದೋ ಕಿಂಗ್ಡಮ್ ಕ್ರಿಯೇಟ್ ಮಾಡಿದ್ದಾರೆ, ಏನೋ ಒಂದು ಸ್ವಲ್ಪ ಫಿಕ್ಷನ್ ಸ್ಟೋರಿ ಆಡ್ ಮಾಡಿದ್ದಾರೆ, ಒಂದು ಸಿನಿಮಾ ಏನೋ ಮಾಡಬೇಕು. ರಿವ್ಯೂಗಳು ನೋಡ್ತಾ ಇದ್ದಾಗ ಒಂದು ಟಾಕ್ಸ್ ಬಂದ್ಬಿಟ್ಟು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋರು ಒಂದು ವರ್ಗ. ಉಡುಪಿ ಜನಗಳನ್ನೆಲ್ಲ ಕೇಳಿದಾಗ ಅಂತದೇನಿಲ್ಲ, ಏನ್ ಸ್ಟೋರಿ ಇಲ್ಲ, ಚೆನ್ನಾಗಿದೆ ಅಂತ ಸೆಕೆಂಡ್ ಹಾಫ್ ನೋಡಿ ನನಗೆ ಏನ್ ಅನ್ನಿಸ್ತು ಅಂದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಬಂದ ಎಲ್ಲಾ ದೃಶ್ಯಗಳಿಗೂ ಮೊದಲನೇ ಇದರಲ್ಲಿ ಒಂದು ಒಳ್ಳೆ ಲಿಂಕ್ ಇದೆ ಕನೆಕ್ಟ್ ಇದ್ದಕ್ಕೋಸ್ಕರ ಅದು ಬೇಕಾಯ್ತು. ಇನ್ನೊಂದು ಅರ್ಥ ಆಗಿದ್ದೀನಿ ಅಂದ್ರೆ ಫಸ್ಟ್ ಹಾಫ್ ಒಳಗೆ ಸಿನಿಮಾ ಹೆಂಗಿದೆ ಡಿಸೈಡ್ ಮಾಡಬಾರ್ದು. ಈಗ ನೀವು ಆ ಬ್ರಹ್ಮಕಲಶದ ದೃಶ್ಯವನ್ನು ನೋಡಿದ್ರೆ, ನನಗೆ ಪೌರೋಹಿತ್ಯದ ದೃಷ್ಟಿಯಿಂದ ನೋಡಿದಾಗ ಆ 100 ಕಲಶಗಳನ್ನು ಇಟ್ಟ ಕ್ರಮ ಇದೆಯಲ್ಲ, ಅದು ನಿಜವಾಗಿ ಬ್ರಹ್ಮಕಲಶದಲ್ಲಿ ಅಷ್ಟು ಚೆನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸೀರಿಯಸ್ ಸಬ್ಜೆಕ್ಟ್, ಇಷ್ಟು ಗಾಡುವ ಸಬ್ಜೆಕ್ಟ್ ಅಲ್ಲೂ ಕಾಮಿಡಿ ಟಚ್ ಕೊಡೋದು ಇದೆಯಲ್ಲ, ಅದು ಬಹಳ ರಿಸ್ಕಿ ಜಾಬ್. ನೀನು ಯುದ್ಧ ಮಾಡ್ತಿದ್ಯಾ? ಆ ಬೈಗುಳದ ಶಬ್ದ ನಂಗೆ ಬಹಳ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಒಂದು ಸಂಚಲನ ಮೂಡಿಸಿದಂತಹ ಮೂವಿ ಅಂತಂದರೆ ದಟ್ ಈಸ್ ಕಾಂತಾರ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾಂತಾರ ಚಾಪ್ಟರ್ 1 ಇಷ್ಟು ದೊಡ್ಡ ಹ್ಯೂಜ್ ಸಕ್ಸಸ್ಸನ್ನು ಕಾಣುತ್ತೆ ಅಂತ. ಯಾಕೆಂದರೆ ಹಿಂದಿನ ಕಾಂತಾರ ಒಂದು ರೀಜನಲ್ ಸಿನಿಮಾ ಆಗಿತ್ತು, ಕರ್ನಾಟಕಕ್ಕೆ ಮತ್ತು ತುಳುನಾಡಿನ ಒಂದು ಸಂಸ್ಕೃತಿಯನ್ನು ತೋರಿಸುವಂತಹ ಸಿನಿಮಾ ಆಗಿತ್ತು. ಇದು ವರ್ಲ್ಡ್ ವೈಲ್ಡ್ ತಲುಪುತ್ತೆ, ಇಡೀ ಜಗತ್ತಿಗೆಲ್ಲ ನಮ್ಮ ತುಳುನಾಡಿನ ಭೂತಕೋಲ ಅನ್ನುವಂಥದ್ದು ಪರಿಚಯವಾಗುತ್ತೆ ಅಂತ ಕನಸು ಮನಸ್ಸಲ್ಲೂ ಯಾರೂ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಹಿಸ್ಟ್ರಿ. ಇನ್ನು ಚಾಪ್ಟರ್ 1 ಏನಿರುತ್ತೆ ಅನ್ನುವಂತಹ ಕುತೂಹಲ ಅನೇಕರಿಗಿತ್ತು. ಚಾಪ್ಟರ್ 1 ಈ ತಿಂಗಳ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಯಿತು.
ಇನ್ಫ್ಯಾಕ್ಟ್ ಒಂದು ವಾರ ಆಯ್ತೇನೋ ಸಿನಿಮಾ ರಿಲೀಸ್ ಆಗಿ ಹ್ಯೂಜ್ ಸಕ್ಸಸ್ಸನ್ನು ಕಂಡುಕೊಂಡಿದೆ. ಬಟ್ ಈಗ ಪಾಡ್ಕಾಸ್ಟ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಧರ್ಮದ ಪುನರುತ್ಥಾನ ಈ ಸಿನಿಮಾದಿಂದ ಆಗ್ತಾ ಇದೆನಾ, ಮತ್ತು ಈ ಸಿನಿಮಾದಲ್ಲಿ ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಎಷ್ಟು ಸೂಕ್ಷ್ಮ ಅಂಶಗಳನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ, ಆ್ಯಕ್ಟರ್ ರಿಷಬ್ ಶೆಟ್ಟಿ ಅನ್ನುವಂತಹ ವಿಚಾರದ ಕುರಿತು ಒಂದಷ್ಟು ಗಂಟೆಗಳ ಕಾಲ ಮಾತಾಡೋಣ ಅಂತ ಹೇಳಿ ಇವತ್ತು ಈ ಪಾಡ್ಕಾಸ್ಟನ್ನ ಅರೇಂಜ್ ಮಾಡಿದ್ದೀನಿ. ಈ ವಿಷಯದ ಬಗ್ಗೆ ನಿಮ್ಮೆಲ್ಲರಿಗೂ ಹೆಚ್ಚಿನ ಮಾಹಿತಿಯನ್ನು, ಆ ಸೂಕ್ಷ್ಮದ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನನ್ನ ಜೊತೆಗೆ ಖ್ಯಾತ ವಿದ್ವಾಂಸರಾಗಿರುವಂತಹ ಮತ್ತು ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರಿಗೆ ಚಿರಪರಿಚಿತರಾಗಿರುವಂತಹ ಕೃಷ್ಣರಾಜ್ ಕುತ್ಪಾಡಿಯವರಿದ್ದಾರೆ. ವಿದ್ವಾನ್ ಕೃಷ್ಣರಾಜ್ ಕುತ್ಪಾಡಿ ಅವರಿಗೆ ಸ್ವಾಗತ. ನಮಸ್ಕಾರ. ಅವರ ಪಾಡ್ಕಾಸ್ಟ್ ಹೇಗಿದ್ದೀರಿ? ಆರಾಮ್, ನೋಡಿ ಬಂದಾಯ್ತು. ಯಾವಾಗ ನೋಡಿದಿರಿ? 2-3 ದಿವಸ ಬಿಟ್ಟು. ರಿಲೀಸ್ ಆಗಿ 2-3 ದಿನ ಸಿಗ್ತಾ ಟಿಕೆಟ್? ಬ್ಲ್ಯಾಕ್ ಅಲ್ಲ? ಇಲ್ಲ, ಹೆಂಗೂ ಕಷ್ಟಪಟ್ಟು ಆಚೆ ಈಚೆ ಹೋಗಿ. ಚೆನ್ನಾಗಿರುತ್ತೆ ಸಿನಿಮಾ ನೋಡಿದ್ಮೇಲೆ. ನೀವು ಶಬ್ದ ಒಂದು ಹಾಕಿದ್ರಿ, ಪುನರುತ್ಥಾನ ಅಂತ. ಅಂದ್ರೆ ಕೆಲವೊಂದು ಸರ್ತಿ ಅಂಥದ್ದಕ್ಕೇನೋ ಒಂದು ಸಣ್ಣ ಘಟನೆ ಸಿಚುವೇಶನ್ ಬೇಕಿರುತ್ತೆ ಅನ್ಸುತ್ತೆ. ಅದು ಪ್ರಕೃತಿ ತಗೊಳುತ್ತೆ, ಅವರನ್ನ ಒಂದು ಉದ್ದೇಶವಾಗಿ ನೆಪವಾಗಿ ಇಟ್ಕೊಂಡು ಅದು ಕೆಲಸ ಮಾಡ್ತಾ ಇರುತ್ತೆ. ಒಂದು ರೀತಿ ಧರ್ಮದ ಪುನರುತ್ಥಾನದ ಜೊತೆಗೆ ಒಂಥರ ಸಂಸ್ಕೃತಿಯ ಪುನರುತ್ಥಾನ ಅಂತ ಹೇಳ್ಬಹುದು. ಧರ್ಮ ಅನ್ನೋದು ಪುನರುತ್ಥಾನ ಆಗುದು ಅಂತ ಅನ್ನೋದು, ನಾವು ಧರ್ಮವನ್ನು ರಕ್ಷಿಸ್ತೇವೆ ಅನ್ನೋದು ದೊಡ್ಡ ಮಾತಾಗ್ಬಿಡುತ್ತೆ. ಯಾಕೆಂದ್ರೆ ಧರ್ಮದಿಂದ ನಾವು ರಕ್ಷಿತರು, ಈಗ ಉಳಿಸ್ತಾ ಇದೆ. ಅದಕ್ಕೆ ಒಂದು ಪೂರಕವಾದ ಕರ್ತವ್ಯದ ದೃಷ್ಟಿಯಿಂದ ಕೆಲಸವನ್ನ ಅಚ್ಚುಕಟ್ಟಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಹೊಸ ತಲೆಮಾರಿಗೆ ಯಾವುದು ಇವತ್ತು ಮರ್ತೇ ಹೋಗ್ತಿತ್ತೋ, ಯಾವುದು ಅದರಲ್ಲಿ ಏನೂ ಇಲ್ಲ, ಅದೊಂದು ಕೇವಲ ಒಂದು ಮೂಢನಂಬಿಕೆ ಅಥವಾ ಒಂದು ಅಡಗುಲಜಿ ಕಥೆ ಅನ್ನುವ ಸ್ಥಿತಿಯಲ್ಲಿ ಒಂದು ಮರೆವು ಉಂಟಾಗುವ ಸಮಯಕ್ಕೆ ಸರಿಯಾಗಿ ಈ ತರದ ಚಿತ್ರವನ್ನ, ಒಂಥರ ಸಾಮಾನ್ಯವಾಗಿ ಒಂದು ಹಾಡು, 2 ಫೈಟು, ಆಮೇಲೆ ಒಂಚೂರು ರೊಮ್ಯಾನ್ಸು, ಹಾಗೆ ಮಾಡಿದ್ರೆ ನಡೆದೋಗುತ್ತೆ ಅಂತನ್ನುವ ಒಂದು ಎಲ್ಲಾ ವರ್ಗದವರನ್ನು ಕೂಡ ಚೆನ್ನಾಗಿ ಒಂದು ರೀತಿ ಹೊಡೆದು ಮಲಗಿಸಿದ ಹಾಗೆ ಈ ಚಿತ್ರದ ಕಾನ್ಸೆಪ್ಟ್ ಆಗಲಿ, ಅದನ್ನು ನಿರ್ಮಿತಿ ಮಾಡಿದ ರೀತಿ ಆಗಲಿ, ಅದರಲ್ಲಿರುವ ಮಾತುಗಳಾಗಲಿ, ಅಲ್ಲಿ ತೋರಿಸಿದ ದೃಶ್ಯಗಳಾಗಲಿ, ಮತ್ತೆ ಎಲ್ಲೂ ವ್ಯರ್ಥವಾಗಿ ಒಂದು ಮಾತಿಲ್ಲ, ಒಂದು ಪಾತ್ರ ಇಲ್ಲ, ಒಂದು ದೃಶ್ಯ ಇಲ್ಲ, ಒಂದು ಸಣ್ಣ ವಸ್ತುವು ಇಲ್ಲ ಅದರಲ್ಲಿ. ಆ ರೀತಿಯೂ ಕಟ್ಟಿ ಕೊಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಇದು ಒಂಥರ ಸಿನಿಮಾ ಲೋಕದ ಪುನರುತ್ಥಾನ ಅಂತ ಹೇಳ್ಬೋದು. ಧರ್ಮದ ಪುನರುತ್ಥಾನ ಜೊತೆಗೆ ಸಿನಿಮಾ ಪುನರುತ್ಥಾನ, ಅಬ್ಸಲ್ಯೂಟ್ಲಿ ಈ ಮಾತು ನಾನು ಒಪ್ತೀನಿ. ಹೇಗೆಂತಂದ್ರೆ ಸುಮಾರು ಜನ ಪಾಡ್ಕಾಸ್ಟಲ್ಲಿ ಬಂದು ಹೋದವರೆಲ್ಲ ಸಿನಿಮಾ ಓಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದವರು ಇದ್ದಾರೆ, ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದವರು, ಜನ ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದವರು ಇದ್ದಾರೆ, ಅಥವಾ ಜನ ಬರೋ ರೀತಿಯಲ್ಲಿ ನಾವು ಸಿನಿಮಾ ತೆಗಿಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದವರು ಇದ್ದಾರೆ. ಬಟ್ ವಾಟ್ ಎವರ್, ಸದ್ಯದ ದೃಷ್ಟಿಕೋನ ನೋಡೋದಿದ್ರೆ ಬಿಗ್ ಬಜೆಟ್ ಸಿನಿಮಾಗಳು, ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳನ್ನು ಹೊರತುಪಡಿಸಿ ಬೇರೆ ಯಾವ ಸಿನಿಮಾಗಳು ಇಷ್ಟು ಸಕ್ಸಸ್ ಅನ್ನು ಪಡೆದುಕೊಂಡಂತಹದ್ದು ಕಾಣಿಸಿಲ್ಲ, ಬಹಳ ಕಡಿಮೆ. ಬಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅನ್ನುವಂಥದ್ದು ಕನ್ನಡದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಓಡಿದ್ದು ಅಂತಂದ್ರೆ ದಟ್ ಈಸ್ ಕಾಂತಾರ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸರಿ, ಕಾಂತಾರ ಸಿನಿಮಾ ಬಗ್ಗೆ ಮಾತಾಡೋಣ, ಅದರ ಸೂಕ್ಷ್ಮಗಳನ್ನು ಮಾತಾಡೋಣ. ಬೇಸಿಕಲಿ ನೀವು ಮೂಲತಃ ಉಡುಪಿಯವರು, ನೀವು ಚಿಕ್ಕ ವಯಸ್ಸಿಂದ ಭೂತಕೋಲ ಅದನ್ನೆಲ್ಲ ನೋಡಿರ್ತೀರಿ, ನೋಡಿಯೇ ಬೆಳೆದಿರ್ತೀರಿ. ಎಕ್ಸಾಕ್ಟ್ಲಿ ಭೂತಕೋಲ ಅಂದರೆ ಏನು? ಮುಖ್ಯವಾಗಿ ಈಗ ಆ ಜನಾಂಗದ ಅಂದರೆ ನಾವು ಕಥೆಗೆ ಸೀದಾ ಬರಬೇಕು ಅಂದರೆ ಪರಶುರಾಮನ ಕಥೆಯಿಂದ ಬರಬೇಕಾಗುತ್ತೆ. ಪರಶುರಾಮನ ಕಾಲದಲ್ಲಿ ಸಮಗ್ರ ಭೂಮಿಯನ್ನ ತನ್ನ ಕ್ಷತ್ರಿಯರನ್ನ ನಾಶ ಮಾಡಿ ತನ್ನ ವಶದಲ್ಲಿ ಇಟ್ಟುಕೊಂಡ ನಂತರ ಅದೆಲ್ಲ ಕಶ್ಯಪರಿಗೆ ದಾನ ಮಾಡಿದ್ರು. ಕಶ್ಯಪರಾದ ಮೇಲೆ ಒಂದಿಷ್ಟು ಜನ ಮತ್ತೆ ಬಂದು ಸ್ವಲ್ಪ ಲೇಟ್ ಆಗಿ ಬರೋರು ಇದ್ದೇ ಇರ್ತಾರೆ ಎಲ್ಲ ಕಾಲದಲ್ಲೂ, ನಮಗೂ ಒಂದಿಷ್ಟು ಉಳ್ಕೊಳ್ಳಿಕ್ಕೆ ಜಾಗ ಬೇಕಿತ್ತು ಅಂತ ಕೇಳಿದ್ರು. ಆಗ ಸಹ್ಯಾದ್ರಿಯ ತುದಿಯಲ್ಲಿ ಇದ್ದವರು, ಅವ್ರು ಈ ಕಡೆಯ ಪೂರ್ವ ಬೆಟ್ಟಕ್ಕೆ ಬರಬೇಕಿತ್ತು, ಮಹೇಂದ್ರ ಪರ್ವತಕ್ಕೆ. ಇಲ್ಲಿದ್ದಾಗ ಬಂದು ಕೇಳಿದ್ರಿಂದಾಗಿ ಅದೇ ಸಮುದ್ರದ ತಳಭಾಗವನ್ನು ತನ್ನ ಕೊಡಲಿಯ ತುದಿಯಿಂದ ಹಿಂದಕ್ಕೆ ಸರಿಸಿ ಸಮುದ್ರವನ್ನು ಈ ಜಾಗದಲ್ಲಿ ಇರಿ. ಆದರೆ ಇಲ್ಲಿ ಇದು ಏನು ಅಂದರೆ, ಈಗಾಗಲೇ ವಾಸವಾಗಿದ್ದ ಒಂದು ಭೂಮಿ, ಅದಕ್ಕೆ ನಾಗಲೋಕ ಅಥವಾ ಈ ತಳಲೋಕ ಅಂತ ಹೇಳುವಂಥದ್ದು. ಆ ಜಾಗದಲ್ಲಿರುವಂತಹ ಶಕ್ತಿಗಳಿಗೆ ನೀವು ಗೌರವ ಕೊಟ್ಟುಕೊಂಡು ಬದುಕುವುದಾಗಿದ್ದರೆ ನೀವು ಇಲ್ಲಿ ವಾಸ ಆಗ್ಬೋದು. ಅವ್ರು ಹೇಳಿದ್ರು ನಮಗೆ ಏನು ತೊಂದರೆ ಇಲ್ಲ, ಅವರ ನಂಬಿಕೆ ಅವರಿಗೆ, ನಮ್ಮ ನಂಬಿಕೆ ನಮಗೆ ಅಂತ. ಹೀಗೆ ಇದು ನಡೆದು ನಿನ್ನೆ ಮೊನ್ನೆ ಕಥೆ ಅಲ್ಲ. ಇದು ನಮಗೆ ರಾಮನ ಕಥೆ ಅಂತ ಅನ್ನೋದು 24ನೇ ಚತುರ್ಯುಗ. ನಾವು ಈಗ ಅಷ್ಟಾವಿಂಶತಮೇ ಕಲಿಯುಗೆ ಅಂತ ಹೇಳುದು, ಅಂದ್ರೆ 28ನೇಯ ಚತುರ್ಯುಗ. 28ನೇ ಒಂದು ಚತುರ್ಯುಗ ಅಂದ್ರೆ 43,20,000 ವರ್ಷ.
ನಾವು 24ಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲೇ ಆ 4 ಚತುರ್ಯುಗ ಹಿಂದಕ್ಕೆ ಹೋದ್ವಿ. ಅದರ ಹಿಂದೆ 2 ಚತುರ್ಯುಗಕ್ಕೆ ಹೋದ್ರೆ ಆಗ ಪರಶುರಾಮ. ಅಂದ್ರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 ರಿಂದ 7. ರಾಮನ ಪೂರ್ವಾವತಾರದಿಂದ. ಹೌದು, ರಾಮನ ಪೂರ್ವಾವತಾರ, ಪರಶುರಾಮನ ಅವತಾರ. ಆ ಸಂದರ್ಭದಲ್ಲಿ ಅವನು ಭೂಮಿಯನ್ನ, ಕ್ಷತ್ರಿಯರನ್ನ ಸಂಹಾರ ಮಾಡಿ ದಾನ ಮಾಡಿ, ಆಮೇಲೆ ರಾಮನಿಗೆ ನನ್ನ ಅವತಾರ ಮುಗಿಯಿತು ಅಂತ ವೈಷ್ಣವ ಧನುಸ್ಸನ್ನು ಕೊಟ್ಟು ನಾನಿನ್ನು ಹೋಗ್ತೇನೆ ಅಂತ ಹೊರಟದ. ಆಮೇಲೆ ಯುದ್ಧ ಅಂತ ನೇರ ಮಾಡ್ಲಿಲ್ಲ, ಆದ್ರೆ ಯುದ್ಧಕ್ಕೆ ಬೇಕಿರುವ ಎಲ್ಲ ಸಿದ್ಧತೆಯನ್ನ ಈ ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ, ಕರ್ಣನಿಗೆ ಎಲ್ಲ ಕೊಟ್ಟು ಹೊಡೆದಾಡ್ಕೊಂಡು ಸಾಯಿರಿ ಅಂತ ಕಳಿಸ್ಬಿಟ್ರು. ನಾನ್ ಮಾಡಲ್ಲ, ನೀವೇ ಮಾಡ್ಕೊಳ್ಳಿ ಅಂತ. ಅಂದ್ರೆ ಕೆಲವು ಶಸ್ತ್ರಾಸ್ತ್ರ ಪೂರಣೆ ಮಾಡುವುದರಿಂದ ಅವ್ರು ದೂರದಲ್ಲಿ ನಿಂತು ನಮ್ಮ ಆಟ ನೋಡ್ತಿರ್ತಾರಲ್ಲ, ಹಾಗೆ ಅದು ಒಂದು ರೀತಿಯಲ್ಲಿ. ಆದ್ರೆ ಅದು ಕ್ಷತ್ರ ಸಂಹಾರ ಅನ್ನೋದು ಕೆಲವು ಕಡೆ ಅನಿವಾರ್ಯವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದು ಇವತ್ತಿಗೂ ಅದು ಚಿರಜೀವಿಗಳ ಸಾಲಿನಲ್ಲಿ ಒಂದು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಚ ವಿಭೀಷಣ ಕೃಪಾ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ. ಅದು ಇನ್ನೂ ಅವತಾರ ಸಮಾಪ್ತಿ ಮಾಡಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು ಮತ್ತೆ. ಯಾಕೆಂದ್ರೆ ಅದರ ಅವಶ್ಯಕತೆ ಇದೆ ಹಾಗೆ. ತೀವ್ರವಾದಾಗ, ತಡ್ಕೊಳ್ಳಿಕ್ಕಾಗದೇ ಇದ್ದಾಗ ಅದು ಆ ಕೆಲಸ ಬಂದ್ ಮಾಡಿ ಹೋಗುತ್ತೆ ಅಂತ. ಅಥವಾ ಯಾರಿಂದನೋ ಹೀಗೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯಂತಾನೆ ಅವರಂಥ ವೀರರಿಂದಲೇ ಅದು ಮುಂದೆ ನಡೀಬಹುದು. ಈ ಸಮಯದಲ್ಲಿ ನಾವು ಈಗ ಏನು ಪಶ್ಚಿಮ ಘಟ್ಟದ ಕೆಳಭಾಗದ, ಅಂದ್ರೆ ಸಾಮಾನ್ಯ ಗೋಕರ್ಣದಿಂದ ಕೇರಳದ ತನಕದ ಏನು ಜಾಗ ಇದೆ ಅಷ್ಟನ್ನು ಪರಶುರಾಮ ಕ್ಷೇತ್ರ ಅಂತ ಹೇಳುದು. ಈ ಜಾಗವನ್ನೆಲ್ಲ ನಾವು ರಾಮಕ್ಷೇತ್ರ ಅಂತ ಹೇಳುದು. ಯಾಕೆಂದ್ರೆ ರಾಮ ಇಲ್ಲಿ ಬಂದು ಓಡಾಡಿದ ಜಾಗ ಅಂತ. ಅಂತಹ ಪರಶುರಾಮ ಕ್ಷೇತ್ರದಲ್ಲಿ ಅದು ನಾಗಲೋಕ ಮತ್ತು ಈ ಭೂತ ಆರಾಧನೆಗಳಿಗೆ ಸಂಬಂಧಪಟ್ಟಂತ ಶಕ್ತಿಗಳ ಸ್ಥಳ. ಅದು ಅಲ್ಲಿ ವಾಸವಾಗಿದ್ದಾಗ ಆಯಾ ಜಾಗಕ್ಕೆ ನೀವು ಗಮನಿಸಿ, ಅಂತ ನಾಗ ಅಥವಾ ಭೂತಗಳಿರುವಂಥದ್ದು ಸಾಮಾನ್ಯ ಕಾಡು. ಅದು ಒಂದು ರೀತಿ ಕಾಡಿನ ರಕ್ಷಣೆಗೋಸ್ಕರ ಇರುವಂತಹ ಶಕ್ತಿಗಳು. ಅಂತ ಶಕ್ತಿಯನ್ನ ಜನ ಅಲ್ಲಿಯ ಯಾಕಂದ್ರೆ ಏನೇ ಒಂದು ತಮ್ಮ ಆಹಾರದ ವ್ಯವಸ್ಥೆ ಇತ್ಯಾದಿಗಳನ್ನ ಅವರು ಪ್ರಕೃತಿಯಿಂದಲೇ ಪಡೀಬೇಕು. ಹಾಗೆ ಪಡೆಯುವಾಗ ಅವರಿಗೆ ಬೇರೆ ಬೇರೆ ರೀತಿಯಿಂದ ಕಾಡಿನಿಂದ ಆಗುವ ತೊಂದರೆಯನ್ನ ಪರಿಹರಿಸಿಕೊಳ್ಳಿಕ್ಕೆ ಅಲ್ಲಿಯ ಮೂಲ ಶಕ್ತಿಯನ್ನು ಅವರು ಆಶ್ರಯಿಸ್ತಾ ಇದ್ದಾಗ ಅವರಿಗೆ ಅದಕ್ಕೆ ಪ್ರತಿಯಾಗಿ ಅವುಗಳು ಅಂದ್ರೆ ನಂಬುವವರು ಎಷ್ಟು ಜಾಸ್ತಿ ಆಗ್ತಾರೋ ಆ ನಂಬಿದ ಮೂಲ ಶಕ್ತಿ ಏನಿದೆ ಅದು ಅಷ್ಟು ಪರಿಣಾಮಕಾರಿಯಾಗಿ ಅವರಿಗೆ ವಾಪಸ್ ಕೊಡುತ್ತೆ. ಅದನ್ನ ಯಾರು ನಂಬಲಿಲ್ಲ ಅಂದ್ರೆ ಅದು ಸುಮ್ಮನೆ ಇರುತ್ತೆ, ಅದಕ್ಕೇನು ಅಸ್ತಿತ್ವವೇ ಇಲ್ಲ ಅನ್ನುವ ಹಾಗೆ ಅದು. ಯಾಕಂದ್ರೆ ಅದಕ್ಕೂ ಒಂದು ಈ ಜಾತಕ ಬರೆದ ಹಾಗೆ ಇಷ್ಟು ಕಾಲದಿಂದ ಇಷ್ಟು ಕಾಲ ತನಕ ಅದಕ್ಕೆ ಜಾಗೃತ ಅವಸ್ಥೆ ಇರುತ್ತೆ ಅಂತ. ಎಲ್ಲ ಕಾಲದಲ್ಲಿ ಜಾಗೃತೆ ಇರಬೇಕು ಅಂತಿಲ್ಲ. ಮತ್ತೆ ಸಾಮಾನ್ಯವಾಗಿ ಈ ಅಂಶದಲ್ಲಿ ಆ ಜನ ನಂಬಿಕೊಂಡು ಬಂದದ್ದಕ್ಕೆ ಅಲ್ಲಲ್ಲಿಯ ಅದರಲ್ಲಿ ತುಂಬಾ ವೈವಿಧ್ಯಗಳಿವೆ. ಅಂದ್ರೆ ನಾವು ಕುಂದಾಪುರದಿಂದ ಭಟ್ಕಳ ಮೇಲಿನ ಪ್ರದೇಶ ಅಥವಾ ಈ ಕಡೆ ಕಾಸರಗೋಡು ಅಥವಾ ನಮ್ಮ ಮಂಗಳೂರು, ಉಡುಪಿ ಈ ಪ್ರದೇಶಕ್ಕೆ ಬಂದಾಗ ಅಲ್ಲಲ್ಲಿಯೇ ಈ ಭೂತಕೋಲಗಳ ಆರಾಧನೆ ವಿಷಯದಲ್ಲಿ ಅನೇಕ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಮತ್ತು ಅದರ ಹೆಸರು ಬೇರೆ ಇರುತ್ತೆ, ಅವುಗಳ ಆರಾಧನೆಯ ಕ್ರಮಗಳು ಬೇರೆ ಇರುತ್ತೆ. ಮುಖ್ಯವಾಗಿ ಈಗ ಹೇಗೆ ನಾವು ದೇವಸ್ಥಾನದಲ್ಲಿ ಉತ್ಸವ ಇತ್ಯಾದಿಗಳನ್ನು ಮಾಡಿ ಆ ದೇವರನ್ನು ತೃಪ್ತಿಪಡಿಸುವುದಕ್ಕೆ ಏನೇನೋ ಅಲಂಕಾರ ಇತ್ಯಾದಿಗಳನ್ನು ಮಾಡ್ತೇವೋ, ಹಾಗೆ ಇದು ಜಾನಪದೀಯವಾಗಿ ಒಂದು ರೀತಿಯ ಅಲ್ಲಿಯ ಮೂಲ ದ್ರವ್ಯಗಳನ್ನೇ ಬಳಸಿಕೊಂಡು, ಅದು ಯಾವುದನ್ನು ಅವರು ಹೊರಗಿನ ತಂದು ಸೆಟ್ ಹಾಕೊಳ್ಳೋದು ಅಂತಿಲ್ಲ. ಅಲ್ಲಿಯ ಮಣ್ಣಿನ ಪದಾರ್ಥಗಳಿಂದಲೇ ಬಣ್ಣ, ಅಲ್ಲಿಯ ಕಾಡಿನ ತೆಂಗಿನ ಮರದ ಗರಿಗಳಿಂದಲೇ ಅದಕ್ಕೆ ಬೇಕಿರುವ ರೆಕ್ಕೆ ಪುಕ್ಕಗಳನ್ನು ಅಲಂಕಾರದ ದೃಷ್ಟಿಯಿಂದ ಹಾಕೊಳ್ಳೋದು, ಕಾಡು ಹೂಗಳೇ ಆಗಿರಬೇಕು ಇಂಥದ್ದೆಲ್ಲ. ಅದರಲ್ಲೂ ಮುಖ್ಯವಾಗಿ ಬಳಸುವುದು ಅಲ್ಲಿ ಕಂಗಿನ ಮರದ ಹಿಂಗಾರ ಅಂತ ಹೇಳ್ತೇವೆ ನಾವು. ಕಂಗಿನ ಮರದ ಹೂ ಅಂದ್ರೆ ಅಡಿಕೆ ಮರದ ಹೂ. ಆ ಅಡಿಕೆ ಮರದ ಹೂವೇ ಅದರ ಪ್ರಧಾನವಾದ ಬಳಕೆ ವಸ್ತು ಅಲ್ಲಿ ದರ್ಶನ ಬರುವುದು ಅಂತಂದಾಗ. ಅಂದ್ರೆ ಅದನ್ನ ಒಂದು ಪರಂಪರೆಯಿಂದ ಆ ದೇವರಿಗೆ ಸಂಬಂಧಪಟ್ಟಂತೆ ನರ್ತಕರಾಗಿ ಸೇವೆ ಸಲ್ಲಿಸುವಂತಹ ಒಂದು ವರ್ಗ ಇದೆ. ನೀವು ಆ ಹಾಡಿನಲ್ಲಿ ದೆಂಬರ ಇತ್ಯಾದಿಗಳೆಲ್ಲ ಕೇಳ್ತಾರೆ, ಅದೆಲ್ಲ ಒಂದೊಂದು ವರ್ಗ. ವಾದ್ಯ ಬಡಿಯೋರೇ ಒಬ್ರು, ಅಂದ್ರೆ ಅವರು ಸ್ವತಃ ಆ ವಾದ್ಯಗಳನ್ನು ತಯಾರು ಮಾಡುವವರಾಗಿರ್ತಿದ್ರು ಮತ್ತು ಅದರ ಬಗ್ಗೆ ಸೂಕ್ಷ್ಮಗಳೆಲ್ಲ ಗೊತ್ತಿರುವುದು. ಎಲ್ಲದಕ್ಕೂ ಒಂದೇ ತರದ ವಾದ್ಯ ಆಗುದಿಲ್ಲ, ರಾಗಗಳಾಯ್ತು. ಅದರ ಜೊತೆಗೆ ಆ ವಾದ್ಯದಲ್ಲಿರುವಂತಹ ಆ ವ್ಯತ್ಯಾಸಗಳಿಂದ ಈಗ ಚಂಡೆ ಬಡಿಯುವುದು ವಸ್ತುತಃ ಇಲ್ಲಿ ಉಪಯೋಗಿಸುವುದಿಲ್ಲ, ಅದಕ್ಕೆ ತ್ರಾಸು ಅಥವಾ ದೆಂಬರಗಳನ್ನೇ ಬಳಸುವಂಥದ್ದು. ಸೋಮಕ ವಾದ್ಯ ಅಂತ ದೇವಸ್ಥಾನಗಳಲ್ಲಿ ಈ ಉತ್ಸವಗಳ ಸಂದರ್ಭದಲ್ಲಿ ರಾತ್ರಿ ಎಲ್ಲ ಬಳಸುವಂಥದ್ದಿದೆ. ಅಂದ್ರೆ ಆ ರೀತಿ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಭೂತಕೋಲ ಅಂದ್ರೆ ಒಬ್ಬರ ಬದುಕಲ್ಲ, ಅದು ಅದರಲ್ಲಿ ಒಂದು 7-8 ವರ್ಗಗಳು ಬದುಕ್ತವೆ. ಆ 7-8 ವರ್ಗಗಳು ಒಟ್ಟಾಗ್ಲಿಕ್ಕೆ ಆ ದೈವದ ಈ ನರ್ತನ ಅಥವಾ ಈ ಕೋಲ ಅಂತ ಅನ್ನೋದು ಒಂದು ನೆಪ. ಆ ನೆಪದಿಂದ ದೈವದ ಆರಾಧನೆಯೂ ಆಗುತ್ತೆ, ಅಷ್ಟು ಜನರ ಬದುಕು ಕಟ್ಟತ್ತೆ. ಅದರಲ್ಲಿ ತಯಾರು ಮಾಡುವವರೊಬ್ರು, ಬಣ್ಣ ಹಚ್ಚುವವರೊಬ್ರು, ಅದಕ್ಕೆ ನುಡಿ ಕೊಡುವವರೊಬ್ರು, ಅದಕ್ಕೆ ಕುಣಿಸೋರೊಬ್ರು, ವಾದ್ಯ ನುಡಿಸೋರೊಬ್ರು, ಅದೇ ತೀರ್ಥ ಕೊಟ್ಟು ಅದಕ್ಕೆ ಆ ಪ್ರದೇಶದಲ್ಲಿ ಅದನ್ನ ಸ್ಥಿರವಾಗಿ ಉಳಿಸ್ಲಿಕ್ಕೆ ಬೇಕಿರುವಂತಹ ಅನುಕೂಲ ಮಾಡಿಕೊಡುವಂತವ್ರು, ಗುತ್ತಿನಾರು ಅಂತ ಯಜಮಾನ, ಅದಕ್ಕೆ ಖರ್ಚು ಇರುತ್ತಲ್ಲ, ಆ ಖರ್ಚನ್ನು ಕೊಡೋರೊಬ್ರು. ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಿದ್ರು.
ಅಲ್ಲಿ ಏನೇ ಅವರಲ್ಲಿ ಆಚರಣೆಗಳಲ್ಲಿ ವ್ಯತ್ಯಾಸ ಇದ್ರೂ ಕೂಡ ದೈವದ ಮುಂದೆ ಎಲ್ಲರೂ ಮಕ್ಕಳು ಅಂತ ಅನ್ನುವ ಈ ಸ್ಥಿತಿಯಲ್ಲಿ ಒಂದು ರಾತ್ರಿಯ ಹೊತ್ತು ಅದು ಅವರು ನಿರ್ಧಾರ ಮಾಡ್ತಾರೆ. ಅದು ಸಾಮಾನ್ಯ ಈ ಸೂರ್ಯ ಗತಿಯನ್ನು ಇಟ್ಟುಕೊಂಡು, ಸೌರಮಾನದ ಗತಿಯನ್ನು ಇಟ್ಟುಕೊಂಡು ಈ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಸಂಬಂಧಪಟ್ಟಂತೆ ಇಂತಹ ದಿನಗಳಲ್ಲಿ ಆ ಕಾರ್ಯವನ್ನು ಮಾಡಬೇಕು ಅಂತ ಅವರದ್ದೊಂದು ಮೊದಲೇ ನಿಗದಿಯಾಗಿರುತ್ತೆ. ಆ ದಿವಸಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹಿರಿಯರಿಂದ ದಿನವನ್ನು ತೆಗೆದುಕೊಂಡು ಆ ದೈವಕ್ಕೆ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಈ ಅಂಶವೇ ನರ್ತಕರು, ವಾದ್ಯ ನುಡಿಸುವವರು, ನುಡಿಕೊಡುವವರು, ಮತ್ತು ಅದಕ್ಕೆ ಬೇಕಿರುವಂತಹ ಪೂಜನೀಯ ವಸ್ತುಗಳನ್ನೆಲ್ಲ ಸಂಗ್ರಹಿಸಿಕೊಡುವವರು, ಈ ರೀತಿ ಅದೊಂದು ಸೇರಿದ ಒಂದು ಸಮಷ್ಟಿಯ ಕಾರ್ಯ ಅಂತ ಇಷ್ಟು ಹೇಳ್ಬೋದು. ಆದರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ದೈವಗಳ ಪ್ರವೇಶ ಅನ್ನೋದು ಹೆಂಗಾಗುತ್ತೆ ಅಂತ, ಅಂದರೆ ಯಾವ ಸೋರ್ಸ್ ಮೇಲೆ ದೈವ ಬರುತ್ತೆ, ಅದನ್ನ ಹೆಂಗೆ ಆಹ್ವಾನ ಮಾಡ್ತಾರೆ? ಅದೇ ಈಗ ನಾನು ಆಗ ಹೇಳಿದೆ, ಅಂದರೆ ಅದೇ ಒಂದು ಪರಂಪರೆಯಿಂದ ಬಂದವರು ಇರ್ತಾರೆ ಅಂತ, ಅದೇ ಮನೆತನದವರು ಅಂತ ಒಂದು. ಮತ್ತೆ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಒಂದು ಕೆಲವು ಸಣ್ಣ ಪುಟ್ಟ ಆಚರಣೆಗಳು ಅವರಿಗೆ ನಿರಂತರ ಇರುತ್ತೆ. ಅದು ಏನು ಅಂತ ಅವರು ಕೂಡ ಪೂರ್ತಿ ಬಿಟ್ಟು ಕೊಡುವಂಥದ್ದಲ್ಲ. ಅವರ ಹಿರಿಯರು ಏನೋ ಒಂದು ಅವರಿಗೆ ಹೇಳ್ತಾರೆ. ಈಗ ಅದು ಕೆಲವು ದೇವಸ್ಥಾನಗಳಲ್ಲಿ ಒಳಗೆ ಪೂಜೆ ಮಾಡುವವರಿಗೆ ಎಲ್ಲವನ್ನು ಹೊರಗೆ ಹೇಳಲಿಕ್ಕಿಲ್ಲ. ಅದು ಒಳಗಿನಿಂದ ಆದ ಮಂತ್ರ ಇರ್ಬೋದು, ಅದರ ಸ್ವರೂಪ ಒಳಗೆ ಏನಿದೆ ಅನ್ನೋದನ್ನು ಹೇಳಲಿಕ್ಕಿರಲ್ಲ ಅವರಿಗೆ, ರಹಸ್ಯ. ಯಾಕೆಂದ್ರೆ ಅದು ರಹಸ್ಯವಾಗಿದ್ದಾಗಲೇ ಫಲ ಕೊಡುದು, ಶಕ್ತಿ ಜಾಸ್ತಿ ಇರುತ್ತೆ. ಮತ್ತೆ ಆ ತರ ಮಾತು ಉಳಿಸ್ಕೊಳ್ತೇವೆ ಅಂತ ಒಂದಿದೆಯಲ್ವಾ, ಅದೇ ಶಕ್ತಿ. ಅದರ ರಹಸ್ಯವನ್ನು ಬಿಟ್ಟು ಕೊಡದಂತೆ ನಾನು ನನ್ನ ಮಾತನ್ನು ನಿಗ್ರಹಿಸ್ತೇನಲ್ಲ, ಅದೇ ಒಂದು ವಾಕ್ ತಪಸ್ಸು. ವಾಂಗ್ಮಯಂ ತಪ ಉಚ್ಯತೆ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳುವಾಗ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಒಂದು ತಪಸ್ಸ, ಅದೇ ಒಂದು ಸಾಧನೆ. ವಾಗ್ಯತ ಶುಚಿಹಿ ಅಂತ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ಆ ರೀತಿ ಅದಕ್ಕೆ ಸಂಬಂಧಪಟ್ಟ ಏನೋ ಒಂದು ಚರ್ಯೆಯನ್ನ ಅವರಿಗೆ ಪರಂಪರಾಗತವಾಗಿ ಹೇಳಿಕೊಟ್ಟಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಈಗ ನಿಮ್ಮ ಪ್ರಶ್ನೆ ಇರಬಹುದು, ಅದು ಬರುವುದು ಹೇಗೆ, ಏನು ಅದರ ಹಿನ್ನೆಲೆ ಅಂತ. ಒಂದೆರಡು ಅಂಶದಲ್ಲಿ ಏನು ಅಂದ್ರೆ ಅದು ಕೆಲವೊಮ್ಮೆ ಯಾರನ್ನು ಬೇಕಾದರೂ ಆವರಿಸುತ್ತೆ. ಅದು ಅಂದ್ರೆ ಮಾನಸಿಕವಾಗಿ ದುರ್ಬಲವಾಗಿದ್ದಾಗ ಆ ಭಕ್ತಿಯ ಉದ್ರೇಕದಿಂದ ತನ್ನಲ್ಲಿಯೇ ಅದು ಬಂತು ಅಂತ ಅವನ ಊಹಿಸಿ ಆ ರೀತಿ ನಡೆಯುವುದು ಸಾಧ್ಯತೆ ಇರುತ್ತೆ. ಈಗ ಕೆಲವೊಂದು ಸರ್ತಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಯೇ ಕೆಲವರಿಗೆ ಇದ್ದಕ್ಕಿದ್ದಾಗ ಅವರು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಈಗ ಈ ರೀಲ್ಸ್ ಮಾಡೋರ ಬಗ್ಗೆ ನಾನು ಹೇಳ್ತಿಲ್ಲ, ಅಥವಾ ಅದನ್ನ ವೆರಿ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು. ಈ ಕಾಂತಾರ ಸಿನಿಮಾ ನೋಡಿದಾಗ ಥಿಯೇಟರ್ ಬಂದು ಸುಮಾರು ಜನರಿಗೆ, ಸೊ ಅವ್ರದ್ದೇನು ಅದೆಲ್ಲ ಬರೀ ಅವರದ್ದೇ ಬಂಡಲ್, ಅದು ನಾಟಕ ಮತ್ತು ಅದಕ್ಕೆ ಅರ್ಥವೂ ಇಲ್ಲ, ಅದರಿಂದ ಫಲವೂ ಅಲ್ಲ, ಬಹಳ ಸ್ಟುಪಿಡ್ ಅನ್ಸುತ್ತೆ. ಅದು ಅವಮಾನ ಮಾಡುವ ಕ್ರಮ ಅದು ನಿಜವಾಗಿ. ಅದು ನಮ್ಗೆ ಏನು ಅಂದ್ರೆ ಈ ಬೇರೆ ನಾಟಕಗಳನ್ನು ಅನುಸರಿಸಿದ ಹಾಗೆ ಇದನ್ನು ಕೂಡ ಒಂದು ಅನುಸರಿಸುವ ಅನುಕರಣೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ಹೆಂಗ್ ಅನಿಸ್ಬಿಟ್ಟಿತ್ತು ಅಂತಂದ್ರೆ, ರಿಷಬ್ ಶೆಟ್ಟಿ ಈ ಆಡಿಯೋ ಲಾಂಚ್ಗಳಲ್ಲಿ ಬೇರೆ ಕಾರ್ಯಕ್ರಮಗಳೆಲ್ಲ ಹೇಳಿ ಬೇಡ್ಕೊಳ್ತಿದ್ರು, ದಯವಿಟ್ಟು ಇದನ್ನ ಇಮಿಟೇಟ್ ಮಾಡಬೇಡಿ, ನಾನು ದೈವದ ಹತ್ರ ಪ್ರಶ್ನೆ ಕೇಳಿ ಪ್ರಾರ್ಥನೆ ಮಾಡಿ ಆಮೇಲೆ ಈ ಪ್ರಾಜೆಕ್ಟ್ ಕೈ ಹಾಕಿದ್ದು, ನೀವೆಲ್ಲ ಸುಮ್ಮನೆ ಪ್ರಚಾರದ ಗೀಳಿಗೆ ಏನ್ ಬೇಕಾದ್ ಮಾಡಬೇಡಿ ಅಂತ. ಬಟ್ ಇವರು ಅದನ್ನೇ ತಿರ್ಗಾ ಮುರ್ಗ ಮಾಡ್ತಿದ್ದಾರೆ. ರಿಷಬ್ ಶೆಟ್ಟಿಗೆ ನಿಜವಾಗ್ಲೂ ಯಾಕಾದ್ರೂ ಮಾಡಿದ್ದು ಸಿನಿಮಾ ಅನ್ಸೋದೇ ಮಾರ್ಗ ಇಲ್ಲ. ಯಾಕಂದ್ರೆ ಕೆಲವೊಂದ್ ಸರ್ತಿ ಒಳ್ಳೆ ಉದ್ದೇಶದಿಂದ ಮಾಡಿದ್ರು ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಮನಸ್ಸು ಪ್ರೇಕ್ಷಕರಿಗೂ ಇರಲ್ಲ. ಅದನ್ನ ಕೇವಲ ತಮ್ಮ ಎಲ್ಲಾ ಪ್ರೇಕ್ಷಕರು ಇರಲ್ಲ, ಕೆಲವರಿಗೆ ಇದ್ದೇ ಇರುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಬಹಳ ಜನ ಅದನ್ನ ಒಬೆ ಮಾಡಿದ್ದಾರೆ ಆ ಮಾತನ್ನ. ಎಲ್ಲೋ ಕೆಲವರಿಗೆ ಇರುತ್ತಲ್ಲ, ಏನ್ ಹೇಳಿದ್ರು ಅರ್ಥ ಆಗಲ್ಲ ಅಂತ. ಒಂದ್ಸಲ ಹೇಳಿದ್ರೆ ಸಾಕಾಗಲ್ಲ, 10 ಸಲ ಹೇಳಿದ್ರು ಸಾಕಾಗಲ್ಲ, 10 ಸಲ ಹೇಳಿದ್ರು ಅರ್ಥನೂ ಆಗಲ್ಲ. ಅವರನ್ನ ನಾವು ಇಲ್ಲಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅದು ಆವೇಶವೂ ಅಲ್ಲ, ಅಲ್ಲಿ ಯಾವ ದೈವವೂ ಬರಲಿಲ್ಲ. ಆದ್ರೆ ಯಾರು ಪರಂಪರಾಗತವಾಗಿ ಅಲ್ಲಿ ಬಂದು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥ ಕೆಲವು ನಿಯಮಗಳಿಂದ ಅವ್ರು ಇರಬೇಕು ಅಂತಿದೆ, ಅಂತ ಸಮಯದಲ್ಲಿ ಇಂಥದ್ದೇ ಪದಾರ್ಥಗಳನ್ನು ಸ್ವೀಕರಿಸುವುದು ಇತ್ಯಾದಿಗಳು ಏನೋ ಅವರದ್ದೇ ಕಟ್ಟುಪಾಡುಗಳಿವೆ. ಆ ಕಟ್ಟುಪಾಡುಗಳ ಜೊತೆಗೆ ಅವ್ರಿಗೆ ಬಹಳ ಗಾಢವಾದ ನಂಬಿಕೆ ಇರಬೇಕು. ತಾನೇನ್ ಕೆಲಸ ಮಾಡ್ತಾ ಇದ್ದೇನೋ ಆ ದೈವನರ್ಥಕ್ಕಾಗಿಯೋ ಅಥವಾ ಇನ್ನೇನ್ ಮಾಡ್ತಾನೋ ಅದರ ಬಗ್ಗೆ ಅವನಿಗೆ ಶ್ರದ್ಧೆ ಇರಬೇಕು. ಅವನು ಯಾವಾಗ ಅದನ್ನ ಕೇವಲ ಒಂದು ಕಮರ್ಷಿಯಲ್ ಆಗಿ ಬದಲಾಯಿಸಿಕೊಳ್ತಾನೋ, ಅದು ಒಂದು ವೃತ್ತಿ ಅಂತ ಪ್ರವೃತ್ತಿ ಅಲ್ಲ, ವೃತ್ತಿ ಅಂತ ಯಾವಾಗ ತಗೊಳ್ತಾನೋ ಆವಾಗ ಅದು ಅವನ ಕೈಯಿಂದ ಜಾರಿ ಹೋಗಿರುತ್ತೆ. ಕೇವಲ ಅವನು ಹೊಟ್ಟೆಪಾಡಾಗಿ ಅವನದನ್ನ ಇವತ್ತಿಗೂ ಹಾಗೆ ಬದುಕೋರು ಇದ್ದಾರೆ. ಈಗ ಈ ಕೆಲಸ ಮಾಡುವಾಗಲೂ ಅವರ ಶುಚಿಯಾದ ಮನಸ್ಸಿನಿಂದ ಅವರು ಆ ಕಾರ್ಯದಲ್ಲಿ ತೊಡಗಿದಾಗ ಯಾರದನ್ನ ಕಾರ್ಯವನ್ನು ನಡೆಸಿರ್ತಾರೆ, ಯಜಮಾನ ವರ್ಗ ಇರ್ಬೋದು, ನಂಬಿದಂತ ಇನ್ನು ಭಕ್ತವರ್ಗದ, ಅವರಿಗೆ ಸರಿಯಾದ ಮಾತುಗಳು ಸಿಗ್ತವೆ, ಸರಿಯಾದ ಫಲಗಳು ಕಾಣಿಸಿಕೊಳ್ತವೆ. ಯಾವಾಗ ಇಲ್ಲಿ ಲೋಪ ಇರುತ್ತೆ ಅದು ಕೊನೆಗೆ ಏನು ಅಂದ್ರೆ ನಂಬಿದ ದೈವದ ಮಾತನ್ನು ತೆಗೆದು ಹಾಕ್ಲಿಕ್ಕಿಲ್ಲ ಅಂತ ಅವರು ಪಾಪ ಶ್ರದ್ಧೆಯಿಂದ ಆದ್ರೂ ಆ ಕೆಲಸವನ್ನು ಮಾಡ್ಲೇಬೇಕಾಗುತ್ತೆ. ಆದ್ರೆ ಹಿಂದೆ ತುಂಬಾ ಚೆನ್ನಾಗಿ ನಡೀತಿತ್ತು. ಇದನ್ನ ನಾವು ತುಂಬಾ
ನೋಡಿದ್ದೇವೆ, ಅನುಭವಿಸಿದ್ದೇವೆ ಕೂಡ. ಆದರೆ ಇವತ್ತಿನ ದಿನಕ್ಕೆ ಆಗುವಾಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ನೀವು ನೋಡ್ತಾ ಇದ್ದು ಭೂತಕೋಲಗಳೆಲ್ಲ ಹೆಂಗಿತ್ತು? ತುಂಬ ಅಂದರೆ ನಮ್ಗನ್ಸೋದೇನು ಅಂದರೆ ಆವಾಗ ಈ ಥರದ ಮೈಕ್ ಇರಲಿಲ್ಲ ಅಥವಾ ಅಲಂಕಾರ, ವಿದ್ಯುತ್ ದೀಪ ಅಲಂಕಾರ ಇರಲಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪಂಜಿನ ದೀಪ, ಈಗ ನಾವು ಸಿನಿಮಾದಲ್ಲಿ ಏನು ನೋಡಿದ್ವಿ ಅದೇ ಥರ ಇರ್ತಿತ್ತು. ಅಲ್ಲಿ ಎಲ್ಲ ಕಡೆ ದೊಂದಿಯನ್ನು ಹಚ್ಚಿ ಸುತ್ತ ಇಟ್ಟಿರ್ತಿದ್ರು. ಜನ ಎಲ್ಲ ಎಷ್ಟು ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಕಿರ್ಚುದು, ಬೊಬ್ಬೆ ಹೊಡಿದು, ಒಂಥರ ಅವರಿಗೆ ನಾವು ಆ ಶಕ್ತಿಯ ನಡುವೆ ರಕ್ಷಿತರಾಗಿದ್ದೇವೆ ಅನ್ನುವಷ್ಟು ಭಾವ ಬರುವಂತೆ ಆ ವಾತಾವರಣ ಇರ್ತಿತ್ತು. ಕಾಡಿನ ಗಾಳಿ, ಆ ಸುಯಿಗುಡುವಿಕೆ, ಅದ್ರ ಜೊತೆಗೆ ಆ ದೀಪಿನ ಪಂಜು ಉರಿಯುವಾಗ ಆಗುವಂತ ಶಬ್ದ, ಆ ಬೆಂಕಿಯ ಶಬ್ದ, ಇದೆಲ್ಲ ಒಂಥರ ನಮ್ಮನ್ನ ಮುಗ್ಧವಾಗಿಸಿಬಿಡುತ್ತೆ, ಮೂಕವಾಗಿಸಿಬಿಡುತ್ತೆ. ಅಂತ ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ನಿಜವಾಗಿಯೂ ಅಲ್ಲೊಂದು ಶಕ್ತಿ ನಮ್ಮನ್ನ ಮಾತಾಡಿಸ್ತಿದೆ ಅಥವಾ ನಮ್ಮನ್ನ ರಕ್ಷಿಸ್ತಾ ಇದೆ ಬರ್ತಿತ್ತು. ಇವತ್ತೆಲ್ಲ ಈ ಸೋಡಿಯಂ ಲೈಟ್ಗಳು ಬಂದು ಮತ್ತು ಆ ವಾದ್ಯಗಳನ್ನು ಊರಿಗೆಲ್ಲ ಕೇಳುವ ಹಾಗೆ ಮಾಡಿ ಒಂದು ರೀತಿಯಲ್ಲಿ ಕರ್ಕಶವಾಗಿಯೋ ಅವುಗಳನ್ನು ಓಡಿಸ್ತಾರೋ ಅಥವಾ ಅವುಗಳನ್ನು ಬರೆಸ್ತಾರೋ ಗೊತ್ತಾಗಲ್ಲ ಕೆಲವೊಂದ್ಸಲ. ಆದರೆ ಅನ್ಸುತ್ತೆ ಈ ಗಣಪತಿಯನ್ನು ಕೂಡಿಸಿ ದೊಡ್ಡ ಕಿವಿ ಇದೆ ಅಂತ ಪಾಪ ಅವನಿಗೆ ದೊಡ್ಡ ದೊಡ್ಡ ಸ್ಪೀಕರ್ ಹಾಕಿ ಕಿರ್ಚಲ್ವಾ, ಡಿಜೆ ಹಾಕಿ. ಅಂದ್ರೆ ಇದೆಲ್ಲ ನಾವು ಮಾಡ್ತಾ ಇರೋ ಧರ್ಮದ ಹೆಸರಿನ ನಟನೆಗಳು ಅಥವಾ ಒಂದು ರೀತಿ ಆಭಾಸಗಳು ಅಂತ ಅನ್ನಿಸುತ್ತೆ. ಆದರೆ ಕಟ್ಟುವವರ ಪ್ರಾಮಾಣಿಕತೆಯಿಂದ ಇವತ್ತಿಗೂ ಕೆಲವು ಕಡೆ ಅದು ಉಳಿದಿದೆ. ಅದೇನು ತೀರಾ ನಂಬಲಿಕ್ಕೆ ಸಾಧ್ಯವಿಲ್ಲದ ಸಂಗತಿ ಅಲ್ಲ. ಯಾಕಂದ್ರೆ ದೂರದಲ್ಲಿದ್ದವರಿಗೆ ಎಲ್ರಿಗೂ ಅದು ಇದೆಲ್ಲ ಸಾಧ್ಯನಾ, ಯಾಕಂದ್ರೆ ನಾವು ಯಾವತ್ತೂ ನೋಡಲಿಲ್ಲ ಅದರಿಂದ ಇಲ್ವೇ ಇಲ್ಲ ಅಂತ ಹೀಗೆ ಮಾತಾಡೋರು ಇದ್ದಾರೆ. ಆದರೆ ಅದರ ಕೆಲಸ ಆಗುವುದನ್ನು ಒಂದು ಪ್ರಸಂಗ ನೆನಪಾಗ್ತಾ ಇದೆ. ಯಾರೋ ಒಬ್ರು ಬಂದು ನಾನು ಇಷ್ಟೆಲ್ಲ ನಿನಗೆ ನಂಬಿದ್ದೇನೆ, ನನಗೆ ನೀನು ಏನೂ ಮಾಡಲೇ ಇಲ್ಲ ಅಂತ ಆ ದೈವದ ನುಡಿ ಕೊಡುವವನ ಹತ್ರ ಅವನು ಯಜಮಾನ ಗಲಾಟೆ ಮಾಡ್ದ. ಯಜಮಾನ ದೈವದ ಮಾತು ಕೊಡುವ ಮಾತು ದರ್ಶನ ಹೇಳೋವನ ಹತ್ರ. ಅದು ತಕ್ಷಣವೇ ಇದು ಕಣ್ಣ ಮುಂದೆ ಕಂಡ ಸಂಗತಿ. ಅವನು ಏನು ಹೇಳ್ದ ಅಂದ್ರೆ ದೈವ ಏನು ಮಾತಾಡಿತು ಅಂದರೆ, 12 ವರ್ಷದ ಹಿಂದೆ ನೀನು ಪುಣೆಯಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಅಲ್ಲಿ ಬಿದ್ದಾಗ ನೀನು ಎತ್ತಿ ಹಾಕಿದವನು ನಾನು ಅಂತ. ಶಬಾಷ್. ಈ ಇಡೀ ಮನೆಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಇದು ದೈವ ಹೇಳಿದ ಮಾತು. ಅವತ್ತು ನಿನ್ನನ್ನು ಎತ್ತಿ ಹಾಕಿದ್ ನಾನೇ, ಇಲ್ಲಾಂದ್ರೆ ನೀನು ಆಸ್ಪತ್ರೆ ಹೋಗೋದಲ್ಲ ಯಮಲೋಕಕ್ಕೆ ಹೋಗ್ತಿದ್ದಿ. ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ನು ಯಾರಿಗೂ ಹೇಳಲಿಲ್ಲ ಆ ಪ್ರಸಂಗವನ್ನು. ಆಗ ಗೊತ್ತಾಯಿತು ಇವನು ಹಿಂದೆ 2.5 ತಿಂಗಳು ಯಾಕೆ ಬರಲಿಲ್ಲ ಅಂತ. ಅಂದರೆ ಆ ರೀತಿ 12 ವರ್ಷದ ಹಿಂದಿನ ಪ್ರಕರಣವನ್ನದು ಅವನಿಗೇನು ಈ ವ್ಯಕ್ತಿಗೂ ಗೊತ್ತಿಲ್ಲ. ಈ ಯಾರು ದೈವನ ಅರ್ಥಕ ಮಾಡ್ತಿದ್ದಾನೆ ಅವನಿಗೂ ಅವನು ಪುಣೆಯಲ್ಲಿರೋದು ಗೊತ್ತಿಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ, ಪರಿಚಯವೇ ಇಲ್ಲ. ಯಾರು ಮಾಡ್ತಿದ್ದಾರೆ ನಂಬಿದವನು ಅಷ್ಟೇ, ಆವಾಗಲೇ ಬಂದಿರೋದವನು. ಆದ್ರೆ ಯಾವಾಗ ಅವನು ಈ ಮಾತು ಹೇಳಿದ್ನೋ ತಕ್ಷಣ ಮಾತು ಹೇಳಿದಾಗ ಊರಿಡೀ ಸ್ಟನ್ ಆಗೋಯ್ತು. ಇಂಥ ಅನೇಕ ಪ್ರಸಂಗಗಳು ಅಲ್ಲಿ ಕಣ್ಣ ಮುಂದೆ ನಮ್ಗೆ ನಡೆಯುವುದು ಕಾಣುತ್ತೆ. ಆದ್ರೆ ಅದು ಅತ್ಯಂತ ಸುಂದರವಾಗಿರುತ್ತೆ. ಆ ಘಟನೆಗಳೆಲ್ಲ ಕೆಲವೆಲ್ಲ ಅಂದ್ರೆ ಅತೀತವಾದ ಘಟನೆಗಳ ಬಗ್ಗೆ, ಅವುಗಳು ಅಷ್ಟು ದೀರ್ಘ ಪ್ರಯಾಣ ಮಾಡಿ ಆ ಕಾಲದ ಬಗ್ಗೆ ಹೇಳುವಂತ ಅಂಶಗಳನ್ನು ಗಮನಿಸಿದಾಗ ತುಂಬಾ, ಯಾಕೆಂದ್ರೆ ಒಂದು ದುಷ್ಟ ಶಕ್ತಿಗಳು ಇವೆ ಅಂದಮೇಲೆ ದೈವಿಕ ಶಕ್ತಿಗಳು ಇದ್ದೇ ಇರ್ತವೆ. ಅದು ಏನು ಅನ್ನೋದನ್ನ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗುತ್ತೆ. ಈ ಭೂತಕೋಲದ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ದೈವವನ್ನ ಹ್ಯಾಂಡಲ್ ಮಾಡೋದಕ್ಕಂತೂ ಒಬ್ಬರಿರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಮೈ ಮೇಲೂ ದೈವ ಬರುತ್ತಾ? ಹ್ಯಾಂಡಲ್ ಮಾಡೋದು ಅಂತಂದ್ರೆ ಅದು ಯಾವ ರೀತಿ ವರ್ತಿಸತ್ತೆ ಮತ್ತು ಯಾವಾಗ ಅದಕ್ಕೆ ಏನು ಪ್ರಶ್ನೆ ಅಥವಾ ಏನು ಉತ್ತರ ಕೊಡ್ಲಿಕ್ಕೆ ಅದು ಸಿದ್ಧವಾಗಿರುತ್ತೆ, ಇದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಅವನ ಮೇಲೆ ಬರುವುದು ಅಂತ ಇಲ್ಲ ಅಲ್ಲಿ. ಆದರೆ ಏನು ಅಂದರೆ ಅದರ ಸ್ವಭಾವ ಏನು ಅಂತ ಗೊತ್ತಿರುತ್ತೆ. ಈ ಯಜಮಾನ ಏನೋ ಪ್ರಶ್ನೆ ಕೇಳುವಾಗ ಎಲ್ಲೋ ಕಲಸು ಮೇಲೆ ಹೋಗ್ರ ಮಾಡಿದ ಅಂದರೆ ಆಗ ಅವನು ಎಚ್ಚರಿಸ್ತಾನೆ, ಹಾಗಲ್ಲ, ಅದನ್ನು ಕೇಳಬೇಕಾದ್ರೆ ಗೌರವ ಉಚಿತವಾಗಿ ಕೇಳಬೇಕು, ಅಥವಾ ಅದರ ಹಿಂದಿನ ಪ್ರಸಂಗಕ್ಕೆ ನೀನು ಅದಕ್ಕೆ ಹರಕೆ ಹೊತ್ತಿದ್ದನ್ನು ಮಾಡಿ ಕೇಳ್ತಿದ್ಯೋ, ಮಾಡದೆ ಕೇಳಿದ್ರೆ ಅದೀಗ ವಾಪಸ್ ಮತ್ತೆ ಸರಿಯಾಗಿ ಶಿಕ್ಷೆಯೇ ಕೊಡುತ್ತೆ. ಆದರೆ ನೀನು ಅದನ್ನು ಹಿಂದಿನದು ಮಾಡಿದ್ದಿ ಅಂತಾಗ ಅದನ್ನು ಕನ್ವೆ ಮಾಡ್ತಾನೆ. ಅವ್ನು ತಪ್ಪು ಮಾತಾಡಿದರೆ, ಇಲ್ಲ ಆ ಯಜಮಾನನ ಅಭಿಪ್ರಾಯ ಹೀಗಿತ್ತು, ಅವನು ಹಿಂದೆ ಇದಕ್ಕೆ ಬೇಕಾದ ಸೇವೆ ಮಾಡಿದ್ದಾನೆ, ಅದು ಮಾಡಿಯೂ ಕೂಡ ಅವನಿಗೆ, ಯಾಕೆಂದ್ರೆ ನಾವೇ ಕೂಡ ಎಷ್ಟೋ ಸರ್ತಿ ನೋಡ್ತೇವಲ್ಲ, ಮಕ್ಕಳೇನೋ ಕೇಳ್ತಾರೆ, ಆಗ ನಾವು ಹೇಳ್ತೀವಿ ಇಲ್ಲ ಯಾರೋ ಇನ್ಸ್ಪೆಕ್ಟರ್ ಬಂದಾಗ ಅವ್ರ ಹತ್ರದ ಏನೋ ಪ್ರಶ್ನೆ ಕೇಳಿದಾಗ ಇಲ್ಲ ಅವನಿಗೆ ಗೊತ್ತು, ಅವನು ಕೇಳುವ ಪ್ರಶ್ನೆ ಹೀಗೆ ಕೇಳ್ತಿದ್ದಾನೆ ಅಂತ ಅವರಿಗೆ ಒಂದು ಮಧ್ಯದಲ್ಲಿ ಸಂಬಂಧ ಹಾಳಾಗದಂತೆ ನಮ್ಮಲ್ಲಿ ಹೇಗೆ ಪೌರೋಹಿತ್ಯ ನಡೆಸೋರು ಒಂದು ಕನೆಕ್ಟ್ ಮಾಡ್ತಾರಲ್ಲ, ಹಾಗೆ ಇದು ಒಂದು ರೀತಿಯ ಸಂಬಂಧವನ್ನು ಕಲ್ಪಿಸುವ ವ್ಯಕ್ತಿಗಳಾಗಿ ಅವರು ಸ್ವಭಾವ, ಈ ಯಜಮಾನನ ಬಗ್ಗೆಯೂ ಗೊತ್ತಿರುತ್ತೆ, ಆ ದೈವದ ಸ್ವಭಾವ ಗೊತ್ತಿರುತ್ತೆ, ಅವರಿಬ್ಬರ ನಡುವೆ ಒಂದು ಕ್ಲಾಶ್ ಆಗದ ಹಾಗೆ ತಡೆಯುವಂತಹ ಒಂದು ವ್ಯವಸ್ಥೆಯನ್ನ ಅವ್ರು ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಭೂತಕೋಲವನ್ನ ಯಾವ ಸೀಸನ್ ಅಲ್ಲಿ ನೋಡಬಹುದು? ಮೆಜಾರಿಟಿ ಸಾಮಾನ್ಯ ಉತ್ತರಾಯಣ ಅಂತ ಹೆಚ್ಚು ಲೆಕ್ಕ. ಉತ್ತರಾಯಣದ ಕಾಲದಲ್ಲಿ ಸಂಕ್ರಾಂತಿ ಮುಗಿದು ಉತ್ತರಾಯಣ ಅಂತಂದ್ರೆ ಈ ಮಕರ ಸಂಕ್ರಾಂತಿ ದಾಟಿ ಕರ್ಕಾಟಕ ಸಂಕ್ರಾಂತಿಯ ತನಕ ಬಹಳ ಹೆಚ್ಚು.
ಅಂದ್ರೆ ಬೇರೆ ಸಮಯದಲ್ಲಿ ಕೆಲವೊಮ್ಮೆ ಅಂದ್ರೆ ಇದು ಸಾಮೂಹಿಕವಾಗಿ ಆಗುತ್ತಾ ಅಥವಾ ಮಾಡಿಸ್ತಾರ? ಮಾಡಿಸ್ತಾರೆ. ಕೆಲವೊಂದ್ ಸರ್ತಿ ಅದು ಕಟ್ಟಲೆ ಅಂತ ವಾರ್ಷಿಕವಾಗಿ ನಡೆಯುವುದು ಅಂತ ನೇಮಾವಧಿ, ವರ್ಷಾವಧಿ ಅಂತೆಲ್ಲ ಇರುತ್ತೆ, ಹಾಗೂ ಮಾಡ್ತಾರೆ. ಕೆಲವೊಮ್ಮೆ ಅವರು ಹರಕೆ ಹೊತ್ತದ್ದಿರುತ್ತೆ, ನಾನು ಭೂತಕೋಲ ಕೊಡ್ತೇನೆ, ನನ್ನ ಮನೆಯ ಒಕ್ಕಲು ಸರಿಯಾಗಿ ಆಗಿ ಕಾಲಕ್ಕೆ ಸರಿಯಾಗಿ ನನಗೆಲ್ಲ ತೊಂದರೆ ಆಗದಂತೆ ಸಾಲ ತೀರಿದ್ರೆ ನಾನು ಮಾಡ್ತೇನೆ ಅಂತ ಅವ್ನು ಮಾತು ಕೊಟ್ಟಿರ್ತಾನೆ. ಅದಕ್ಕೆ ಅವನಿಗೆ ಎಲ್ಲಿ ನಂಬಿರ್ತಾನೋ, ಅವನು ಎಲ್ಲಿಂದ ಯಾವ ಮನೆಯ ರೀಜನ್, ಅವನು ಅಮೆರಿಕಾದಲ್ಲಿ ಬೇಕಾದ್ರೂ ಇರ್ಲಿ, ಅವನು ವಾಪಸ್ ಇದೆ ಕೆರಾಡಿಯ ಗ್ರಾಮಕ್ಕೆ ಬಂದು ಅದರ ಬದಿಯಲ್ಲಿರುವಂತ ಯಾವುದೋ ಒಂದು ಮೂಲೆಯಲ್ಲಿರುವ ಭೂತದ ಗೂಡಿಗೆನೇ ಬಂದವನು ಶರಣಾಗಿ ಅಲ್ಲಿ ಸೇವೆಯನ್ನು ಕೊಡಬೇಕು. ನಾನು ಅಲ್ಲೇ ಒಂದು ಮಾಡಿಸ್ಬಿಡ್ತೇನೆ ಅಂದ್ರೆ ಆಗಲ್ಲ. ಅದು ಒಂದು ಒಳ್ಳೆ ನಂಗೆ ಖುಷಿ ಕೊಡುವ ಸಂಸ್ಕೃತಿ. ಯಾಕಂದ್ರೆ ಎಲ್ಲಿದ್ರು ಮೂಲಕ್ಕೆ ಬರಬೇಕು, ಎಲ್ಲಿದ್ರು ಆ ಮೂಲಕ್ಕೆ ಬರಬೇಕು. ಮೂಲದ ಸ್ಥಾನದಲ್ಲಿಯೇ ಎಷ್ಟೋ ಜನ ಮನೆ ಮಾರಿದ್ರು ಆ ಭೂತದ ಸ್ಥಾನ ಮಾರ್ಲಿಕ್ಕೆ ಆಗಲ್ಲ. ಅವ್ರು ಮತ್ತೆ ಅಲ್ಲಿಗೆ ಬಂದು ಆ ನಾಗನ ಅಥವಾ ಭೂತದ ಸೇವೆ ಮಾಡುವುದು ಅಂತಿದ್ರೆ ಅಲ್ಲೇ ಮಾಡಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಇನ್ನು ಕೆಲವೊಮ್ಮೆ ಏನು ಅಂದ್ರೆ ಆ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಇನ್ನೊಂದು ಕಡೆಗೆ ಅದನ್ನ ಒಂದು ಆವಾಹನೆ ಮಾಡಿ ಕರ್ಕೊಂಡು ಹೋಗುದು ಅಂತ ಈ ತರ ತುಂಬಾ ಅದು ದೈವ ಒಪ್ಪಿಕೊಂಡ್ರೆ ಇನ್ನೊಂದು ಜಾಗದಲ್ಲಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿ ಅವ್ರು ನಂಬ್ತಾರೆ, ಅದಕ್ಕೆ ಬೇಕಿರುವ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಅವನು ಮಾತು ಕೊಟ್ಟು ಅದನ್ನು ನಡೆಸುವ ಶಕ್ತಿ ಅವನಿಗಿದೆ ಅನಿಸಿದ್ರೆ ಆಗ ಕೆಲವೊಂದು ಸರ್ತಿ ಅದು ಮೂಲ ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದು ಕೆಲವರು ಮನೆಯಲ್ಲೇ ಇರುತ್ತೆ, ಮನೆಯ ಭಾಗದಲ್ಲೇ ಇಟ್ಟುಕೊಂಡಿರ್ತಾರೆ. ಮನೆಯಲ್ಲೇ ಒಂದು ಜಾಗ ದೇವಮೂಲೆನೋ ಇದ್ದ ಹಾಗೆ ಒಂದು ದೈವ ಮೂಲೆ ಅಂತ ಇಟ್ಟು ಅಲ್ಲಿ ಅದೊಂದು ಮಂಚ ಹಾಕಿ ಅದರಲ್ಲೊಂದು ಖಡ್ಗವು ಅಥವಾ ಗಗ್ಗರವು ಅದಕ್ಕೆ ಸಂಬಂಧಪಟ್ಟ ಆಯುಧಗಳನ್ನೆಲ್ಲ ಇಟ್ಟು ಅಲ್ಲಿ ನಂಬಿ ಕೆಲಸ ಮಾಡ್ತಾರೆ. ಅಲ್ಲಿ ಕೊಡ್ಬೇಕಾದದ್ದೇನು ಅಲ್ಲೇ ಮಾಡ್ತಾರೆ. ಅಂದ್ರೆ ಅವರ ಮೂಲದಿಂದ ಅವರು ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದದ್ರಿಂದ ಇಲ್ಲಿ ಮಾಡ್ತಾರೆ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಅದು ಕೆಲವೊಂದು ಸರ್ತಿ ಇಲ್ಲೂ ಸರಿ ಆಗ್ಲಿ ಅಂದ್ರೆ ಮತ್ತೆ ಅಲ್ಲಿ ಒಮ್ಮೆ ಬರಬೇಕು ಅಂತ ಹೇಳುತ್ತೆ. ಹೀಗೆ ಆ ಸಂಬಂಧವನ್ನು ಉಳಿಸ್ಕೊಳ್ಳುವ ಒಂದು ಸ್ವರೂಪ ಸಂಸ್ಕೃತಿ ತುಂಬಾ ಚೆನ್ನಾಗಿರುತ್ತೆ. ಈ ಭೂತಕೋಲ ಆಗ್ತಾ ಇರುವಂತ ಸಂದರ್ಭದಲ್ಲಿ ದೈವ ಪ್ರವೇಶ ಆಗುತ್ತಲ್ಲ, ಅವರು ಮಾತಾಡ್ತಾರ ಅಥವಾ ಆಕ್ಷನ್ ಅಲ್ಲಿ ತಮ್ಮ ಉದ್ದೇಶವನ್ನ ಉತ್ತರ ಮಾತಾಡ್ತಾರೆ? ಮಾತು ಬರುತ್ತೆ ಸಾಮಾನ್ಯವಾಗಿ. ರಿಷಬ್ ಶೆಟ್ಟಿ ಅವರು ಒಂದ್ ಕಡೆ ಎಲ್ಲೋ ಹೇಳಿದ್ನರಪ್ಪ, ನಾನು ಅಂಥದ್ದೊಂದು ನೋಡಿದ್ದೆ ಕೂಡ. ಯಾವುದೋ ಒಂದು ದೈವ ಒಂದು ಜಾಗದಲ್ಲಿ ಮಾತಾಡುವಾಗ ವಸ್ತುತಃ ಆ ದೈವ ನರ್ತಕನಿಗೆ ಆ ಭಾಷೆಯೇ ಬರುವುದಿಲ್ಲ, ಅದು ಮಲಯಾಳಿ ಭೂತ. ಅವನು ಆ ಭೂತದ ಅಂದ್ರೆ ಅದು ಆ ವ್ಯಕ್ತಿ ಎಲ್ಲಿ ಹುಟ್ಟಿ ಬೆಳೆದು ಮಾಯ ಆಗಿರ್ತಾನೋ, ಎಲ್ಲಿ ಹುಟ್ಟಿ ಬೆಳೆದು ಅವನು ದೈವಿಕ ಸ್ವರೂಪವನ್ನು ಹೊಂದಿರ್ತಾನೋ ಆ ಜಾಗದ ಭಾಷೆಯನ್ನು ಸಂಸ್ಕೃತಿಯನ್ನೇ ಅದು ಪ್ರತಿನಿಧಿಸುತ್ತೆ. ಅದನ್ನು ಇಲ್ಲಿ ನಂಬಿ ಮಾತಾಡಿದಾಗ್ಲೂ ಅವನು ಮಲಯಾಳಿಯಲ್ಲಿ ಮಾತಾಡ್ತಾ ಇರ್ತಾನೆ ಅಂತ. ಅಂದ್ರೆ ಆ ತರ ಕೆಲವೊಂದ್ಸತಿ ಕೆಲವನಿಗೆ ಕನ್ನಡವೇ ಬರದವರು ಇದ್ದಾರೆ. ಆದ್ರೆ ಆ ದೈವ ಕನ್ನಡದ್ದಾಗಿದ್ರೆ, ಆ ಪರಿಸರದಿಂದ ಆಗಿದ್ರೆ, ಅದು ಕನ್ನಡದಲ್ಲಿ ಮಾತಾಡಿದ್ರೆ ಇವನಿಗೆ ಆಶ್ಚರ್ಯ ಆಗುತ್ತೆ, ಇವ್ನು ಕನ್ನಡ ಬರಲ್ಲ ಹೆಂಗ್ ಮಾತಾಡ್ತಾನೆ. ಆ ದೈವದ ಶಕ್ತಿಯಿಂದ ಅವನು ಆ ಹೊತ್ತಿಗೆ ಅಂತ ಮಾತು ಆಡುವುದು ಸಹಜ, ಮಾತಾಡುತ್ತೆ. ಮಾತೇ ಮುಖ್ಯ, ಮಾತಿನಿಂದಲೇ ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ನೀವು ಹಾಗೆ ಹೇಳಿದ್ರೆ ಮಧ್ಯದಲ್ಲಿ ಅವರೇ ಅವ್ನು ಏನ್ ಹೇಳಿದ ಅಂತ ಗೊತ್ತಾಗುದಿಲ್ಲ. ಅವ್ರ ಈ ಬಾಯಿ ತುಂಬಾ ಪದಾರ್ಥಗಳನ್ನ ತಿಂದು ಅದು ಅವರಿಗೆ ಕೆಲವು ಶಬ್ದಗಳ ಉಚ್ಚಾರಣೆಯಲ್ಲಿ ಆ ಕೇಳುಗನಿಗೆ ಅಸ್ಪಷ್ಟ ಆದಾಗ ಇದರ ಅಭಿಪ್ರಾಯ ಹೀಗೆ ಅಂತ ಅವರು ಬಿಡಿಸಿ ಹೇಳಲಿಕ್ಕೆ ಈ ಮಧ್ಯವರ್ತಿಗಳು ಕೆಲಸ ಮಾಡ್ತಾರೆ. ಇವತ್ತಿನ ಭೂತಕೋಲಗಳನ್ನು ನೋಡಿದಾಗ ಏನಿಸುತ್ತೆ, ಅದೇ ಹೆಚ್ಚು ಕಮರ್ಷಿಯಲ್ ಆಗ್ತಾ ಇರುತ್ತೆ. ಬದುಕಿನ ಹೊಟ್ಟೆ ಹೊರೆಯುವ ಕಾರ್ಯ ಅಂತ ಅನ್ನೋ ರೀತಿ ಇದನ್ನು ಕೂಡ ಎಳ್ಕೊಂಡ್ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ದೈವಗಳು ನಂಬುತ್ತಾರೆ ಅಂತ ಅನ್ನೋ ಅಷ್ಟೇ ಕಾರಣಕ್ಕೆ ಅವುಗಳು ಸುಮ್ಮನಿವೆಯೋ, ಕ್ಷಮೆಯ ಪರಮಾವಧಿಯೋ ಅಥವಾ ಯಾವತ್ತೋ ಒಂದು ದಿವಸ ಅದು ವಾಪಸ್ ಅವನಿಗೆ ಆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಆದರೆ ಹೆಚ್ಚು ಕಮ್ಮಿ ಅದರ ಬದಲಾವಣೆ ಅಂತ ಅನ್ನೋದು ಒಂದು ರೀತಿ ಈ ಒಂದು ಚಿತ್ರದ ದೃಶ್ಯದಿಂದ ಏನಾಗಬಹುದು ಅಂದರೆ ಬಹುಶಃ ಅದು ಮತ್ತೆ ಮೂಲ ಸ್ಥಿತಿಗೆ ಹೋಗಬಹುದು ಅಂತ ಅನ್ನಿಸ್ತಿದೆ. ಅಬ್ಬರಗಳಿಗಿಂತ ಹೆಚ್ಚು ಮುಖ್ಯ ಅಲ್ಲಿರುವ ಶ್ರದ್ಧೆ, ಅಲ್ಲಿರುವ ಸಂಸ್ಕೃತಿಯ ಉಳಿಸಿಕೊಳ್ಳುವಿಕೆ. ಕಾಡನ್ನೆಲ್ಲ ಸಪಾಟು ಮಾಡಿ ಸಿಮೆಂಟ್ ಇದ್ದು ದೊಡ್ಡ ಛತ್ರ ಕಟ್ಟಿ ಅದನ್ನು ಕೂಡಿಸುವುದು ಉಚಿತ ಅಲ್ಲ. ಅದು ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ನಾವು ಇರುವ 4 ದಿವಸದಲ್ಲಿ ಮಾತ್ರ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡು ಮತ್ತದು ಮಾಮೂಲು ಕಾಡೇ ಆಗಿ ಉಳಿಯುವ ಹಾಗೆ ಅದನ್ನು ನೋಡ್ಕೊಳ್ಳೋದೇ ಈ ಚಿತ್ರದ ಸಂದೇಶ ಅಂತಲೂ ನಾವು ಭಾವಿಸಬಹುದು. ಈ ಇನ್ಫ್ಯಾಕ್ಟ್ ಒಂದು ಇತಿಹಾಸವನ್ನ ಅಥವಾ ಒಂದು ಪುರಾಣದ ವಿಷಯವನ್ನ ಅಥವಾ ಸತ್ಯ ಘಟನೆಯ ವಿಷಯವನ್ನ ಸಿನಿಮಾ ಮಾಡಿದಾಗ ನಿರ್ದೇಶಕರು ಎಲ್ಲೋ ಒಂದ್ ಕಡೆ ಎಡವು ಬಿಡ್ತಾರೆ. ಇನ್ಫ್ಯಾಕ್ಟ್ ನೀವು ಕುರುಕ್ಷೇತ್ರ ನೋಡಿದಿರಿ ಅಂತ ಭಾವಿಸ್ತೀನಿ. ಅದಕ್ಕೆ ಅವರು ಆರಂಭದ ನನ್ನ ಮೇಲೊಂದು ಹೆಸರು ಕೊಟ್ಟಿದ್ದಾರೆ, ಮುನಿರತ್ನ. ಅದು ವ್ಯಾಸರದ್ದಲ್ಲ. ಓಕೆ ಫೈನ್. ಆದರೆ ಈಗ ಆ ಥರದ ಸಿನಿಮಾಗಳನ್ನು ಮಾಡಿದಾಗ ನಮಗೆ ಮೂಲ ಗ್ರಂಥಗಳಲ್ಲಿ ಇದ್ದಂತಹ ವಿಷಯಗಳು ಆ ಸಿನಿಮಾದಲ್ಲಿ ಕಾಣಲ್ಲ. ಈಗ ನೀವು ಚಿಕ್ಕನಿಂದ ಕೋಲ ಅಂದರೆ ಏನು ಅಂತ ಗೊತ್ತು, ಅದರ ಆರಾಧನೆಗಳು ಹೇಗೆ ಅಂತ ಗೊತ್ತು. ಇದಾದ್ಮೇಲೆ ಇವತ್ತು ಕಾಂತಾರ ನೋಡಿದಿರಿ, ಎಲ್ಲಾದರೂ ಎಡವಿದ್ದಾರೆ ಅಂತ ಅನಿಸಿದೇನಾ? ಅಥವಾ ಎಲ್ಲಾದರೂ ಕೋಲದಲ್ಲಿ ಹೀಗಿಲ್ಲ ಬಟ್ ಸಿನಿಮಾದಲ್ಲಿ ಹಿಂಗೆ ತೋರಿಸಿದ್ದಾರೆ
ಅಂದ್ರೆ ಅಂಶಗಳು ಯಾವ್ದಾದ್ರು ಅಂದ್ರೆ ಸಿನಿಮ್ಯಾಟಿಕ್ ಆಗಿ ತೋರಿಸುವಾಗ ಬಹುಶಃ ಕೆಲವೊಂದು ಅಲ್ಲಿ ಇದ್ದಂತೆ ಪೂರ್ತಿ ತೋರಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ಹೆಚ್ಚು ಮಾಡಿಲ್ಲ. ಅಂದ್ರೆ ತೋರಿಸುವ ವಿಷಯದಲ್ಲಿ ಕೆಲವನ್ನ ಅಗತ್ಯ ಇಲ್ಲ ಅಂತ ಅನ್ನುವ ಸಂದರ್ಭ ಬಂದಾಗ ಅದನ್ನ ಕಮ್ಮಿ ಮಾಡಿರ್ಬೋದು. ಯಾಕೆಂದ್ರೆ ಅಲ್ಲಿ ಪ್ರತಿ ಘಟನೆಯನ್ನು ತೋರಿಸುವ ಉದ್ದೇಶ ಅಲ್ಲ, ಅದು ಡಾಕ್ಯುಮೆಂಟರಿ ಅಲ್ಲ, ನಮ್ಮ ಸಿನಿಮಾಕ್ಕೆ ಕತೆ. ಹಾಗೆ ನೋಡಿದ್ರೆ ಈಗ ಗಗ್ಗರ ಅಂತಾನೆ ಒಂದು ಸಿನಿಮಾ ಬಂದಿತ್ತು ಹಿಂದೆ, ಶಿವಧ್ವಜ್ ಅವರು ಮಾಡಿರೋದು ಅಂತ ಅನ್ಸುತ್ತೆ. ಅದಕ್ಕಿಂತ ಹಿಂದೆ ಒಂದು 2-3 ಚೋಮನ ದುಡಿ, ಅಲ್ಲಿಯೂ ಕೆಲವು ಅಂಶಗಳು ಬಂದಿವೆ. ಬಹುಶಃ ದ್ವೀಪದಲ್ಲೂ ಒಂಚೂರು ಏನು ಅದರ ಪರಿಚಯ ಇದೆ. ಆ ಎಲ್ಲ ಕಡೆಯಲ್ಲೂ ಅವರಿಗೆ ಆ ಸಿನಿಮಾಕ್ಕೆ ಇಂಥ ದೈವದಿಂದ ಅವರು ಒಪ್ಪಿಗೆ ಪಡ್ಕೊಂಡ್ರು ಅಂತ ಹೇಳೋದೇ ಮುಖ್ಯ ಆಗಿರುತ್ತೆ ಹೊರತು ದೈವ ತೋರಿಸ್ತೇನೆ ಅಂತ ಏನು ರಿಷಬ್ ಶೆಟ್ಟಿ ಅವರು ತಮ್ಮ ಆ ಕಥೆಯನ್ನು ಹೇಳುವ ವಿಧಾನದಲ್ಲಿ ಹೆಸರು ಅಂದ್ರೆ ವಿವರಣೆ ಕೊಟ್ಟು ಫಿಕ್ಸ್ ಮಾಡಿಲ್ಲ. ಆದ್ರಿಂದಾಗಿ ಇದನ್ನು ಹೇಳಲಿಲ್ಲ ಅಂತ ಹೇಳುವುದು ತುಂಬಾ ಸುಲಭ. ಆದ್ರೆ ಹೇಳಬೇಕಾದ ವಿಷಯದಲ್ಲಿ ಎಲ್ಲೂ ಕೂಡ ಅವ್ರು ಎಡವಿಲ್ಲ. ಏನ್ ಹೇಳಬೇಕು ಅಂತ ಅನ್ಕೊಂಡು ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದರೆ, ಬಹುಶಃ ನನಗೆ ಅನ್ಸುತ್ತೆ ಬಹಳ ಜನ ಭೂತದ ಬಗ್ಗೆ ಎಕ್ಸಾಗರೇಟ್ ಏನ್ ಮಾಡ್ತಿದ್ರು, ಮತ್ತೆ ಅದನ್ನ ತಪ್ಪಾಗಿ ಯಾರು ಪ್ರಚಾರ ಮಾಡ್ತಿದ್ರು ಅವರಿಗೆಲ್ಲ ಒಂದು ಚಾಟಿ ಏಟ್ ಕೊಟ್ಟಿದ್ದಾರೆ. ತುಳುನಾಡಿನಲ್ಲೇ ಯಾರೆಲ್ಲ ನಾವೇ ದೈವ ಅನ್ನುವ ಹಾಗೆ ತಮ್ಮನ್ನೇ ಅದರ ಪ್ರತಿನಿಧಿ ಮೂಲ ಪ್ರವರ್ತಕ ಅಂತ ಅನ್ನುವ ಹಾಗೆ ಯಾರು ಮಾತಾಡ್ತಿದ್ರು ಅಂಥವರಿಗೆ ಸರಿಯಾಗಿ ದೊಣ್ಣೆ ಬೀಸಿದ್ದಾರೆ ರಿಷಬ್ ಶೆಟ್ಟಿ ಅವರು. ಯಾಕೆಂದ್ರೆ ಬಹಳ ಜನ ದೈವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ, ದೇವತೆಗಳು ಯಾರೂ ಅಲ್ಲ, ಎಲ್ಲ ಇವರಿಂದನೇ ಉಳಿದ ದೇವತೆಗಳು ಹುಟ್ಟಿದ್ದು ಅಂತನ್ನುವ ಮಟ್ಟಕ್ಕೆ ಮಾತಾಡುವವರು ಇದ್ದಾರೆ. ಈಗ ದೇವತೆಗಳೇ ಇಲ್ಲ, ದೇವತೆಗಳೆಲ್ಲ ಈ ದೈವದ್ದೇ ಅಧೀನದಲ್ಲಿ ಇರುವವರು, ಅವರಿಂದಾಗಿ ಇವರೆಲ್ಲ ಬಂದಿರುವುದು. ನೀವು ಅವ್ರಿಗೆ ಹೆಸರು ಕೊಟ್ಟಿರುದು, ವೈದಿಕ ಮಾಡಿ ಅವರನ್ನ ದೇವತೆಗಳ ಮಾಡಿದ್ರೆ ಅವರೆಲ್ಲ ದೈವಗಳೇ. ಈಗ ದೈವಗಳೇ ದೇವರು ಅಂತ ಹೇಳ್ತಾರಲ್ಲ, ಅದೇ ಇದನ್ನೇ ನಾನು ಹೇಳಿದ್ದು. ಈ ಅಂಶದಲ್ಲಿಯೇ ಅದನ್ನ ರಿಷಬ್ ಶೆಟ್ಟಿ ಅವರು ನಮಗೆ ಅದರ ಯಾವ ಒಂದು ಟ್ರ್ಯಾಕ್ ಪಾಯಿಂಟ್ ಇಟ್ಕೊಂಡು ನಾನು ಈಗ ಹೇಳಿ ಹೊರಟ ಸಂಗತಿ, ಇಡೀ ಆ ಸಿನಿಮಾದಲ್ಲಿ ಅವರು ಹೇಳಿ ಹೊರಟದ್ದು ಶಿವನ ಪ್ರಮಥ ಗಣಗಳು. ಈ ಭೂತಗಳೆಲ್ಲವೂ ಕೂಡ ಇದು ಯಾವುದು ದೇವತೆಗಳಲ್ಲ, ಇದು ಒಂದು ಕಾಲಘಟ್ಟಕ್ಕೆ ಸೀಮಿತವಾದವುಗಳು. ನಿಮ್ಗೆ ಆ ದೃಶ್ಯದಲ್ಲಿ ಆ ರಾಜನನ್ನ ಕೊನೆಯ ದೃಶ್ಯದಲ್ಲಿ ಅವನು ತಡಿದು ನಿಲ್ಲಿಸ್ತಾನೆ ಬಹಳ ಹೊತ್ತು, ಆಮೇಲೆ ಅವಳು ಬಂದು ಅವನನ್ನ ಎದೆಗೆ ಚುಚ್ಚಿ ಅದಷ್ಟೊತ್ತಿಗೆ ಮಾಯಕ್ಕಾಗಿ ಹೋಗುತ್ತೆ. ಅಲ್ಲಿ ತನಕ ಅದು ರಕ್ಷಣೆ ಮಾಡ್ತಾ ಇತ್ತು. ಆ ಪುಟ್ಟ ಮಗುವಿದ್ದಾಗಿನಿಂದ ಆ ಹುಡುಗನ ಬೆರಮೆ ಜೊತೆಗೆ ಅದು ಮಾತಾಡ್ತಾ ಇರುತ್ತೆ. ಅಂದ್ರೆ ಅದಕ್ಕೊಂದು ಕಾಲಘಟ್ಟ ಇದೆ. ದೇವರಿಗೆ ಹಾಗೆ ಕಾಲಘಟ್ಟ ಇಲ್ಲ, ದೇವತೆಗಳಿಗೆ ಆ ಕಾಲಘಟ್ಟ ಇಲ್ಲ. ಈ ದೈವಗಳಿಗೆ ಭೂಮಿಯಲ್ಲಿ ಇಷ್ಟು ಕಾಲ ನಿನ್ನನ್ನು ನಂಬಿದ ಜನರಿಗೆ ನೀನು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಯಾಗಿ ಸಹಕಾರ ಕೊಡಬೇಕು ಅಂತ ಒಂದು ದೇವತೆಗಳಿಂದ ಆದಿಷ್ಟವಾದ ಪ್ರಮಥಗಣಗಳಿಂದ ಇಳಿದು ಬಂದ ಒಂದು ಪ್ರತ್ಯೇಕ ಗುಂಪದು. ಅಸೈನ್ಮೆಂಟ್ ಇರುತ್ತೆ, ಅವರಿಗೆ ಒಂದು ಅಸೈನ್ಮೆಂಟ್ ಇರುತ್ತೆ. ನೀವು ಇಷ್ಟು ಕಾಲ ಅಂದ್ರೆ ಅದು ಸಾಮಾನ್ಯ 300 ವರ್ಷ ಇರ್ಬೋದು, 500 ವರ್ಷ ಇರ್ಬೋದು, 800 ವರ್ಷ ಇರ್ಬೋದು, ಅವರದ್ದು ಒಂದು ಕಾಲದ ಮಿತಿ ಇರುತ್ತೆ. ಅಷ್ಟರಲ್ಲಿ ಅವ್ರು ಬಂದು ಈ ಕೆಲಸ ಮಾಡ್ತಿರ್ತಾರೆ. ಎಲ್ಲಿಗೆ ಅವ್ರದ್ದು ಮುಗಿಯಿತೋ ಅಲ್ಲಿಂದ ಅವ್ರು ಬಿಡ್ತಾರೆ, ಮತ್ತೆ ಇನ್ಯಾವುದೋ ಒಂದು ಬರುತ್ತೆ, ಅದು ಮುಗಿಯುವುದಿಲ್ಲ. ಆರಂಭದಲ್ಲಿ ಹೇಳುವಾಗ ಸಾಮಾನ್ಯ ಈ ಗುಳಿಕ, ಬೆರ್ಮೆ, ಚಾವುಂಡಿ ಅನ್ನೋದು ಮೂಲ ಶಕ್ತಿಗಳು ಅಂತ ಹೇಳುದು ಅಲ್ಲಿಂದ ಬಂದಾಗ. ಆಮೇಲೆ ಅವುಗಳೇ ಬೇರೆ ಬೇರೆ ಅವತಾರಗಳನ್ನ ತಾಳಿ ಮತ್ತೆ ಮತ್ತೆ ಹುಟ್ಟಿ ಬಂದಂತಹ ಶಕ್ತಿಗಳಾಗಿ ಕೆಲವನ್ನ ಹೇಳ್ತಾರೆ. ಅದರಲ್ಲಿ ಅದು ಗುಳಿಕದಲ್ಲಿ ಹಲವು ಹೆಸರುಗಳಿಂದ ಅದರ ಪರಿಚಯ ಮಾಡಿಕೊಟ್ಟದ್ದು ಆ ಸಿನಿಮಾದಲ್ಲಿದೆ. ಅದೇ ರೀತಿ ಈ ಹೆಣ್ಣು ದ್ರಕ್ತೇಶ್ವರಿ, ಚೌಡಿ ಇತ್ಯಾದಿಗಳೆಲ್ಲ ಬಂದ್ರು ಕೂಡ ಇದೆಲ್ಲವೂ ಕೂಡ ಅದೇ ಶಕ್ತಿಯ ಮತ್ತೆ ಮತ್ತೆ ರೀಇನ್ಕಾರ್ನೇಷನ್. ಆದ್ರೆ ಇದು ಯಾವುದು ಕೂಡ ಶಿವ ಅಲ್ಲ, ಶಿವನ ಪರಿವಾರ, ದುರ್ಗೆಯ ಪರಿವಾರ. ಆದ್ರೆ ಒಂದು ಸರ್ತಿ ಅಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ಅಲ್ಲಿ ತೋರಿಸುವಾಗ ಶಿವನ ಹಾಗೆ ತೋರಿಸಿದ್ದು ಬಹುಶಃ ಅದೊಂದು ಸಿಂಬಾಲಿಕ್ ಆಗಿ ಇದು ಶಿವನದ್ದೇ ಸಂಬಂಧಿತವಾದ ಕೆಲಸಕ್ಕೆ ಬಂದಿರುವುದು ಅಂತ ಅವನ ಹಾಗೆ ನಿಂತದ್ದಕ್ಕೆ ಅದು ಅವನ ನಂದಿ ಅಲ್ಲಿ ಅವನಿಗೆ ತಲೆಬಾಗಿತು ಅಂತ ಅನ್ನೋದನ್ನ ಸಿಂಬಾಲಿಕ್ ಆಗಿ ತೋರಿಸಿರ್ಬೋದು. ಆದ್ರೆ ಶಿವ ಹಾಗೆ ಭೂಮಿಗೆ ನೇರವಾಗಿ ಬರಬೇಕಾದ ಪ್ರಸಂಗವೇ ಇಲ್ಲ. ಯಾಕಂದ್ರೆ ಸರ್ವಭೂತ ಹೃದಯಂ ತಂ, ಅವನು ಎಲ್ಲ ಭೂತಗಳ ಹೃದಯದಲ್ಲೂ ಮನಸ್ಸಿನ ಶಕ್ತಿಯಾಗಿ ನಿಂತವನಾದಾಗ ಅಲ್ಲಿಂದನೇ ಅವನು ಪ್ರೇರಣೆ ಮಾಡ್ಲಿಕ್ಕೆ ಸಾಧ್ಯತೆ ಇರುವಂತದ್ದಾದ್ರಿಂದ ಪ್ರತ್ಯೇಕ ಒಂದು ರೂಪ ತೊಟ್ಟು ಬರಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಮತ್ತೆ ಮತ್ತೆ ಈ ಎಷ್ಟಿದೆ ಹೀಗೆ ಬರ್ತಾ ಹೋದ್ರೆ ದಿನ ಬರ್ತಾ ಇರ್ಬೇಕಾಗತ್ತೆ, ಪುರ್ಸೋತೆ ಇಲ್ಲ ನಮ್ಮಲ್ಲಿ. ಹಾಗಾಗಿ ಬರುವಂತಹ ಎಲ್ಲ ದೈವಗಳು ಅಂತರಂಗದಲ್ಲಿ ಶಿವನ ಅಂತರಂಗದಲ್ಲಿ ಶಿವ ಇದ್ದಾನೆ ಮತ್ತು ಶಿವನ ಆದೇಶವನ್ನು ಹೊತ್ತೇ ಬರುವಂತವುಗಳು. ಹಾಗಾಗಿ ಮೂಲದಲ್ಲಿ ಒಬ್ಬ ವೈದಿಕನಾದ ಶಿವ ಇದ್ದೇ ಇದ್ದಾನೆ. ಜಾನಪದೀಯವಾದಂತಹ ಸಂಬಂಧ ವೈದಿಕಕ್ಕೆ ಇದ್ದೇ ಇದೆ ಅನ್ನೋದನ್ನ, ವೈದಿಕಕ್ಕೆ ಈ ಭೂತಗಳ ಜೊತೆಗೆ ಸಂಪರ್ಕವೇ ಇಲ್ಲ, ಸಂಬಂಧವೇ ಇಲ್ಲ ಅಂತ ಹೇಳುವವರಿಗೆ ಬಹಳ ಚೆನ್ನಾಗಿ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಎರಡು ಬೆರೆತು ಬದುಕಬೇಕು. ನಾನು ಅದನ್ನೇ ಕೇಳೋನಿದ್ದೆ. ಸುಮಾರು ಜನ ಇದೇ ರೀಜನ್ ಅಲ್ಲಿ ಕರಾವಳಿಯ ಭಾಗದಲ್ಲಿ ಕೋಲವನ್ನ ಒಪ್ಪದವರೂ ಕೂಡ ಇದ್ದಾರೆ. ಹೌದು, ಅಂದ್ರೆ ಅದು ನಮ್ಮ ಸಂಪ್ರದಾಯ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಾವು ಅಂದ್ರೆ ಒಪ್ಪದವರು ಇನ್ ಸೆನ್ಸ್ ಅದನ್ನ
ತೀವ್ರವಾಗಿ ವಿರೋಧನೂ ಮಾಡಲ್ಲ, ಅಕ್ಸೆಪ್ಟು ಮಾಡಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಬಹಳ ಅಂತರವನ್ನ ಕಾಯ್ದುಕೊಂಡಂಥವ್ರು ಇದ್ದಾರೆ. ಹೌದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಸಿನಿಮಾದಲ್ಲಿ ಇದ್ರ ಬಗ್ಗೆನೂ ಕೂಡ ಒಂದು ಸಾಮರಸ್ಯವನ್ನು ತೋರಿಸಿದ್ದಾರೆ. ಹೌದು. ಅಂದ್ರೆ ಈಗ ಈ ಅಗತ್ಯ ಯಾರಿಗಿದೆಯೋ ಅವ್ನು ನಂಬ್ತಾನೆ. ಯಾರಿಗೆ ಅದಕ್ಕಿಂತ ಮಿಗಿಲಾದ ಅವರಲ್ಲೇ ಸ್ವಂತಕ್ಕೆ ಬೇಕಿರುವಂತಹ ಅನುಕೂಲತೆಗಳಿರುತ್ತೋ ಅವರು ಅದನ್ನ ಬೇಡಿ ನಂಬಿ ಅವುಗಳ ಅಡಿಯಲ್ಲಿ ಅಥವಾ ಅವುಗಳ ಸೇವೆಯಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಈ ಉಪಾಸನೆಯ ಕ್ರಮದಲ್ಲೂ ಕೂಡ ತುಂಬಾ ಲೇಯರ್ಗಳಿವೆ. ಆ ಲೇಯರ್ಗಳನ್ನ ಗಮನಿಸುವಾಗ ಅವರಿಗೆ ನೇರವಾಗಿ ದೇವತೆಗಳ ಸಂಪರ್ಕ ಇದ್ದು ಅವರು ಸಾಧಿಸುವವರಾದಾಗ, ಆದರೆ ಆ ಭೂಮಿಯ ಸಂಪರ್ಕ ಇದ್ದು ಬಂದ ಮೇಲೆ ಅವರಿಗೂ ಅದು ಒಂದು ಪಾಲಿದೆ. ಅದನ್ನ ನಂಬುದು ಅಂದ್ರೆ ನಾನು ಹೇಳ್ತಾ ಇರೋದು ಅದನ್ನ ಸರ್ವಸ್ವ ಅಂತ ಹೇಳುದಲ್ಲ, ಅದಕ್ಕೊಂದು ಮರ್ಯಾದೆ ಕೊಡೋದಂತೂ ಕೊಡ್ಲೇಬೇಕು. ಆ ಸ್ಥಾನದಿಂದ ಏನ್ ನಾವು ಅದು ಕ್ಷೇತ್ರಪಾಲ ಅಂತ ಹೇಳುವುದಿದೆ, ಕ್ಷೇತ್ರವನ್ನು ರಕ್ಷಿಸುತ್ತೆ, ಅಷ್ಟಕ್ಕೆ ಅದು ಗೌರವ ಕೊಡ್ಲೇಬೇಕು. ಅದು ಸರ್ವಸ್ವ ಅಲ್ಲ. ಆ ಪ್ರದೇಶದ ಉಳಿವಿಕೆಗಾಗಿ ಅದರ ತೀವ್ರವಾದ ಸಹಕಾರ ಇದೆ, ಅದಕ್ಕೆ ಅಷ್ಟಕ್ಕೆ ಗೌರವ ಕೊಡ್ಲೇಬೇಕು. ಈ ಗ್ರಾಮ ದೇವತೆಗಳಿದ್ದ ಹಾಗೆ. ಹಾಗಾಗಿ ಅದನ್ನ ನಾವು ಪ್ರಾರ್ಥನೆ ಮಾಡಿದೆವು ಅಥವಾ ಅದನ್ನ ನಾವು ಕೇಳಿಕೊಂಡೆವು ಅಂದ ಮಾತ್ರಕ್ಕೆ ಅದು ಜಗತ್ತಿನ ಎಲ್ಲಾ ಶಕ್ತಿಗಳಿಗೆ ಮೀರಿದ ಶಕ್ತಿ ಅಂತ ಏನು ಹೇಳಿದ ಹಾಗಲ್ಲ. ವೈದಿಕವಾಗಿ ಭಗವಂತನ ಪಾರಮ್ಯವನ್ನು ಹೇಳಿದ್ದಕ್ಕೂ ನಾವು ಇಲ್ಲಿ ನಮ್ಮ ಕಲ್ಚರಲಿ ಸಾಂಸ್ಕೃತಿಕವಾಗಿ ಬಂದಂತಹ ಕೆಲವು ಆಚರಣೆಗಳಿಗೆ ಸಪೋರ್ಟ್ ಮಾಡೋದಕ್ಕೂ ವಿರೋಧ ಇಲ್ಲ. ಅದನ್ನೇ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸ್ತಾರೆ. ಯಾಕಂದ್ರೆ ಅವರೆಲ್ಲ ಶಿವನ ಪ್ರತಿಷ್ಠೆ ಮಾಡುವವರೇ ಬಂದು ಹೇಳುದು ಶಿವನ ಗಣಗಳಿಗೆ ಅವಮಾನ ಆಗಿದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಮಾತಾಡಿಸುವಾಗ ನಿಮ್ಮ ಮಕ್ಕಳಿಗೆ ಅಥವಾ ಇನ್ಯಾರಿಗೋ ಅಲ್ಲಿ ಕೊಡಬೇಕಾದ ಚಾಕ್ಲೇಟ್ ಅನ್ನ ತುಂಡು ಮಾಡಿ ಎಂಜಲ್ ಮಾಡಿ ಕೊಟ್ಟು ನಿಮ್ಮನ್ನ ಮಾತ್ರ ಬಹಳ ಗೌರವ ನೀವೇನ್ ಯೋಚನೆ ಮಾಡ್ತೀರಿ? ಮಕ್ಕಳಿಗೆ ಅವಮಾನ ಮಾಡಿ ನಮ್ಮನ್ನ ಇಲ್ಲಿ ಕರೆದು ಏನ್ ಮಾಡುದು? ಬೇಡ, ನಮ್ಗೆ ವಾಪಸ್ ಹೋಗ್ಲಿ ಅಂದ್ರೆ ಅದಕ್ಕೆ ಹಾಗೆ ಅವ್ರು ಏನ್ ಮಾಡ್ತಾರೆ, ಇಲ್ಲ ಮಕ್ಕಳನ್ನು ಕರೆದು ಮತ್ತೆ ಹೊಸ ಚಾಕ್ಲೇಟ್ ಕೊಟ್ಟು ಇಲ್ಲ ಅದೇನೋ ತಪ್ಪಿ ಬಂದದ್ದು ಸಮಾಧಾನ ಮಾಡಿದ್ರೆ ಆಯ್ತು ಸರಿ, ಇನ್ನೇನು ನಾವು ಮತ್ತೆ ಸಣ್ಣ ವಿಷಯನೇ ದೊಡ್ಡದು ಮಾಡಬಾರ್ದು ಅಂತೇಳಿ ನಾವು ಒಟ್ಟಾಗ್ತೀವಿ. ಇಷ್ಟೇ ಅಂಶವನ್ನ ಅವರು ಅಷ್ಟು ಚೆನ್ನಾಗಿ ಒಂದು ವೈದಿಕ ಜಾನಪದೀಯ ಸಂಬಂಧಗಳು ಅದು ನಿರಂತರ ಎಲ್ಲಾ ಕಾಲಕ್ಕೆ ಇರಲೇಬೇಕು. ಇದ್ದಾಗಲೇ ಈ ಸಂಸ್ಕೃತಿಯಲ್ಲಿ ಕೆಲವೊಂದು ಸರ್ತಿ ಜಾರಿ ಹೋಗುವ ಅಥವಾ ತಪ್ಪು ದಾರಿ ಹಿಡಿಯುವ ಅಥವಾ ಕೆಟ್ಟ ಪ್ರವೃತ್ತಿಗೆ ಸಾಗುವಂತಹ ದುಸ್ಥಿತಿಗಳನ್ನು ತಪ್ಪಿಸುವಂತಹ ಅವಕಾಶ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ವಿಷಯದಲ್ಲಿ ಏನಾದರೂ ಐತಿಹಾಸಿಕವಾದ ಅಥವಾ ಅಂದರೆ ಇದಕ್ಕೆ ನಾವು ನೇರವಾಗಿ ಐತಿಹ್ಯಗಳನ್ನೇ ನಂಬಬೇಕು ಹೊರತು ಇದು ಗ್ರಾಂಥಿಕವಾಗಿ ಇಂತಹ ವಿಷಯಕ್ಕೆ ಈ ಪುಸ್ತಕದಲ್ಲಿ ಈಗ ನಾವು ಪುಸ್ತಕ ಅಂತ ನೋಡ್ತಾ ಇರೋದು ಹಿಂದೆಲ್ಲ ಮಾತಿನಿಂದಲೇ ಈ ಪರಂಪರೆ ಜಾನಪದೀಯವಾಗಿ ಬಂದದ್ದು ಅಂತ. ಹಾಗಾಗಿ ಇವತ್ತಿಗೆ ಸುಮಾರು 1253 ತನಕ ದೈವಗಳ ಹೆಸರುಗಳು ಬೇರೆ ಬೇರೆಯಾಗಿ ಲಭ್ಯವಾಗುವುದನ್ನು ಇತಿಹಾಸಕಾರರು ಸಂಶೋಧಕರು ದಾಖಲೆ ಮಾಡಿ ಇಟ್ಕೊಂಡಿದ್ದಾರೆ. ಆದರೆ ಇದು ಕೆಲವೊಂದು ಮತ್ತೆ ಮತ್ತೆ ಹುಟ್ಟುವುದು, ಇನ್ನು ಕೆಲವೆಲ್ಲ ಬೇರೆ ಬೇರೆ ಗಣಗಳಿಂದ ಮತ್ತೆ ಇನ್ನೊಂದು ರೂಪಗಳಿಂದ ಬಂದು ಭೂಮಿಯಲ್ಲಿ ಅದರ ಮಟ್ಟ ಅಂದ್ರೆ ನಂಬಿಕೆಯ ಮಟ್ಟ ಯಾರಿಗೆ ಎಷ್ಟು ಇರುತ್ತೋ ಅಷ್ಟಕ್ಕೆ ಅವರೇ ಬರಬೇಕು. ಈಗ 1ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ 1ನೇ ಕ್ಲಾಸಿನ ಟೀಚರ್ನ ಸಮಾಧಾನವೇ ಬೇರೆ. ನೀವು ಅವರು 10ನೇ ಕ್ಲಾಸ್ ಪಾಠ ಮಾಡೋರು ನೀವು ತಂದು ಹಾಕಿದ್ರೆ ಅವರಿಗೆ ತಲೆಗೆಟ್ಟೋಗ್ಬಿಡುತ್ತೆ, ಅಥವಾ ಅವರನ್ನು ಹ್ಯಾಂಡಲ್ ಮಾಡುವ ವಿಷಯದಲ್ಲಿ ಅವರು ಲಾಸ್ ಆಗುತ್ತೆ, ದೊಡ್ಡ ತರಗತಿಯವರಿಗೆ ಇವರ ಪಾಠ ಮಿಸ್ ಆಗುತ್ತೆ. ಅಂದ್ರೆ ಆ ಥರ ನಾವು ಅವರವರಿಗೆ ಎಷ್ಟೆಷ್ಟಕ್ಕೆ ನಂಬಿಕೆಗೆ ಸಾಧ್ಯತೆ ಇದೆ ಅಷ್ಟಕ್ಕೆ ತಕ್ಕಂತಹ ಕೆಪಾಸಿಟಿಗೆ ತಕ್ಕ ಹಾಗೆ ಅನುಷ್ಠಾನ ಅಥವಾ ಉಪಾಸನೆಯ ದೈವಗಳ ಶಕ್ತಿಯ ಬೆಳವಣಿಗೆಯು ಕೂಡ ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಇಷ್ಟ ಅರ್ಥ ಮಾಡ್ಕೊಳ್ಬಹುದು. ಬಟ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ನೀವು ಹೇಳಿದ ಮೇಲೆ ಈಗ ಇನ್ಫ್ಯಾಕ್ಟ್ ಸಿನಿಮಾದಲ್ಲೇ ಆ ಡೈಲಾಗ್ ಇದೆ, ಆ ರಾಜನನ್ನ ದೈವ ಕೊಲ್ಲೋದಕ್ಕೆ ಬಂದಾಗ ಮಧ್ಯೆ ಹೀರೋಯಿನ್ ಎಂಟ್ರಿ ಆಗ್ತದೆ. ಆಗ ಆಕೆ ಒಂದು ಡೈಲಾಗ್ ಹೇಳ್ತಾಳೆ, ಏನು ಅಂತಂದ್ರೆ, ನೀನು ತುಕ್ಕಿಡದ ತ್ರಿಶೂಲವನ್ನ ಹಿಡ್ಕೊಂಡು ಬಂದಾಕ್ಷಣ ನೀನು ಶಿವನ ಗಣ ಆಗಲ್ಲ, ನೀನ್ ತಾಕತ್ತಿದ್ರೆ ನನ್ನನ್ನು ಮುಟ್ಟು. ಆ ಪದ ಯೂಸ್ ಮಾಡಿದ್ದಾರೆ ಅಲ್ಲಿ, ಶಿವನ ಗಣ ಅಂದ್ರೆ ನೀನೇ ಶಿವ ಆಗಲ್ಲ ಅಂತ ಹೇಳ್ಬೋದಿತ್ತು. ಇನ್ಸ್ಟೆಡ್ ಆಫ್ ದಟ್ ಶಿವನ ಗಣ ಅಂತ ಯೂಸ್ ಮಾಡಿದ್ದಾರೆ. 3-4 ಕಡೆ ಆ ತರ ಸೂಕ್ಷ್ಮವಾಗಿ ಪರಿಚಯ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸ್ಪಷ್ಟ ಕಲ್ಪನೆ ಇದೆ. ರಿಷಬ್ ಶೆಟ್ಟಿ ಅವರು ಯಾವುದನ್ನು ಕೂಡ ಎಕ್ಸಾಗರೇಟ್ ಮಾಡಬೇಕು ಅಂತ ಅಂದುಕೊಂಡೇ ಇಲ್ಲ. ಅಲ್ಲಿ ಏನಿದೆ ತುಂಬಾ ಇತಿಹಾಸದ ಮತ್ತು ರಿಸರ್ಚ್ ಓರಿಯೆಂಟೆಡ್ ಆದ ಒಂದು ವಿಮರ್ಶೆ ಅವರ ತಂಡದಲ್ಲಿ ನಡೆದಿದೆ ಅನ್ನೋದು ಮಾತ್ರ ಸ್ಪಷ್ಟ. ಅದೆಲ್ಲವನ್ನು ಅವರು ಸಿನಿಮಾದಲ್ಲಿ ಹಾಕಿರದೇ ಇರ್ಬೋದು, ಆದರೆ ಮಾಡಿದ್ದಾರೆ ಅನ್ನೋದು ಮಾತ್ರ ಈ ಅಂಶಗಳ ಸ್ಪಷ್ಟತೆಯಿಂದ ಗೊತ್ತಾಗುತ್ತೆ. ಆ್ಯಂಡ್ ವೆರಿ ಕ್ಲಾರಿಫೈ ಥಿಂಗ್ ಏನು ಅಂತಂದರೆ, ಆ ದೈವಗಳು ರುದ್ರದೇವರ ಒಂದು ಗಣಗಳು, ಅದು ಬಿಟ್ಟರೆ ಅದೇ ಸರ್ವಸ್ವಲ್ಲ, ಅದೇ ರುದ್ರ ಅಲ್ಲ. ಒಂದು ವೇಳೆ ಹಂಗಾಗಿದ್ರೆ ಇವತ್ತು ಉಡುಪಿಯಲ್ಲಿ ಕೃಷ್ಣನ ಜಾಗನೇ ಇರ್ತಿರ್ಲಿಲ್ಲ. ಅಂದ್ರೆ ಅದೇ ನಂಬಿಕೆಗೆ ಎಷ್ಟೆಷ್ಟು ತಾಕತ್ತಿದೆಯೋ ಅಷ್ಟಕ್ಕೆ ತಕ್ಕ ಹಾಗೆ ಅಲ್ಲಲ್ಲಿಯ
ದೈವ ಶಕ್ತಿಗಳನ್ನ ಜನ ನಂಬಿದ ಹಾಗೆ ಅವರಿಗೆ ಅದು ಫಲ ಕೊಡ್ತಾ ಹೋಗಿದೆ. ಆದ್ರಿಂದಾಗೆ ಕೆಲವರು ಅಲ್ಲೇ ಉಳಿತಾರೆ. ಅದಕ್ಕಿಂತ ಮೇಲೆ ಬರಬೇಕಾದ ಅವಶ್ಯಕತೆ ಅವ್ರಿಗೆ ಕಾಣುದಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಇವತ್ತಿನ ಹೊಟ್ಟೆ ಪಾಡಿದ್ದಾದ್ರೆ ಆಯ್ತು, ನಮ್ಮ ಜೀವನದ ಅಗತ್ಯಗಳನ್ನು ಪೂರೈಸಿದ್ರೆ, ನಮ್ಗೆ ವ್ಯಾಪಾರ ಆದ್ರೆ ಆಯ್ತು, ಅಷ್ಟರಲ್ಲೇ ಇರ್ತಾರೆ. ಇಲ್ಲ, ಇದು ಜೀವನದ ಆಚೆಗೆ ಮತ್ತೆ ಬೇಕು ಅಂತ ಯೋಚನೆ ಬಂದಾಗ ಅವರು ಮತ್ತೆ ಮೇಲಿನ ಸ್ತರಕ್ಕೆ ಏರ್ತಾರೆ. ಅದರಿಂದಾಗಿ ನಾವು ಯಾವುದನ್ನೂ ಕೂಡ ಇದಿಷ್ಟಕ್ಕೆ ಇರುವುದು ಅಂತಂದ್ರೆ ಇದು ಕೊನೆ ಅಥವಾ ಇಲ್ಲಿಂದ ಅವರಿಗೆ ಉಪಾಸನೆಗೆ ಬೇರೆ ದಾರಿಯೇ ಇಲ್ಲ ಅಂತಲ್ಲ. ಅದು ಒಂದು ಹಂತ. ಆ ಹಂತದಿಂದ ಮೇಲೆ ಬರ್ಲಿಕ್ಕೆ ಕೆಲವು ಕಾಲ ತಗೊಳುತ್ತೆ. ನಾವು ಅಲ್ಲಿ ತನಕ ಆ ಹಂತದಲ್ಲಿ ಇದ್ದವರನ್ನ ಅಲ್ಲಿ ಅವ್ರ ನಂಬಿಕೆಗಳನ್ನ ಉಳಿಸುವುದಕ್ಕೆ ಅವರಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕೆಂದ್ರೆ ಎಲ್ಲಾ ತರದ ನಂಬಿಕೆಗಳು ಇದ್ದಾಗಲೇ ಮೇಲಿನ ನಂಬಿಕೆಗಳು ಬೆಳೀತಾ ಹೋಗುತ್ತೆ. ಅದರಿಂದಾಗಿ ಈ ಅಂಶದಲ್ಲಿ ಕೃಷ್ಣನು ಹೇಳಿದ್ದೇನು, ನಬುದ್ಧಿ ಭೇದಂ ಜನೇತ್ ಅಜ್ಞಾನಂ ಕರ್ಮಸಂಗಿನಾಂ. ಯಾವತ್ತು ಒಬ್ಬ ಅವನ ನಂಬಿಕೆಯಿಂದ ಒಂದಿಷ್ಟು ಪ್ರಾಮಾಣಿಕವಾಗಿ ಸಾತ್ವಿಕವಾಗಿ ಬದುಕ್ತಾ ಇದ್ದಾನೆ ಎಂದಾಗ ನೀವು ಅವನ ನಂಬಿಕೆ ಹಾಳು ಮಾಡಬೇಡಿ. ಅವನ ಬೆಳವಣಿಗೆಗೆ ಬೇಕಾದ ಸೂಚನೆಗಳನ್ನು ಕೊಡಿ. ಅವ್ನು ನಿಮ್ಮ ಹತ್ರ ಬಂದು ಇಷ್ಟೇ ಸಮಸ್ಯೆ ಇದೆ, ಇದನ್ನು ಹೇಗೆ ಪರಿಹಾರ ಮಾಡೋದು ಅಂದ್ರೆ ಮುಂದಿದ್ದು ಹೇಳಿ. ನೀವು ಏನೂ ಕೇಳದೆ ಅವನು ನೀನು ಮಾಡೋದೆಲ್ಲ ಅರ್ಥ ಇಲ್ಲ, ಅದಕ್ಕೆಲ್ಲ ಇಷ್ಟೆಲ್ಲ ನೀನು ಬೇಡವಾದಾಗ ಇದೆಲ್ಲ ದೊಡ್ಡದೇ ಉಪಾಸನೆಗಳಿಗೆ ಅವಕಾಶ ಇರಬೇಕಾದ್ರೆ ಇಲ್ಲಿಗೆ ಯಾಕೆ ಹೋಗ್ತೀನಿ ಅಂತ ನೀವು ಒಂದು ತಲೆ ಕೆಡಿಸ್ಬೇಡಿ. ಅವನು ಏನು ಮಾಡ್ಕೊಂಡಿದ್ದಾನೋ ಅದರಲ್ಲಿ ಒಂದು ಪ್ರಕೃತಿ ಉಳಿಯುತ್ತೆ, ಸಮಾಜ ಉಳಿಯುತ್ತೆ, ಅವರವರ ಕುಲಕಸುಬುಗಳು ಉಳಿತಾವೆ, ಅವರ ಪರಿಸರದಲ್ಲಿ ಒಂದು ಸಾಮರಸ್ಯ ಉಳಿಯುತ್ತೆ. ಇದರಿಂದ ಒಂದು ಊರು ಒಟ್ಟಾಗಿ ಬೆಳೆಯುವ ಅವಕಾಶ ಇದೆ. ಒಗ್ಗಟ್ಟು. ಹೌದು, ಊರಿನ ಒಗ್ಗಟ್ಟಿಗೆ ಆ ಎಲ್ಲಾ ಭಾಗದವರು ಸೇರಿಯೇ ಮಾಡ್ಬೇಕಲ್ವಾ. ಅಂಥದ್ದೊಂದು ಸಮಾಜಕ್ಕೆ ಹಿತ ಅಲ್ವಾ ಅದು. ಬೆಳೆಯುತ್ತೆ. ಒಂದೇ ಜನ್ಮದಲ್ಲಿ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ಮ ಪ್ರಪದ್ಯತೆ. ಒಂದೇ ಜನ್ಮದಲ್ಲಿ ಯಾರ ಸಾಧನೆ ಮುಗಿಯಲ್ಲ, 10 ಜನ್ಮದಲ್ಲೂ ಮುಗಿಯಲ್ಲ. 100 ಜನ್ಮ ಬೇಕು ಅಂದಾಗ ಒಂದೊಂದು ಹಂತದಲ್ಲಿ ಆ ಬೆಳವಣಿಗೆ ಇರುತ್ತೆ. ಇದು ಒಂದು ಬೆಳವಣಿಗೆ ಕ್ರಮ ಅಷ್ಟೇ. ನಾವು ಲಾಸ್ಟ್ ಪ್ರೀವಿಯಸ್ ಕಾಂತಾರ ನೋಡಿದಾಗ ಪಂಜುರ್ಲಿ ಅನ್ನೋ ಒಂದು ಪದ ಕೇಳಿದ್ವಿ. ಹೌದು, ಆ ಪಂಜುರ್ಲಿ ಅಂತಂದ್ರೆ ವರಹದೇವರ ಒಂದು ಅವತಾರ, ಅಂದ್ರೆ ಹಂದಿಯ ಒಂದು ಅವತಾರ ಅಂತ ಹೇಳ್ಬೋದು. ಈಗ ಚಾಪ್ಟರ್ 1 ನೋಡಿದಾಗ ನಮಗೆ ಹೊಸದೊಂದು ಗೊತ್ತಾಗಿದ್ದೇನೆಂದ್ರೆ ಗುಳಿಗ ಅನ್ನುವಂತಹ ಒಂದು ದೈವ ಇದೆ. ಅಂದ್ರೆ ನಾವು ಕಾಂತಾರ ಪಾರ್ಟ್ 1 ನೋಡಿದಾಗ ಪಂಜುರ್ಲಿ ಒಂದೇ ದೈವ ಅಂತ ಅನ್ಕೊಂಡಿದ್ವಿ. ಯಾಕಂತಂದ್ರೆ ನಾವು ಕರಾವಳಿಯವರು ಆಗದೇ ಇರೋದ್ರಿಂದ, ನಮಗೆ ಅದಷ್ಟು ಪರಿಚಯ ಇಲ್ಲದೆ ಇರೋದ್ರಿಂದ ಪಂಜುರ್ಲಿ ಒಂದೇ ದೈವ, ಬೇರೆ ಯಾವುದು ದೈವಗಳ ಇಲ್ಲ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ವಿಷ್ಣುಮೂರ್ತಿ ದೈವ ಅಂತಿದೆ ಅಂತ ಹೇಳಿದ್ರು, ಚಾಮುಂಡಿ ಅಂತಿದೆ ಅಂತ ಹೇಳಿದ್ರು, ಕಲ್ಲುರ್ಟಿ ಅಂತಿದೆ, ಜಾರಂದಾಯ ಅಂತಿದೆ, ಮೈಸಂದಾಯ ಅಂತಿದೆ. ಈ ಹೆಸರು ಕೇಳಿದ್ರೆ ಕೆಲವೆಲ್ಲ ನಮ್ಗದು ನೆನಪು ಉಳಿಯಲ್ಲ. ಅಷ್ಟು ವಿಚಿತ್ರವಾದ ಹೆಸರುಗಳಿಂದ ಕೂಡಿದ್ದಿದೆ. ಎಲ್ಲವೂ ಅದೇ ನಾನು ಆಗ ಹೇಳಿದೆ, ಸುಮಾರು 1253 ದೈವಗಳನ್ನು ಗುರುತಿಸಿ. ಎಷ್ಟೆಷ್ಟು ಟೋಟಲ್? 1253 ದೈವಗಳು. ಅಂದ್ರೆ ಇದು ನಮ್ಗೆ ಇವತ್ತು ಈಗ ಆಚರಣೆಯಲ್ಲಿ ಕಾಣುವಂಥದ್ದು. ಇನ್ನು ಕೆಲವೊಂದು ಸರ್ತಿ ಅವುಗಳು ಉಪಾಸನೆಯಲ್ಲಿ ಇಲ್ಲದೆ ಇನ್ಯಾವತ್ತೋ ಕಾಲ ಬಂದಾಗ ಒಬ್ಬನ ದೃಷ್ಟಿಯಲ್ಲಿ ಬಂದು ಅದನ್ನು ನಡೆಸಬೇಕು ಅಂತಂದ್ರೆ ಮತ್ತೊಬ್ಬ ಹೊಸವನು ಹುಟ್ಟಬಹುದು. ಅಂದ್ರೆ ಅದು ವ್ಯಕ್ತಿಗಳೇ ಕೆಲವೊಂದು ಸರ್ತಿ ಶಕ್ತಿಯಾಗಿ ಮಾರ್ಪಟ್ಟ, ಕೆಲವರೆಲ್ಲ ದೈವನರ್ತನ ಮಾಡುವಾಗಲೇ ಮರೆಯಾದ ಐತಿಹ್ಯದ ಕಥೆಗಳು ಇವೆ. ಈ ಕಾಂತಾರದಲ್ಲಿ ಆಗತ್ತಲ್ಲ, ಅದು ಸೇಮ್ ನಡೆದ ಘಟನೆಗಳೇ ಇವೆ. ತುಂಬಾ ಹಿಂದೆ ಅಲ್ಲ, 40-50 ವರ್ಷದ ಹಿಂದಿನ ಘಟನೆಗಳೇ ಕೆಲವು ಕಾಡಿನ. ಹೌದು, ಇವತ್ತಿಗೂ ಅದನ್ನ ಹಾಗೆ ಅವರು ಆ ವ್ಯಕ್ತಿ ಅವರ ಅದೇನಾಯ್ತು, ಅಲ್ಲಿ ಕಾಡಿಗೆ ಓಡಿ ಹೋದಾಗ ಯಾವುದೋ ಪ್ರಾಣಿ ಹೊತ್ತೋಯ್ತು ಅಂತ ಅನ್ಕೊಂಡ್ರೆ ಅವರ ಕಾಲಿಗೆ ಹಾಕಿದ ಗಗ್ಗರ ಮೇಲ್ಗಡೆ ಇತ್ತು, ಮರದ ಮೇಲ್ಗಡೆ. ಅಲ್ಲಿಗೆ ವ್ಯಕ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಣ್ಣ ಒಂದು ಕಡ್ಡಿ, ಅಲ್ಲಿಗೆ ಹೋಗುದು ಹೇಗೆ ಸಾಧ್ಯ? ಅದು ಅಂದ್ರೆ ಶಕ್ತಿ ಮಾಯವಾದಾಗ ಅದರ ಮೈಯಲ್ಲಿ ಇದ್ದದ್ದೆಲ್ಲ ಬಿಟ್ಟು ಹೋಗುವಾಗ ಆ ವಸ್ತು ಅಲ್ಲಿತ್ತು ಅಂತ. ಆ ರೀತಿ ಹೋದವರು ಇದೆ. ಅದನ್ನೇ ಹೇಳಿದ್ದು ನಾನು. ಆ ಗಣಗಳಿದ್ದಾವಲ್ಲ, ಅವರು ಮನುಷ್ಯರಾಗಿ ಬಂದು ಮನುಷ್ಯರ ರೂಪದಿಂದ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ಸಮಾಜದ ಕಷ್ಟಗಳನ್ನು ಅನುಭವಿಸ್ತಾರೆ. ಅವರು ನಮ್ಮ ಹಾಗೆ ನಿಮ್ಮ ಹಾಗೆ ಬದುಕ್ತಾರೆ. ಆದರೆ ಯಾವಾಗ ಅವರು ರಿವೀಲ್ ಆಗುವ ಪ್ರಸಂಗ ಬರುತ್ತೋ ಆಗ ತಮ್ಮ ದೇಹವನ್ನು ತೊರೆದು ಮಾಯವಾಗಿ, ಅದು ಮಾಯಕದ ದೈವವೇ, ಶಕ್ತಿಯೇ ವ್ಯಕ್ತವಾಗಿತ್ತು. ಮತ್ತೆ ಶಕ್ತಿಯ ರೂಪಕ್ಕೆ ಹೋಗುವಾಗ ಅವ್ರಿಗೆ ಒಂದಿಷ್ಟು ಜನಕ್ಕೆ ಆ ವ್ಯಕ್ತಿಯಿಂದ ಒಂದು ಸಂಪರ್ಕ ಬಂತಲ್ಲ, ಅವ್ರು ನಂಬಲಿಕ್ಕೆ ಶುರು ಮಾಡ್ತಾರೆ. ಇವನಿಂದಾಗಿ ನನ್ನ ಬದುಕು ಹಿತ ಆಯಿತು ಅಂತ ಅವನ ಹೆಸರು ಕೊಡ್ತಾರೆ. ಅಲ್ಲಿಯ ಪರಿಸರಕ್ಕೆ ಅವನಿಗೇನು ಆಸಕ್ತಿಕರ ವಿಷಯವೋ ಅದನ್ನು ಅಲ್ಲಿ ಕೆಲವು ಮಾಂಸಾಹಾರಿ, ಕೆಲವು ಸಸ್ಯಾಹಾರಿ, ಕೆಲವು ಏನೋ ಪದಾರ್ಥ, ಕಳ್ಳು ಇತ್ಯಾದಿಗಳ ಏನೇನೋ ನಂಬಿಕೆಗಳಿಂದ ಅದಲ್ಲಿ ಬೆಳೀತೆ. ಕೆಲವನ್ನೆಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ನಮ್ ಕುಡಿಬೇಕು ಅಂತ ಅದಕ್ಕೆ ಕುಡಿಸೋದು ಆ ಥರ ಏನೋ ಮಾಡೋದು ಇರುತ್ತೆ. ಆದ್ರೆ ಕೆಲವೊಂದು ಸರ್ತಿ ಅಲ್ಲೇ ಕೇಳುವುದು ಇರುತ್ತೆ, ಅದನ್ನು ಕೊಟ್ಟ ಮೇಲೆ ಅವರ ಸಮಸ್ಯೆ ಪರಿಹಾರ ಆಯಿತು ಅಂತ. ಆದರೆ ಅದಕ್ಕೆಲ್ಲ ಸೀಮಿತ ಫಲ, ಅದು ಸೀಮಿತ ಕಾಲದಲ್ಲಿ ಸೀಮಿತ ಫಲದ ವ್ಯವಸ್ಥೆ ಒಳಗೆ ಅದು ಬದುಕುತ್ತೆ. ಆದ್ರೆ ಅಷ್ಟೇ ಸಾಕು ಅಂತ ಬದುಕಿದ್ದವರಿಗೆ ಅಲ್ಲಿಂದನೇ ಪರಿಹಾರ ಸಿಗುತ್ತೆ. ಆದ್ರಿಂದ ಅವ್ರು ಅದನ್ನೇ ನಂಬ್ಕೊಂಡು ಬೆಳೀತಾರೆ. ಇನ್ಫ್ಯಾಕ್ಟ್ ಭೂತಕೋಲ ಅಂದ್ರೆ ಏನು ಅಂತ ಗೊತ್ತಿಲ್ಲದವರೂ ಕೂಡ ಆ ಪ್ರದೇಶಕ್ಕೆ ಹೋಗಿ ಪ್ರಶ್ನೆ ಹಾಕ್ಸೋದು ಅಥವಾ ಕೋಲ ಮಾಡಿಸೋದು ಅಂತ ಮಾಡಬಹುದಾ? ಅದಕ್ಕೂ ಪರ್ಮಿಷನ್ ಇದೆನಾ? ಮಾಡ್ತಾರೆ. ಅದೇ ಅವರಿಗೆ ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಯಾವುದೋ ಒಂದು ಪ್ರೇರಣೆ ಅವರನ್ನು ಎಳ್ಕೊಂಡ್ ಬಂದಿದೆ ಅಂತ ಅರ್ಥ. ಅಂದ್ರೆ ಈಗ ಅವನಿಗೆ ಅದು ಏನು ಗೊತ್ತಿಲ್ಲದೆ ಇದ್ರು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ನಂಬಿ ಬಿಟ್ಟು ಹೋದದ್ದನ್ನ ಬಹುಶಃ ಅದು ಈಗ ಎಳ್ಕೊಂಡು ಬರ್ತಾ ಇರುತ್ತೆ, ಗೊತ್ತಿಲ್ಲ, ಕಂಟಿನ್ಯೂಯೇಷನ್. ಹೌದು,
ಈಗ ಅವನಿಗೆ ಅದು ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಅನ್ಸ್ಬೇಕು ಅವನಿಗೆ? ಇನ್ನು ಯಾವುದೋ ಜ್ಯೋತಿಷಿಗಳ ಹತ್ರ ಹೋಗ್ಬೋದಿತ್ತು, ಅಥವಾ ಇನ್ಯಾರ ಹತ್ರ ಹೋಗ್ಬೋದಿತ್ತು. ಅದು ಬಿಟ್ಟು ಅವನು ಅಲ್ಲಿಗೆ ಹೋಗ್ತಾನೆ ಅಂದ್ರೆ ತನ್ನ ಸೆಳೆತಕ್ಕೆ ಕಾರಣವಾದ ಏನೋ ಒಂದು ಪೂರ್ವ ಘಟನೆ ಅಲ್ಲಿ ಇರಬಹುದು, ಅಥವಾ ಅಲ್ಲಿಯ ಋಣ, ನಾನು ಹಿಂದೆ ಅಲ್ಲಿಂದ ಉಪಕಾರ ಪಡೆದದ್ದು, ಅವನಿಂದನೇ ಹಿಂದೆ ಅನ್ನೋ ಬಚಾವಾದದ್ದು, ಅದು ಅವನಿಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಹಾಗೊಂದು ಏನೋ ಸಂಪರ್ಕ ಬರ್ತಾ ಇದೆ ಅಂದ್ರೆ ಅವನ ಪೂರ್ವದ ಯಾವುದೋ ಒಂದು ಸಂಪರ್ಕ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಟಾಪ್ ದೈವಗಳು ಅಂತ ಯಾವ್ದನ್ನ ನಾವು ಟಾಪ್ ಅಂತ ನಾವು ಹಾಗೆ ಹೇಳಲಿಕ್ಕೆ ಬರುದಿಲ್ಲ. ಸ್ಟ್ರಾಂಗ್ ಆಗಿ ಅದೇ ಸ್ಟ್ರಾಂಗ್ ಅಂತಂದ್ರೆ ಈಗ ಒಬ್ಬನಿಗೆ ಒಂದರಿಂದ ಒಳ್ಳೆ ಫಲ ಸಿಕ್ಕಿರುತ್ತೆ, ಇನ್ನೊಂದನ್ನ ಅವನು ಅಷ್ಟು ಪರಿಣಾಮ ಕಂಡಿಲ್ಲ. ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ಫ್ಯಾಕ್ಟ್ ಈ ಕಾಂತಾರ ಅಂತ ಸಿನಿಮಾದಲ್ಲಿ ಮೇಜರ್ಲಿ ಅವ್ರು ತಗೊಂಡಿರೋದು ಗುಳಿಗ, ಪಂಜುರ್ಲಿ, ಚಾವುಂಡಿ. ಸೊ ಅದು ಮೂಲದಲ್ಲಿ ಬಂದದ್ದು ಈ ಮೂರು ದೈವಗಳಂತಾನೆ ಅವರಿಗೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಇಂದ ಆ ಗಣಗಳಾಗಿ ಭೂಮಿಗೆ ಅವತರಿಸಿದ್ದು ಅಥವಾ ಆದೇಶ ಹೊತ್ತು ಬಂದದ್ದು ಇದೇ ಮೂರು ಪ್ರಧಾನ. ಇದನ್ನೇ ಮತ್ತೆ ಬೇರೆ ಬೇರೆ ಸ್ವರೂಪದಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ, ಅಥವಾ ಬೇರೆ ಬೇರೆ ಆಕೃತಿಗಳಲ್ಲಿ, ಅಥವಾ ಬೇರೆ ಬೇರೆ ಕಾಲದಲ್ಲಿ ಅನುಷ್ಠಾನ ಮಾಡ್ಕೊಂಡು ಬಂದದ್ದು ಅಂತ ನಮಗೆ ಅದು ಒಂದೇ ಶಕ್ತಿಯೇ ಮತ್ತೆ ಅವತಾರ ರೂಪದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಕಂಡದ್ದು ಅಂತಾನೆ ಹೇಳುವುದಿದೆ. ಫಿಕ್ಷನ್ ಸೀನ್ಸ್ಗಳಿಗೆಲ್ಲ ಏನ್ ಹೇಳ್ತೀರಿ? ಕಾಂತಾರ ಸಿನಿಮಾದಲ್ಲಿ ಒಂದಿಷ್ಟು ಫಿಕ್ಷನ್ ಸ್ಟೋರಿಯನ್ನು ಆಡ್ ಅಪ್ ಮಾಡಿದ್ದಾರೆ, ಅದರ ಸೀನ್ಸ್, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸಿನಿಮಾದ ದೃಷ್ಟಿಯಿಂದ ಆ ಕತೆ ಹೇಳುವುದರಿಂದ ಕತೆಗೆ ಇನ್ನಷ್ಟು ಒಂದಿಷ್ಟು ಪುಷ್ಟಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿರ್ಬೋದು. ನೀವು ಪರ್ಟಿಕ್ಯುಲರ್ ಆಗಿ ಯಾವ್ದು ಕೇಳ್ತಾ ಇದ್ರಿ ಗೊತ್ತಾಗ್ಲಿಲ್ಲ. ಅಂದ್ರೆ ಐ ಮೀನ್ ಫಾರ್ ಎಕ್ಸಾಂಪಲ್ ಈ ಬಂದರು, ಅದರಲ್ಲಿ ವ್ಯಾಪಾರ ಅಲ್ಲ, ಅದೇ ತಾವು ಬೆಳೆದಂತಹ ಬೆಳೆಯನ್ನ ಆ ಕಡೆ ಕೊಟ್ಟು ತಮಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು, ನನಗೆ ಈ ತರದ್ದೆಲ್ಲ ತುಂಬಾ 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 ಬುದ್ಧಿವಂತಿಕೆಯಿಂದ ಆ ಕಾಲದ ಘಟ್ಟದ ನೆನಪನ್ನ ಮತ್ತೆ ತಂದಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಈಗ ನಾವೊಂದು 100 ವರ್ಷದಿಂದ ಈಚೆಗೆ ಕಾಯಿನ್ಗಳ ಅಥವಾ ಭರಾಟೆ, ಅಂದ್ರೆ ರಾಜರ ಕಾಲದಲ್ಲಿ ನಾಣ್ಯಗಳೇ ಇರ್ಲಿಲ್ಲ ಅಂತ ನಾನು ಹೇಳ್ತಿಲ್ಲ, ನಾಣ್ಯಗಳ ವ್ಯವಸ್ಥೆ ಇತ್ತು. ಆದ್ರೆ ಸಾಮಾನ್ಯರಲ್ಲಿ ನಾಣ್ಯಗಳಿಂದ ಪದಾರ್ಥ ಕೊಂಡುಕೊಳ್ಳುವ ಒಂದು ಕಲ್ಪನೆ ಇರಲಿಲ್ಲ. ಬಾರ್ಟಾ ಸಿಸ್ಟಮ್ ಅಂತ ನಮ್ಮಲ್ಲಿ ಏನು ಅಂದ್ರೆ, ಈ ಆರ್ಥಿಕ ಪಾಠ ಓದುವವರಿಗೆ ಎಕಾನಮಿಯಲ್ಲಿ ಫಸ್ಟಿಗೆ ಬಾರ್ಟನ್ ಸಿಸ್ಟಮ್ ಅನ್ನೋದು ಅತ್ಯಂತ ಹೀನಾಯವಾದಂತಹ, ಮೋಸಕ್ಕೆ ಕಾರಣವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳಿನೇ ಅವರಿಗೆ, ಅದರಿಂದ ತಪ್ಪಿಸ್ಲಿಕ್ಕೋಸ್ಕರನೇ, ಅವರಿಗೆ ನ್ಯಾಯ ಒದಗಿಸುವುದಕ್ಕೋಸ್ಕರನೇ ಈ ಹೊಸ ಆರ್ಥಿಕ ನೀತಿಯಿಂದ ನೋಟು ನಾಣ್ಯಗಳ ಮೂಲಕ ವ್ಯವಹಾರ ಶುರುವಾಯಿತು ಅಂತ ಹೇಳ್ತಾರೆ. ವಸ್ತುತಃ ಈಗ ನೋಡಿ, ನೀವು ಭತ್ತ ಬೆಳೆದಿದ್ರೇನೆ ನಾನು ನಿಮ್ಗೆ ತರಕಾರಿ ಕೊಡ್ತಿದ್ದೆ. ಈಗ ನಾನು ದುಡ್ಡು ಅಂತ ಬಂದ್ಮೇಲೆ ನೀವು ಭತ್ತ ಬೆಳೆಯಲ್ಲ, ನಾನು ತರಕಾರಿ ಬೆಳೆಯಲ್ಲ, ದುಡ್ಡು ಹಿಡ್ಕೊಂಡು ಯಾರು ಬೆಳೆದಿದ್ದಾನೋ ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ಅವನು ದುಡ್ಡಿಗೆ ನಿಂತ ಅಂದ್ರೆ ಈ ಮೂರಿಗೂ ಇಲ್ಲ ಅಂತ ಆಗುತ್ತೆ. ಅಂದ್ರೆ ಆಗ ಪ್ರತಿಯೊಬ್ಬರಿಗೂ ಏನೋ ಒಂದು ಬೆಳಿಬೇಕಾದ ಅನಿವಾರ್ಯತೆ ಇರ್ತಿತ್ತು, ಎಕ್ಸ್ಚೇಂಜ್ ಇತ್ತು. ನೀವು ಅದನ್ನ ಬೆಳೆದ್ರೆ, ನೀವು ಅದನ್ನ ಕೊಟ್ರೆ ನಾನು ಇದನ್ನ ಕೊಡ್ತೇನೆ ಅಂತ. ಹಾಗಾಗಿ ಎಲ್ರಿಗೂ ಒಂದು ಕೃಷಿ ಅನ್ನೋದು ಅನಿವಾರ್ಯವಾದ ಒಂದು ಜೀವನದ ಪದ್ಧತಿಯಾಗಿ ಬಿಟ್ಟಿತ್ತು. ಹಾಗಾಗಿ ಯಾರೋ ರಾಜರು ಇಂಥವರು ಒಂದು ದೊಡ್ಡ ವ್ಯವಸ್ಥೆಯ ಅಧಿಕಾರದ ವ್ಯವಸ್ಥೆಯಲ್ಲಿ ಇದ್ದವ್ರು ಮಾತ್ರ ನೇರವಾಗಿ ಆ ಕೆಲಸದಲ್ಲಿ ಇಳಿಯುವುದಿಲ್ಲ ಅಂತ ಬಿಟ್ರೆ, ಈಗ ಸಾಮಾನ್ಯ ನೀವು ಗಮನಿಸಿದ್ರೆ ಗೊತ್ತಿರ್ಬೋದು, ನಮ್ಮ ಕರಾವಳಿಯಲ್ಲಿ ಸಾಮಾನ್ಯ ಎಲ್ಲಾ ವರ್ಗದವರಿಗೂ ಒಂದಷ್ಟು ಕೃಷಿ ಇದ್ದೇ ಇರುತ್ತೆ. ಅವ್ರು ಪೌರೋಹಿತ್ಯ ದೇವಸ್ಥಾನದ ಪೂಜೆ ಇದ್ರೂ ಕೂಡ ಇನ್ನೊಂದ್ ಕಡೆಯಿಂದ ಇನ್ನೊಂದು ಮಧ್ಯಾಹ್ನದ ಮೇಲೆ ಅವ್ರು ಗದ್ದೆಗೆ ಹೋಗಿ ಕೆಲಸ ಮಾಡ್ಕೊಂಡೇ ಬರಬೇಕಿತ್ತು. ಒಂದು ಅಡಿಕೆ ಇರ್ತಿತ್ತು, ಒಂದು ತೆಂಗು ಇರ್ತಿತ್ತು, ಒಂದು ಭತ್ತ ಇರ್ತಿತ್ತು, ಒಂದು ಬಾಳೆ ಇರ್ತಿತ್ತು, ಏನೋ ಒಂದು ಇರ್ತಿತ್ತು. ಈಗ ಆ ವ್ಯವಸ್ಥೆ ಒಂದೇ ಸರ್ತಿಗೆ ಪಲ್ಲಟ ಆಗ್ಬಿಟ್ಟಿದೆ. ಎಲ್ಲ ವೈಟ್ ಕಾಲರ್ ಜಾಬ್ಗಳು ಅಂತ ನಾವು ಯೋಚನೆ ಮಾಡಿ, ನಾವು ಏನಂದ್ರೆ ಒಂದು ಆರ್ಡರ್ ಮಾಡಿದ್ರೆ ಪಿಜ್ಜಾ ಬಂತು, ಇನ್ ಬರ್ಗರ್ ಬಂತು ಅಂತ ನಾವು ತಿನ್ನುವ ಸ್ಥಿತಿಯಲ್ಲಿ ಇದ್ದವ್ರದ್ದು. ಒಂದ್ ದಿವಸ ಗದ್ದೆಯ ಕೆಸರಡೊಂಜಿ ದಿನ ಅಂತ ಏನೋ ಮಾಡ್ತಾರೆ, ಅದು ವರ್ಷಕ್ಕೊಮ್ಮೆ ಕೆಲಸ ಮಾಡುದಲ್ಲ, ಕೆಸರಲ್ಲಿ ಬಿದ್ದು ಹೊರಳಾಡುದು ಅಷ್ಟೇ. ಆದ್ರೆ ನಿಜವಾಗಿ ನಮಗೆ ಭೂಮಿಯ ಸಂಪರ್ಕ ಬೇಕು ಅನ್ನೋದನ್ನ ಆ ಹಿಂದಿನ ಸಿಸ್ಟಮ್ ಅನ್ನ ತುಂಬಾ ಚೆನ್ನಾಗಿ, ಅವರ ಕಾಲ್ಪನಿಕವಾದ ಸಂಗತಿಗಳಾಗಿದ್ರು ಕೂಡ ಈ ದೇಶದಲ್ಲಿ ಟ್ರೇಡ್ ನಡೀತಾ ಇತ್ತು, ವಿದೇಶಗಳ ಜೊತೆಗೆ ತುಂಬಾ ಚೆನ್ನಾಗೇ ನಡೀತಾ ಇತ್ತು. ಆದ್ರೆ ಈ ವ್ಯಾಪ್ತಿ ಅಂತ ಅನ್ನೋದು ರಾಜಕೀಯ ವ್ಯವಸ್ಥೆಗೆ ಅದು ಸಂಬಂಧ ನೇರವಾಗಿ ಇರ್ತಿರ್ಲಿಲ್ಲ. ಅವರೊಂದಿಷ್ಟು ಸುಂಕ ಕೊಟ್ರೆ ಮುಗಿದೋಯ್ತು, ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಮಾಡ್ತಿದ್ರು ಅಷ್ಟೇ. ಬಿಟ್ರೆ ಅದು ಯಾವಾಗ ಒಂದು ದೇಶದ ವ್ಯವಸ್ಥೆ ಮತ್ತು ಅದು ಆರ್ಥಿಕ ಅವಿಭಾಜ್ಯ ಅಂಗ ಅಂತ ನಾವು ಇತ್ತೀಚೆಗೆ ನೋಡ್ತಾ ಇರೋದು. ಆದರೆ ಈ ನಮ್ಮಲ್ಲಿ ಬೆಳೆಯುವಂತಹ, ಅಂದ್ರೆ ನಾನು ಹೇಳ್ತಾ ಇರೋದು ಸುಮಾರು ಒಂದು 500 ವರ್ಷದ ಹಿಂದೆ, ಒಂದು 600 ವರ್ಷದ ಹಿಂದೆ, ಅಲ್ಲಿ ತನಕನೂ ನಮ್ಮಲ್ಲಿ ಈ ಕೆಂಪು ಮೆಣಸಿನ ಬಳಕೆ ಇರಲಿಲ್ಲ. ಅದು ನಮಗೆ ವಿದೇಶದಿಂದ ಬಂದದ್ದು. ಅಲ್ಲಿ ತನಕ ನಾವು ನಮಗೆ ವರ್ಷ ಪೂರ್ತಿ ವ್ರತ ಕರಿಮೆಣಸು ಯಾಕಂದ್ರೆ ಖಾರ ಅಂದ್ರೆ ಅದೇ. ಈಗ ಈ ಮೆಣಸಿನ ಪರಿಚಯವೇ ಇರ್ಲಿಲ್ಲ. ಅದು ಬಂದ ಮೇಲೆ ಅವ್ರು ಯಾಕೆ ಇದನ್ನು ನಮಗೆ ಪರಿಚಯ ಮಾಡಿ ಕೊಟ್ರು ಅಂದ್ರೆ, ನಾವು ಇಲ್ಲಿಂದ, ಅಂದ್ರೆ ಅವ್ರು ಇಲ್ಲಿಂದ ಬಂದಾಗ ತಗೊಂಡು ಹೋಗ್ಬೇಕು ಅಂತ ಬಂದ್ರೆ ತೆಗೆದುಕೊಳ್ಳೋದಕ್ಕೆ ಇವರಿಗೆ ಬೇಕಲ್ವಾ, ಕೊಡ್ತಿರ್ಲಿಲ್ಲ. ಒಂದೇ ಹಂತ ಎಷ್ಟು ಅವ್ರಿಗೆ ಯಾಕೆ ಬೇಕು ಅಂದ್ರೆ, ಆ ಚಳಿಗೆ ಆ ದೇಹದ ಬಿಸಿ ಕಾಯ್ದುಕೊಳ್ಳುವುದಕ್ಕೆ ಈ ಒಳ್ಳೆ ಮೆಣಸು ತುಂಬಾ ಉಪಕಾರಿ, ಕರಿಮೆಣಸು. ಅದಕ್ಕೆ ಅವರು ಇಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ಲಿಕ್ಕೆ ಬಂದ್ರೆ ಇವ್ರಿಗೆ ನಮ್ ನಿತ್ಯದಕ್ಕೆ ಬೇಕಲ್ಲ, ಹೆಂಗ್ ಕೊಡುದು? ಅದಕ್ಕೆ ನಿಮ್ಗೆ ನಾವು ಬೇರೆ ಐಟಮ್ ಅದಕ್ಕೆ ಪ್ರತಿನಿಧಿಯಾಗಿ ಕೊಡ್ತೇವೆ, ಮೆಣಸು ಕೊಡ್ತೇವೆ ಅಂತ ಇದನ್ನು ಕೊಟ್ರು, ಅದನ್ನು ತಗೊಂಡಿದ್ರು. ನಮ್ಮವರು ಪುಣ್ಯಕ್ಕೆ ಎಲ್ಲ ಬಿಟ್ಟೇ ಬಿಟ್ರು.
ಕೊನೆಗೆ ಅದು ವ್ರತಕ್ಕೊಂದು ಯಾರೋ ಸ್ವಾಮಿಗಳು ಮಾಡ್ತಾರೆ ಅಂತ ಅವ್ರಿಗೆ ಮಾತ್ರ ಬಿಟ್ರು. ಅವ್ರಿಗೆ ಒಂದು 4 ಕಾಳು ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ಕಾಳೆ ಕಾಣ್ಬೇಕು ಅನ್ನದಲ್ಲಿ ಅಥವಾ ಪದಾರ್ಥಗಳಲ್ಲಿ. ಆ ತರ ಅದು ನಿತ್ಯದ ಊಟವಾಗಿತ್ತು ನಮ್ಮಲ್ಲಿ. ಅಂದ್ರೆ ನಿತ್ಯದ ಒಂದು ಔಷಧೀಯ ವಸ್ತುವಾಗಿಯೂ ಆಹಾರದ ಬಳಕೆಯಾಗಿ ಉಪಯೋಗ ಇತ್ತು. ಇಂಥ ಇವರು BJL ಸ್ವಾಮಿಗಳು ಇದರ ವಿಷಯದಲ್ಲಿ ಸಸ್ಯಗಳ ಬಗ್ಗೆ ಯಾವುದೆಲ್ಲ ವಿದೇಶದಿಂದ ನಮ್ಮ ದೇಶಕ್ಕೆ ಬಂತು ಅದಕ್ಕಿಂತ ಮುಂಚೆ ನಾವು ಅದರ ಬದಲಾಗಿ ಏನ್ ಬಳಸ್ತಾ ಇದ್ವಿ. ಈಗ ತೊಗರಿ ಬೇಳೆ ಇದೆ, ಇದು ಈ ದೇಶದ್ದಲ್ಲ. ಅದಕ್ಕಿಂತ ಮುಂಚೆ ಇಲ್ಲಿ ಬಳಕೆಯಲ್ಲಿ ಇದ್ದದ್ದು ಕೆಂಪು ಅದೇ ತರ ಧಾನ್ಯ ತರನೇ ಕಾಣುತ್ತೆ, ಅದಕ್ಕೆ ಏನೊಂದು ಹೆಸರಿದೆ, ಮುಂಗ್ ಅದೇನು ದಾಲೆ, ಅದು ಕೂಡ ಅದು ಈ ನೆಲದ್ದದು ಇಲ್ಲಿಯ. ಅದು ಉಪನಿಷತ್ತಿನಲ್ಲಿದೆ ಆ ಹೆಸರು. ಉಪನಿಷತ್ತಿನಲ್ಲಿ ಆ ಪದಾರ್ಥವನ್ನ ಬಳಸಲಿಕ್ಕೆ ಯೋಗ್ಯವಾದದ್ದು ಅಂತಿದೆ. ಆದ್ರೆ ಅದರಲ್ಲಿ ಅವ್ರು ಏನು ಅಂದ್ರೆ ಅದೊಂಥರ ತಿಂದ್ರೆ ಪ್ರೋಟೀನ್ ಜಾಸ್ತಿ ಹಾಗೆ ಹೀಗೆ ಅಂತ ನಮ್ಮನ್ನ ಒಂದಿಷ್ಟು ದಡ್ರನ್ನಾಗಿ ಮಾಡಿ ನಾವು ಇವತ್ತು ಎಲ್ಲದಕ್ಕೂ ಅದನ್ನೇ ಬಳಸು. ಅದು ಇಲ್ಲ ಅಂದ್ರೆ ಅಡಿಗೆನೇ ಇಲ್ಲ, ನಮ್ಮ ಬ್ರ್ಯಾಂಡ್ ಮರ್ತು ಬಿಟ್ಟಿದ್ವಿ. ಅದು ಆರೋಗ್ಯಕ್ಕೆ ಕಾರಣ ಇತ್ತು ಮತ್ತು ಜಾಡ್ಯ ಬರುವುದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬೇಳೆ ಇದೆಯಲ್ಲ, ಇದು ಚೆನ್ನಾಗಿ ನಾವು ಬಳಸಿ ತಿಂದ್ರೆ ಮತ್ತೆ ರಾತ್ರಿಯೇ ಎಚ್ಚರ ಆಗುದು. ಮಧ್ಯಾಹ್ನ ತಿಂದವನಿಗೆ ರಾತ್ರಿ ಇದ್ರೆ ಮತ್ತೆ ಬೆಳಿಗ್ಗೆ ಎಚ್ಚರ ಆಗುದು. ಈ ತರದ ಒಂದು ಔದಾಸೀನ್ಯಕ್ಕೆ ಕಾರಣವಾದಂತಹ ಪದಾರ್ಥಗಳ ಬೇರೆ ಬೇರೆ ಸೊತ್ತುಗಳ ಬಳಕೆ ನಮಗೆ ವಿದೇಶದಿಂದ ಈ ಕಡೆ ಬಂದ ಮೇಲೆ ನಾವು ಅದರ ಮೂಲ ಪದಾರ್ಥಗಳನ್ನು ಮರೆತ್ವಿ. ಅದು ವ್ಯಾಪಾರಕ್ಕೋಸ್ಕರನೇ ಬದಲಾಗಿದ್ದು. ನಮ್ಮಿಂದ ಏನೋ ಒಂದು ಪಡ್ಕೊಳ್ಳಿಕ್ಕೋಸ್ಕರನೇ ಅವರು ಆ ಪದಾರ್ಥಗಳನ್ನ ನಮಗೆ ಅದರ ಬದಲಾಗಿ ಇನ್ನೊಂದು ಪದಾರ್ಥಗಳನ್ನು ಕೊಟ್ಟು ಹೋದದ್ದು. ಮತ್ತೆ ಕೆಲವೊಮ್ಮೆ ಅಲ್ಲಿಯ ವಿದೇಶಗಳದ್ದು ರುಚಿ ಏನು ಅಂತ ನೋಡ್ಲಿಕ್ಕೋಸ್ಕರ ಅದು ಬಂದು ಟೊಮೆಟೊ ಅಥವಾ ಆಲೂಗಡ್ಡೆ ಇತ್ಯಾದಿಗಳೆಲ್ಲ ಆಮೇಲೆ ಬಂದದ್ದು ಇಲ್ಲಿ. ಈ ತರದ ಅನೇಕ ಪದಾರ್ಥಗಳೆಲ್ಲ ಕೊಡುಕೊಳ್ಳುವಿಕೆಯಲ್ಲಿ ಈ ದೇಶದಲ್ಲಿ ಟ್ರೇಡ್ ನಡೀತಾ ಇತ್ತು. ಈ ನಾಣ್ಯಗಳೆಲ್ಲ ಸಾಮಾನ್ಯ ದೊಡ್ಡ ಪ್ರಮಾಣದ ಸಾಲ ಅಥವಾ ದೊಡ್ಡ ಪ್ರಮಾಣದ ರಾಜ್ಯಗಳ ನಡುವೆ ಒಪ್ಪಂದ ಇದ್ದಾಗ ಬಳಕೆ ಇತ್ತು. ಉಳಿದಲ್ಲಿ ಎಲ್ಲಾ ಕಡೆ ನಿಮಗೂ ಗೊತ್ತಿರ್ಬೋದು, ಬಹುಶಃ ಚಿಕ್ಕಂದಲ್ಲಿ ನಮ್ಮ ಮನೇಲಿ ಗದ್ದೆ ಕೆಲಸ ಬರ್ತಾ ಇದ್ರೆ ಯಾರು ದುಡ್ಡು ತಗೊಳ್ತಿರ್ಲಿಲ್ಲ. ಅವ್ರಿಗೆ 5 ಸೇರ್ ಅಕ್ಕಿ ಅಥವಾ 10 ಸೇರ್ ಭತ್ತ ಬೆಳೆದಿದ್ರಲ್ಲಿ ಪಾಲು. ಇದರಿಂದ ಏನಾಗ್ತಿತ್ತು ಅಂದ್ರೆ ಅವನೇ ಹರಸ್ಕೊತಿದ್ದ, ಪಾಪ ಯಜಮಾನನಿಗೆ ಒಳ್ಳೆ ಬೆಳೆ ಬರಲಿ, ಯಾಕೆಂದ್ರೆ ಅವನು ಖುಷಿಯಿಂದ 2 ಸೇರ್ ಎಕ್ಸ್ಟ್ರಾ ಕೊಡ್ತಿದ್ದ. ಈಗ ಏನು ಅಂದ್ರೆ ನಿಮ್ಮ ಮನೆ ಹಾಳಾಗೋಗ್ಲಿ, ಮಳೆ ಬಂದು ತೊಯ್ದು ಹೋಗ್ಲಿ, ನೆನೆ ಬಂದು ಅದೆಲ್ಲ ಮೊಳಕೆ ಬರಲಿ, ನಿಮ್ಗೆ ಒಂದು ಅಕ್ಕಿ ಇಲ್ಲ ಅಂದ್ರೆ ನನಗೆ 250 ರೂಪಾಯಿ ಕೊಡಿ, ದಿನದ ಕೂಲಿ ಕೊಡಿ, ನನ್ನ ದಿನ ಕೂಲಿ ಕೊಡಿ ಅಂತ. ಅಂದ್ರೆ ಆ ರೀತಿ ಒಂದು ಯಜಮಾನನ ಮತ್ತು ಒಬ್ಬ ನೌಕರನ ಸಂಬಂಧ ಅನ್ನೋದು ಈ ದುಡ್ಡಿನಿಂದಾಗಿ ಏನಾಯ್ತು ಅಂದ್ರೆ ಎಲ್ಲಾನು ಒಂಥರ ಬಿಟ್ಟೇ ಹೋಯ್ತು. ಈ ಎಲ್ಲ ಅಂಶಗಳನ್ನ ಬಹುಶಃ ಎಷ್ಟು ಸುಖವಾಗಿದ್ರು ಅಂತ ತಿಳಿಸ್ಲಿಕ್ಕೆ ಅನ್ನುವ ಹಾಗೆ ಈ ಕಥೆಯಲ್ಲಿ ಕಟ್ಟಿಕೊಡ್ಲಿಕ್ಕೋಸ್ಕರ ಅದು ಐತಿಹಾಸಿಕವಾಗಿ ನೇರವಾಗಿ ದಾಖಲೆ ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲದೆ ಇದ್ರು ಅದು ಇತ್ತು ಅನ್ನೋದು ಸ್ಪಷ್ಟ. ನಾನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಂತಹ ಒಂದು ಪಾಯಿಂಟು, ಸ್ವಲ್ಪ ಟ್ಯೂಬ್ಲೈಟೇ ನಾನು, ಅಂದರೆ ಭಾಳ ತಡವಾಗಿ ನನಗೆ ಇದು ಫ್ಲ್ಯಾಶ್ ಆಯಿತು. ನಾನು ಕಾಂತಾರ ಫಸ್ಟ್ ಪಾರ್ಟ್ ಸಿನಿಮಾ ನೋಡಿದಾಗ ರಿಯಲಿ ಐ ಎಂಜಾಯ್ಡ್. ಫಸ್ಟ್ ಟೈಮ್ ಏನೂ ಗೊತ್ತಾಗಲಿಲ್ಲ ನನಗೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡಿದ ಮೇಲೇ ಕೋಲ ಅಂದರೆ ಏನು, ಭೂತಾರ ಅಂದ್ರೆ ಏನು ಅದೆಲ್ಲ ಗೊತ್ತಾಯ್ತು. ಅದಾಗಿ 2ನೇ ಸಲ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಅದರ ಬಗ್ಗೆ ಸ್ಟಡಿ ಮಾಡಿದಾಗ ತಿಳ್ಕೊಂಡಾಗ ದೈವಾರಾಧನೆ ಹೇಗೆ ಮಾಡ್ತಾರೆ, ಅದು ಯಾರ ಮೇಲೆ ಬರುತ್ತೆ, ಅವರ ಆಚರಣೆಗಳೇನು, ವಿಧಿವಿಧಾನಗಳೇನು, ಅವ್ರು ಎಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಆ್ಯಸ್ ಯು ಸೆಡ್ ನೀವು ಹೇಳಿದ ಹಾಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅಬ್ಸರ್ವ್ ಮಾಡಿದೆ. ಬಟ್ ಕಾಂತಾರ ಫಸ್ಟ್ ಪಾರ್ಟ್ ಇದೆಯಲ್ಲ, ಅದರ ಕ್ಲೈಮ್ಯಾಕ್ಸ್ ಸೀನ್ ನಿಮಗೆ ನೆನಪಿದ್ರೆ ಕನೆಕ್ಟ್ ಆಗುತ್ತೆ. ಆ ಸೀನ್ಗೂ ಮುಂಚೆ ಹೀರೋ ಬಂಗಿ ಹೊಡೆದಿರ್ತಾನೆ, ಎಣ್ಣೆ ಹೊಡೆದಿರ್ತಾನೆ, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ನ ಮೈ ಮೇಲೆ ದೇವ್ರು ಬರುತ್ತೆ. ಇದು ಹೆಂಗ್ ಸಾಧ್ಯ? ಅದು ಅದಕ್ಕೂ ಅಲ್ಲೇ ಉತ್ತರ ಇದೆ. ನನಗೆ ಅವನಿಗೆ ಆ ವೃತ್ತಿಯ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವನೊಬ್ಬ ತಮ್ಮ ಸಾಯ್ತಾನೆ, ತಮ್ಮನ ಯಾರೊಬ್ಬ ಸಾಯ್ತಾನೆ, ನನಗೆ ಅದು ಬರಬಾರ್ದು ಅಂತಾನೆ ಅವನು ಅದನ್ನ ಮಾಡ್ತಿರ್ತಾನೆ. ನನಗೆ ಆ ಕೆಲಸ ಜವಾಬ್ದಾರಿ ಬರಬಾರ್ದು, ನಾನು ಇದರಿಂದ ಮುಕ್ತವಾಗಿ ಬದುಕಬೇಕು ಅಂತ, ಆದ್ರೆ ಅದು ದೈವದಿಂದ ದೂರ ಇರಬೇಕು ಅಂತ. ಆದ್ರೆ ಅದು ಅವನನ್ನು ಆಯ್ಕೆ ಮಾಡ್ಕೊಂಡಿತ್ತು. ಆದ್ರಿಂದ ಅವನು ಈ ತರ ಯಾವುದೇ ವ್ಯವಸ್ಥೆಯಿಂದ ಹೊರಗಿರ್ಬೇಕು ಅಂತ ದುಷ್ಟಟಗಳಲ್ಲಿ ಇದ್ರೂ ಕೂಡ ಅದು ಬಂದ ಮೇಲೆ ಅವನನ್ನ ಅದು ತಾನೇ ಶುದ್ಧ ಮಾಡಿ ಹೇಳ್ಕೊಂಡ್ಬಿಡುತ್ತೆ. ಈಗ ನಾನು ಶುದ್ಧ ಅದೇ ಅಂತ ಹೇಳ್ಕೊಂಡ್ ಬರ್ತಾನೆ ಗೊತ್ತಾ. ಆ ಯಜಮಾನನ ಮನೆಗೆ ಬಂದಾಗ ಏನೋ ಕೇಳ್ತಾನೆ, ಅದಕ್ಕೆ ಈಗ ಶುದ್ಧ ಆದದ್ದು ಹೇಳ್ತಾನೆ ಅವನು. ಆ ಯಜಮಾನನ ಮನೆಯೊಳಗೆ ಅಂತ ಕೇಳಿದಾಗ ಈಗ ಶುದ್ಧ ಆಯ್ತು ಏನೋ ಹೇಳ್ತಾನೆ. ಒಟ್ಟು ಆ ಶಬ್ದ ಮಾತ್ರ ಬಹಳ ಚೆನ್ನಾಗಿದೆ. ಅಲ್ಲಿರುವ ಪದ ಅದು ಕರೆಕ್ಟಾಗಿ ಅವನ ಆ ದೃಶ್ಯವನ್ನ ಅದು ಸ್ಪಷ್ಟವಾಗಿ ಕನೆಕ್ಟ್ ಮಾಡುತ್ತೆ. ಆದ್ರೆ ಅದೇ ಕೆಲವೊಂದ್ಸರ್ತಿ ಕೆಲವಕ್ಕೆ ಅದೆಲ್ಲ ನಡೆಯುತ್ತೆ. ನೀವು ಈಗ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದ ಹಾಗೆ ರಾಜ್ಕುಮಾರ್ ಅವರು ಎಲ್ಲದರಿಂದ ದೂರ ಇದ್ರು ಅನ್ನೋ ಹಾಗೇನೆ ಇಷ್ಟು ವ್ಯವಸ್ಥೆ ಬೇಕಿಲ್ಲ. ಅವರ ಆಹಾರವೇ ಮಾಂಸವಾಗಿದ್ದಾಗ ಅದು ಮಾಂಸಾಹಾರವನ್ನ ಆಗ್ಲೂ ಸ್ವೀಕರಿಸುವಂತಹದ್ದಿದೆ ಕೆಲವು ಸಂದರ್ಭದಲ್ಲಿ. ಆದ್ರೂ ಅದಕ್ಕೊಂದು ನಿಯಮ ಇದೆ, ಅವರದ್ದೇ ಆದೊಂದು ಚೌಕಟ್ಟಿನಲ್ಲಿ ಅದರದ್ದೇ ಒಂದು ನಿಯಮ ಇದೆ. ಆ ನಿಯಮಕ್ಕೆ ತಕ್ಕಂತೆ ಅದು ಅವನನ್ನ
ಆಯ್ಕೆ ಮಾಡಿಕೊಂಡು ಅವನ ಮೂಲಕ ಸಮಾಜವನ್ನು ಮುಟ್ಟತ್ತೆ. ಈ ದೈವಾರಾಧನೆಗೂ ಮತ್ತೆ ನಾಗಾರಾಧನೆಗೂ ಏನ್ ಡಿಫ್ರೆನ್ಸ್? ಬೇರೆನೆ, ಅದು ಬೇರೆನೇ ಪ್ರಪಂಚ, ಇದು ಬೇರೆನೇ ಪ್ರಪಂಚ, ಅದಕ್ಕಿದಕ್ಕೂ ಏನು ಸಂಬಂಧವೇ ಇಲ್ಲ. ಆದ್ರೆ ಏನು ಅಂದ್ರೆ ಎರಡು ಹತ್ತಿರದಲ್ಲಿ ಇರಬಹುದು, ಮತ್ತೆ ಎರಡು ಆಚರಣೆಗಳಲ್ಲಿ ಅಲ್ಲ, ಈ ಎರಡು ಆಚರಣೆಗಳನ್ನ ಪರಸ್ಪರ ಒಪ್ತಾರ ಜನರು? ಒಪ್ತಾರೆ. ಯಾಕೆಂದ್ರೆ ಅದರ ಫಲವನ್ನು ಕಂಡಿದ್ದಾರೆ, ಇದರಿಂದ ಆಗುವ ಅನುಭವವನ್ನು ಕಂಡಿದ್ದಾರೆ. ಹಾಗಾಗಿ ಎರಡೂ ಒಂದಕ್ಕೊಂದು ನೇರವಾಗಿ ಸಂಬಂಧ ಇಲ್ಲದೆ ಇದ್ರೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಇದೆ. ಅದು ಮಾಡುವವರಿಗೂ ಇಲ್ಲಿಂದ ಉಪಕಾರ ಆಗುತ್ತೆ, ಇದು ಈ ನಂಬಿಕೆಯಿಂದ ಇದ್ದವರಿಗೂ ಆ ನಂಬಿಕೆಯಿಂದ ಫಲ ಬರುವುದಿದೆ. ಯಾಕೆಂದ್ರೆ ಆ ಜಾಗಗಳಲ್ಲಿ ಇದ್ದ, ಅದು ನಾಗಲೋಕ ಅಂತ ನಾನು ಆಗ್ಲೇ ಅದಕ್ಕೆ ಹೇಳಿದೆ, ಅದು ಅದ್ರ ಜಾಗ ಅಂತ. ಎಲ್ಲಿವರೆಗೆ ಅಂದ್ರೆ ಅವರು ಆ ಮನೆಯನ್ನು ಅಕಸ್ಮಾತ್ ಕಟ್ಟಿದಾಗ ಅದು ಹೋಗುವ ಬೀದಿ ಆಗಿದ್ರೆ, ಅದು ತನ್ನ ಗೂಡಿಗೆ ಇನ್ನೊಂದ್ ಕಡೆಯಿಂದ ಎಲ್ಲಿಂದ ಹೋಗುವ ಜಾಗ ಆಗಿದ್ರೆ, ಅವನು ಕೆಲವೇ ದಿವಸಗಳಲ್ಲಿ ಆ ಮನೆಯಲ್ಲಿ ನಿರ್ನಾಮ ಹೊಂದ್ತಾನೆ. ಹೌದಾ? ಮತ್ತೆ ಅವನು ಕೇಳ್ತಾನೆ, ಯಾರ ಹತ್ರ ಆದ್ರೂ ಹೇಳ್ತಾರೆ ಇದು ನಾಗಬೀದಿ ಬಿಡ್ಬೇಕಪ್ಪ. ಮುಲಾಜೆ ಇಲ್ಲದೆ ಅದನ್ನೆಲ್ಲ ಬೀಳಿಸಿ ಅದನ್ನ ಮಾಮೂಲು ದಾರಿ ಮಾಡಿಕೊಟ್ಟು ಬೇರೆ ಕಡೆ ಮನೆ ಮಾಡ್ಕೊಂಡು ಮತ್ತೆ ಕೇಳ್ತಾನೆ, ಇದು ಬೀದಿ ಅಂತ ಮೊದಲೇ ಹೇಳ್ಬಿಡಿ, ಕಟ್ಕೊಳ್ತೇನೆ ಅಂತ. ಹೀಗಾಗಿದ್ದು ಅಯ್ಯೋ ನೂರಾರಿದೆ. ನೀವು ಪ್ರತಿ ಮನೆ ಹತ್ರ ಹೋಗಿ ಕೇಳಿದ್ರು ಇಂಥ ಒಂದು ಪ್ರಸಂಗ ಇದ್ದೇ ಇರುತ್ತೆ. ನಾಗಗಳದ್ದು ಆ ಕೆಲವೊಂದು ಅವರ ಜೀವನದಲ್ಲಿ ಆಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುವ ದಾರಿ ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ನೀವು ಇದು ಯೋಚನೆ ಮಾಡೋದಕ್ಕಿಂತಲೂ, ಯಾಕಂದ್ರೆ ಈ ನಮ್ಮ ದೇಹದಲ್ಲಿರುವ ವೇನ್ಸ್ ಇದೆಯಲ್ವಾ, ಅದೇ ಹೊರಗಿನಿಂದ ಈ ನಾಗಗಳ ರೂಪದಲ್ಲಿ ನಮ್ಮನ್ನೇ ಕಾಪಾಡೋದಕ್ಕೋಸ್ಕರ ಹೊರಗಿವೆ. ಅದು ಸೂರ್ಯನ ಕಿರಣಗಳಲ್ಲೂ ಇದೆ, ಮರಗಳ ಗಿಡಗಳ ಎಡೆಯಲ್ಲಿ ಇದೆ, ನಮ್ಮ ನರನಾಡಿಗಳಲ್ಲೂ ಇದೆ, ನಾವು ತಿನ್ನುವ ಪದಾರ್ಥಗಳಲ್ಲೂ ಸೇರ್ಕೊಂಡಿದೆ, ಎಲ್ಲಾ ಕಡೆನೂ ಇದೆ. ಅದನ್ನು ಸೂಕ್ಷ್ಮವಾಗಿ ಹೊರಗೆ ಒಂದು ಪ್ರತೀಕವಾಗಿ ಹುತ್ತ, ಒಂದು ನಾಗಬನ, ಒಂದು ಕಾಡು, ಈ ವ್ಯವಸ್ಥೆ ಎಲ್ಲ ಅದನ್ನು ತೋರಿಸ್ತಾರೆ ಅಷ್ಟೇ. ಅದನ್ನ ಅದು ಎರಡಕ್ಕೂ ಕೂಡ ತುಂಬಾ ವೈರುಧ್ಯ ಇಲ್ಲ, ಆದ್ರೆ ಅದು ಆಚರಣೆಗಳ ಕ್ರಮ ಬೇರೆ ಅಷ್ಟೇ. ಎರಡೂ ಒಂಥರ ಪ್ರಾಚೀನವೇ, ಎರಡೂ ಜಾನಪದೀಯ. ಇದರಲ್ಲಿ ಸ್ವಲ್ಪ ಏನು ಅಂದ್ರೆ ನಾಗಗಳಲ್ಲಾಗುವಾಗ ಸ್ವಲ್ಪ ಹೆಚ್ಚು ಅದಕ್ಕೆ ಮೇಲ್ವರ್ಗದವರ ಸಂಪರ್ಕ ಹೆಚ್ಚು ಬೇಕಾಗುತ್ತೆ, ಅದಕ್ಕೆ ಮಂತ್ರಗಳು ಅದಕ್ಕೆ ಇತ್ಯಾದಿಗಳೆಲ್ಲ ಜಾಸ್ತಿ ಇರುತ್ತೆ. ಇಲ್ಲಿ ಅಂಥ ಕಠೋರವಾದ ಮಂತ್ರಗಳು ಅಂತಿಲ್ಲ. ನೀವು ಭೂತಕಲ್ಪ ಅಂತ ಒಬ್ರು ಕಲ್ಯ ಗೋಪಾಲ ಭಟ್ರು ಅಂತ ಒಬ್ರು, ಅಂದ್ರೆ ಅವರು ಅದನ್ನ ಯಾವ್ಯಾವ ಭೂತಕ್ಕೆ ಏನೇನು ಸೂಕ್ಷ್ಮವಾದ ಮಂತ್ರಗಳಿವೆ, ಅದನ್ನ ಆಚರಣೆ ಮಾಡುವ ಕ್ರಮ, ಅದರ ಲಕ್ಷಣ ಏನು, ದೈವಗಳಿಗೆ ಅದನ್ನು ಅವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಆದ್ರೆ ಈ ನಾಗಗಳದ್ದಾಗುವಾಗ ಅದು ವೈದಿಕವೇ. ಯಾಕಂದ್ರೆ ಸರ್ಪ ಸೂಕ್ತ ಅಂತಾನೆ ಇದೆ, ನಮೋವಸ್ತು ಸರ್ಪೇಭ್ಯೋ ಏಕೇಚ ಪೃಥ್ವೀಮನು ಅನ್ನುವ ಮಂತ್ರದಲ್ಲಿ ಸರ್ಪಗಳು ಯಾವ್ಯಾವ ದಿಕ್ಕಿನಿಂದ ಹೇಗೆ ಕೆಲಸ ಮಾಡ್ತವೆ, ಅದು ಇಲ್ಲದೆ ಬದುಕೇ ಇಲ್ಲ ನಮಗೆ. ಅದು ನಾವು ಬೇಡ ಅಂತ ನಿರಾಕರಣೆ ಮಾಡಿದ್ರು ಯಾವುದೋ ಒಂದು ರೀತಿಯಿಂದ ನಮ್ಗೆ ಅದರ ಸಹಕಾರ ಇದ್ದೇ ಇದೆ ಪ್ರಕೃತಿಯಲ್ಲಿ. ಹಾಗಾಗಿ ಅವುಗಳ ಆಚರಣೆಯು ಕೂಡ ಅದು ಜೊತೆಯಾಗಿದೆ. ಒಂದು ಜಾನಪದೀಯ ಮತ್ತು ವೈದಿಕ ನೇರವಾಗಿ ಕಾಣುವ ಹಾಗೆ ಜೊತೆಯಾಗಿದೆ. ಇದರಲ್ಲಿ ನೇರವಾಗಿ ವೈದಿಕ ಪ್ರವೇಶ ಅಂತ ಅನ್ನೋದು ಕಮ್ಮಿ ಭೂತಗಳ ಆರಾಧನೆ ವಿಷಯದಲ್ಲಿ. ಆದರೆ ಅದಕ್ಕೂ ಅವರಿಗೆ ಸಂಪರ್ಕ ಇದೆ. ಅವರು ದೇವರ ತೀರ್ಥ ತಗೊಂಡು ಹೋಗ್ತಾರೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ, ದೇವರ ತೀರ್ಥ ತಗೊಂಡೋಗಿ ಹಾಕಿದ್ರೇನೆ ಅದು ಮುಂದುವರಿಯುವುದು. ಅಲ್ಲ, ಇದು ಭೂತಾರಾಧನೆ. ದೇವರ ತೀರ್ಥ ತಗೊಂಡೇ ಹೋಗ್ಬೇಕು ಅವನು. ಶಿವನಿಗೆ ಹಾಕಿದ ನಿರ್ಮಾಲ್ಯ ಅಥವಾ ವಿಷ್ಣುವಿಗೆ ಹಾಕಿದ ನಿರ್ಮಾಲ್ಯ ಒಂದೊಂದಕ್ಕೆ ಒಂದೊಂದ್ ತರ ಇದೆ. ಅದನ್ನ ಹಾಕಿದ್ಮೇಲೆನೆ ಅದು ಮುಂದಿನ ಕೆಲಸ ಹೋಗುದು. ವಿಪ್ರರೇ ತಗೊಂಡು ಹೋಗಿ ಹಾಕ್ತಾರೆ. ಅಂದ್ರೆ ಅದನ್ನ ಈಗ ಡಿನೈ ಮಾಡ್ತಾರೆ ಇವರೆಲ್ಲ. ಆದ್ರೆ ನಡ್ಕೊಂಡು ಬಂದದ್ದು ಎಷ್ಟೋ ಕಡೆಗಳಲ್ಲಿ ಹಾಗೆ ನಡೀತೆ. ಆದ್ರೆ ಅವರು ಅದರ ಭಾಗ ಅಲ್ಲ, ಅವ್ರಿಗೆ ಹಾಕಿ ಬಂದ್ಬಿಡ್ತಾರೆ. ಅವರ ಕೆಲಸ ಮುಗೀತು, ಅವ್ರು ಒಳ್ಳೇದಾಗ್ಲಿ, ಎಲ್ಲರೂ ಅವ್ರವ್ರಿಗೆ ಬಂದು ಹೇಳ್ತಾರೆ ನಮ್ಗೆ ಚೆನ್ನಾಗಾಗ್ಬೇಕು ನೀವು ಹೇಳಬೇಕು ಅಂತ. ಅವರು ಅಸ್ತು ಅಂತ ಸುಮುಹೂರ್ತ ಮಸ್ತು ಅಂತ ಹೇಳಿ ಬಂದ್ಬಿಡ್ತಾರೆ. ಆದ್ರೆ ಸಂಪರ್ಕ ಇದೆ. ಆದ್ರೆ ತುಂಬಾ ಪ್ರತಿ ಘಟನೆಗೂ ಬೇಡ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಅದು ಮುಗಿಯುವ ತನಕನೂ ಇದ್ದು, ಅದನ್ನು ಬಿಡಿಸುವ ತನಕನೂ ಇದ್ದು, ಅದರ ಮಾತುಗಳನ್ನು ಕೇಳಿ ಅದಕ್ಕೆ ಸರಿಯಾಗಿ ಅರ್ಥ ಕೊಟ್ಟು, ಯಾಕಂದ್ರೆ ಅದು ಕೆಲವೊಂದು ಸರ್ತಿ ಇಲ್ಲೂ ಹೇಗೆ ನುಡಿ ಕೊಡುತ್ತೋ ಭೂತ, ಹಾಗೆ ಅಲ್ಲಿ ನಾಗನ ದರ್ಶನದಲ್ಲೂ ನುಡಿಗಳು ಕೊಡುವುದಿದೆ. ಆ ನುಡಿ ಕೊಟ್ಟಾಗ ಅದನ್ನು ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಇಲ್ಲಿಯೂ ಕೂಡ ಅನೇಕ ಪದ್ಯಗಳು ಬರ್ತವೆ, ಅಲ್ಲೂ ಕೂಡ ಅನೇಕ ಪದ್ಯಗಳು ಬರ್ತವೆ. ಅದ್ರ ಇತಿಹಾಸ ಹೇಳುತ್ತೆ. ನೀವು ಅಲ್ಲೆಲ್ಲ ಕಡೆಯಲ್ಲಿ ಗಮನಿಸಿದ್ರು, ಈಗ ನಾವೇನು ಈ ಮಾತಾಡಿದ್ವಿ ಇಷ್ಟೊತ್ತು, ಅದೆಲ್ಲ ಅದರ ಇದೆ. ಶಿವನ ಗಣ ಅಂತ ಶುರು ಆಗುವಾಗಲೇ ಅದರ ಪದ್ಯದಲ್ಲಿದೆ. ಇದೆಲ್ಲವೂ ಕೂಡ ಒಂದು ಕಾಲದಿಂದ ಈ ಭೂಭಾಗದಲ್ಲಿ ಶಿವನ ಗಣಗಳಾಗಿ ಬಂದವುಗಳಲ್ಲಿ ನಾವು ಇಂಥ ಪ್ರತ್ಯೇಕ ಜಾಗಗಳಲ್ಲಿ ಇಷ್ಟು ವಿಭಾಗಗೊಂಡು ನೆಲೆಗೊಂಡಿದ್ದೇವೆ ಅಂತ ಮಾತನಾಡುವ ಸಂಗತಿಗಳೇ ಅಲ್ಲಿಯೂ ತುಂಬಿಕೊಂಡಿದೆ. ಅದರಿಂದಾಗಿ ಒಂದು ರೀತಿಯಲ್ಲಿ ಇಡೀ ಭಾರತದ ಎಲ್ಲಾ ಮೂಲೆಗಳಲ್ಲೂ ಅಲ್ಲಲ್ಲಿಯ ಪ್ರಾದೇಶಿಕವಾದ ಯಾವುದೋ ಒಂದು ಆಚರಣೆ ಇದ್ದೇ ಇದೆ. ಬಹುಶಃ ಅಲ್ಲೆಲ್ಲ ಬಿಟ್ಟು ಹೋಗಿದೆ ತುಂಬ. ನಮ್ಮಲ್ಲಿ ಅದು ಕರಾವಳಿಯಲ್ಲಿ ಸ್ವಲ್ಪ ಗಾಢವಾಗಿ ಉಳ್ಕೊಂಡಿದೆ. ಯಾಕೆಂದ್ರೆ ಅದು ಒಂದು ಪರಶುರಾಮನ ಆದೇಶವೂ ಇದೆ ಅನ್ನುವ ಕಾರಣ ಇರಬಹುದು, ನೀವು ಬಿಡ್ಲಿಕ್ಕಿಲ್ಲ ಅಂತ. ಅದರಿಂದ ಅದು ಗಟ್ಟಿ ಉಳ್ಕೊಂಡಿದೆ. ಮತ್ತೆ ಅಲ್ಲಿಗೆ ತಕ್ಷಣ ಕಾಣುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ನಾಗಾರಾಧನೆ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅವನು ಎಲ್ಲಿ ಯಾವ ದೇಶದಲ್ಲಿ ಇರಲಿ
ಅವನಿಗೆ ಆ ಎಫೆಕ್ಟ್ ಕಾಣುತ್ತೆ. ಅವನಿಗೆ ಹೇಳ್ತಾರೆ ನೀನು ಇಲ್ಲಿ ಬಂದ್ರೆ ಅದು ಸರಿ ಆಗುದು, ಇಲ್ಲ ಅಂದ್ರೆ ನೀನು ಅಲ್ಲಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ನು ಇಲ್ಲಿ ಬರ್ತಾನೆ, ಬಂದು ಅದು ಪರಿಹಾರ ಮಾಡ್ಕೊಂಡು ಹೋಗ್ತಾನೆ. ಅದರಿಂದ ಇದೆಲ್ಲವೂ ಒಂದು ರೀತಿ ಮೂಲಕ್ಕೆ ಕನೆಕ್ಟ್ ಮಾಡುವ ಒಂದು ಭಾರತೀಯ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಕಾರಣವಾದ ವ್ಯವಸ್ಥೆಯನ್ನ ಈ ಚಿತ್ರದ ಮೂಲಕ ಪುನರುತ್ಥಾನ ಮತ್ತೆ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಇನ್ಫ್ಯಾಕ್ಟ್ ನೀವು ಚಿಕನ್ನಿಂದ ಕೋಲಗಳನ್ನು ನೋಡಿದಿರಿ. ಸಿನಿಮಾಗಳಲ್ಲಿ ತೋರಿಸಿದ ರೀತಿಯಲ್ಲೇ ಒಂದು ಕ್ವಶನ್ ಕೇಳೋದಾದರೆ ಅಥವಾ ಒಂದು ವಿಷಯ ಪ್ರಸ್ತಾಪ ಮಾಡೋದಾದರೆ, ಸಿನಿಮಾದಲ್ಲಿ ತೋರಿಸಿದ್ದನ್ನು ನಾವು ಬಹಳ ಸ್ಪಾಂಟೇನಿಯಸ್ ಆಗಿ ನಂಬಿಡ್ತೀವಿ ಬೇಗ. ಇದು ಹೀಗೆ ಇರ್ಬೋದೇನೋ, ಇದು ಹೀಗೆ ಇರುತ್ತೇನೋ ಅಂತಂತ ಹೇಳಿ. ಕಾಂತಾರ ಸಿನಿಮಾ 1ನಲ್ಲಿ ದೈವದ ಸ್ಥಾನವನ್ನು ಕೇಳಕ್ಕೆ ಬಂದವನು ಒಬ್ಬನು, ನಾನು ಕೋರ್ಟಿಗೆ ಹೋಗ್ತೇನೆ ಅಂತಂದರೆ ನಿನ್ನ ಮೆಟ್ಲಲ್ಲಿ ನೋಡ್ಕೊಳ್ತೇನೆ ಅಂತ, ಅವನಲ್ಲಿ ಆಮೇಲೆ ರಕ್ತ ಕಾರಿಸಾಯ್ತಾನೆ. ಈ ರೀತಿ ಅನುಮಾನ ಮಾಡಿ ಪತನಕ್ಕೊಳಗಾದವರು ಇದಾರ ಬೇಕಾದಷ್ಟು ನೋಡಿದೀರ ಅಂದ್ರೆ? ಹೌದು. ಅಂದ್ರೆ ನಾವು ನೇರ ಕಣ್ಣಾರೆ ಕಂಡದಲ್ಲ, ಆದ್ರೆ ನಮ್ಮ ಕಣ್ಣೆದುರುಗಡೆನೆ ವ್ಯಕ್ತಿಗಳು ಅದರ ಕೆಟ್ಟ ಪರಿಣಾಮವನ್ನು ಅಥವಾ ಅದನ್ನು ವಿರೋಧಿಸಿ ಕಷ್ಟಪಟ್ಟದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಇವತ್ತಿಗೂ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಹಾಗೆ ಹೆಚ್ಚು ಕಮ್ಮಿ ಆದದ್ದು. ಅಂದ್ರೆ ಏನು ಅಂದ್ರೆ ಅದರ ದ್ವೇಷ ಸಾಧಿಸುವ ರೀತಿ ಅಲ್ಲ, ಇವನು ಅದನ್ನು ಪೂರ್ತಿ ವಿರೋಧಿಸಿ ಹೋದಾಗ ಮಾತ್ರ ಅಂತಹ ಅವ್ಯವಸ್ಥೆಗಳಾಗ್ತವೆ ಹೊರತು ವಸ್ತುತ ಅದು ಕಾಪಾಡುವುದಕ್ಕೋಸ್ಕರನೇ ಇರುವುದದು. ಆದರೆ ಯಾರಿಂದ ಕಾಪಾಡುತ್ತೆ? ತೀರಾ ಮರ್ಯಾದೆಗೆಟ್ಟವರು, ಸಮಾಜದಲ್ಲಿ ಅತ್ಯಂತ ಹೀನಮಾನವಾದ ಕಾರ್ಯ ಮಾಡಿದವರು ಅನ್ನುವ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅದು ಅವರನ್ನು. ಹಾಗಾದರೆ ಹೇಳ್ಬೋದು, ಈಗ ಎಷ್ಟೋ ಜನ ದುಷ್ಟರಿದ್ದಾರೆ, ಅವರನ್ನೆಲ್ಲ ಈ ಭೂತಗಳೇ ಅದಕ್ಕೆ ನೇರ ತನಗೆ ಸಂಬಂಧ ಇಲ್ಲದೆ ಅದರದ್ದು ಯೋಚನೆ ಮಾಡಲ್ಲ. ಆ ವ್ಯಕ್ತಿ ತನ್ನ ನಂಬಿದವನಿಗೆ ತೊಂದರೆ ಆದಾಗ ಮಾತ್ರ ಕೆಲಸ ಮಾಡುತ್ತೆ. ಜಗತ್ತನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿದ್ದಲ್ಲ. ಒಂದು ವೇಳೆ ಸರ್ವಸ್ವ ಅಂತ ಸರ್ವೋತ್ತಮ ಅಥವಾ ಅದರ ಸಾರ್ವತ್ರಿಕತೆಯನ್ನು ಹೇಳುವುದಾದ್ರೆ, ಇಡೀ ಜಗತ್ತಲ್ಲಿ ಇಷ್ಟು ಅನ್ಯಾಯ ಆಗುವುದನ್ನು ಇಲ್ಲಿ ಒಂದು ಕಡೆ ಸತ್ಯ ತೋರಿಸಿದ್ರೆ ಎಲ್ಲ ಕಡೆನೂ ಮಾಡ್ಬೋದಲ್ಲ. ಅಂದರೆ ಅದಕ್ಕೊಂದು ಅದೇ ನಾನು ಹೇಳಿದೆ, ಅದಕ್ಕೊಂದು ಕಾಲದ ಮಿತಿ, ಪ್ರದೇಶದ ಮಿತಿ, ನಂಬಿದ ವ್ಯಕ್ತಿಗಳ ಗುಂಪಿನ ಮಿತಿ, ಇದರ ಹಿನ್ನೆಲೆಯಲ್ಲಿ ಅಷ್ಟೇ ಕೆಲಸ ಮಾಡ್ತಿರುತ್ತೆ ಹೊರತು ಅದು. ಆದರೆ ಈ ವ್ಯಕ್ತಿ ಎಲ್ಲೋ ಅಮೆರಿಕದಲ್ಲಿ ಅಲ್ಲಿಗೆ ಸಂಬಂಧ ಇದೆ, ಅಲ್ಲೂ ಕಾಯುತ್ತೆ, ಅಲ್ಲಿಗೂ ಸಂಬಂಧ ಇದೆ. ಅಂದರೆ ಆ ವ್ಯಕ್ತಿ ನಂಬಿದವನಾದ್ರಿಂದಾಗಿ ಅವನ ನಂಬಿಕೆ ಜೊತೆಗೆ ಅಲ್ಲಿ ಇರುತ್ತದು. ಅಂದರೆ ಅಲ್ಲಿಯ ತನಕ ಅದಕ್ಕೆ ಹೋಗಿ ತನ್ನನ್ನು ನಂಬಿದವನ ರಕ್ಷಣೆ ಮಾಡುವಂತಹ ಒಂದು ಎಚ್ಚರ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಸಾರ್ವತ್ರಿಕವಾದ ನೆಲೆಯನ್ನು ಅವರೂ ಹೇಳಲ್ಲ. ನಾವು ಸುಮ್ಮನೆ ಅದನ್ನು ಎಕ್ಸಾಗರೇಟ್ ಮಾಡಬೇಕಷ್ಟೇ, ಯಾರೊಂದು ತುಂಬ ಅದರ ಮೇಲೆ ಶ್ರದ್ಧೆ ಇರೋರು ಹೇಳಬೇಕಷ್ಟೇ ಬಿಟ್ಟರೆ, ಸ್ವತಃ ಆ ದೈವದ ನುಡಿಗಳಲ್ಲಿ ಅಂಥ ಮಾತುಗಳನ್ನು ನಾವು ನೋಡ್ತೇವೆ. ನನ್ನ ಕ್ಷೇತ್ರದಲ್ಲಿ ನಾನು ಇಂಥದ್ದು ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಬೇರೆಯವ್ರ ಹತ್ರ ಮಾತಾಡಿ ನನ್ನ ಹತ್ರ ಬರಬೇಡಿ ಅಂತಲೂ ಹೇಳುತ್ತೆ ಎಷ್ಟೋ ಸಲ. ಅದರಿಂದಾಗಿ ಈ ಸಂಗತಿಗಳಲ್ಲಿ ಅದಕ್ಕೆ ಅನ್ಯಾಯ ಆಯಿತು, ಅದು ಏನೋ ಆಸ್ಪತ್ರೆಯಲ್ಲಿ ಮಲಗಿಸುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದು ತೀರಾ ನಾವು ಅಷ್ಟು ಗಂಭೀರವಾಗಿ ಪರಿಗಣಿಸಬೇಕಾದ ಮಾತಿಲ್ಲ. ಯಾಕೆಂದರೆ ಅವರು ಕೂಡ ಅದನ್ನು ಶ್ರದ್ಧೆಯಿಂದ ಇದಕ್ಕೆ ಪೂರ್ವ ಸಿದ್ಧತೆ, ಪ್ರಾರ್ಥನೆ, ಪೂಜೆ ಅದಕ್ಕೆ ಬೇಕಾದ ಸಿನಿಮಾಕ್ಕೆ ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಅದನ್ನ ಬೈಯತ್ತೆ, ಅಲ್ಲಿ ಹೊಗಳುತ್ತೆ ಅಂತ ಆಗುತ್ತಾ? ಅದಕ್ಕೆ ನಮ್ಮ ಹಾಗೆ ಎರಡು ನಾಲಿಗೆ ಇರುತ್ತಾ? ಸುಮ್ಮನೆ ಅದನ್ನು ಯಾರು ಆ ಸಿನಿಮಾದಲ್ಲೇ ಇರುವ ಪ್ರಶ್ನೆ ತರ, ಅದು ದೈವ ಮಾತಾಡೋದು, ದೈವನಾರ್ಥಕ ಮಾತಾಡೋದು ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ ಅಷ್ಟೇ. ದೈವ ಮಾತಾಡೋದ, ದೈವ ವೇಷ ಹಾಕಿದವ್ರು ಮಾತಾಡೋದ, ಹಂಗೆ ಅದು ಡಬಲ್ ನಾಲಿಗೆ. ಅದು ಡಬಲ್ ನಾಲಿಗೆ. ಅಂದ್ರೆ ತಮ್ಗೆ ಇಷ್ಟ ಆಗ್ಲಿಲ್ಲ ಅಥವಾ ತಮ್ಗೆ ಯಾವುದೋ ಒಂದು ಸ್ಥಾನ ಸಿಗ್ಲಿಲ್ಲ, ಬಹುಶಃ ನನಗೆ ಅನ್ಸೋದು ಆ ಸಿನಿಮಾಕ್ಕೋಸ್ಕರ ಯಾವ ರಿಸರ್ಚ್ ಒಂದು ಟೀಮ್ ಅನ್ನು ಮಾಡಿದ್ರು ಅವರಿಗೆ ತುಂಬಾ ಹೆಸರಿದೆ. ಇದು ಯಾರು ಆಕ್ಷೇಪ ಮಾಡ್ತಿದ್ದಾರೋ ಅವರಿಗೆ, ಅವರನ್ನ ಈ ಪಂಗಡದೊಳಗೆ ಅಥವಾ ಈ ರಿಸರ್ಚ್ ಗುಂಪಿನೊಳಗೆ ಸೇರಿಸ್ಕೊಳ್ಳಿಲ್ಲ ಅನ್ನೋ ಒಂದು ಕೋಪನು ಇಲ್ಲಿ ಪ್ರೌಡ್. ನಿಜವಾಗಿ ಸಂತೋಷ ಪಡಬೇಕಿತ್ತು. ಆದ್ರೆ ಸಣ್ಣತನ ಅಂದ್ರೆ ಇದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಇಫ್ ಸಪೋಸ್ ಏನಾದ್ರೂ ಬಹಳ ಮೇಜರ್ ಮಿಸ್ಟೇಕ್ ಆಗಿದ್ರೆ, ಏನಾದ್ರೂ ದೊಡ್ಡ ಲೋಪದೋಷಗಳಾಗಿದ್ರೆ, ಅವಮರ್ಯಾದೆ ಆಗಿದ್ರೆ ಪ್ರಶ್ನೆ ಮಾಡಿ ವಿರೋಧ ಮಾಡೋದ್ರೊಳಗೆ ಒಂದು ಅರ್ಥ ಇದೆ. ಬಟ್ ಇಷ್ಟು ಹ್ಯೂಜ್ ಸಕ್ಸಸ್ ಕಂಡಿದೆ ಅಂತಂದ್ರೆ ಅದು ದೈವದ ಅನುಗ್ರಹವೇ ಅಲ್ವಾ? ಮತ್ತೆ ಅವರು ಪ್ರತಿ ಹಂತದಲ್ಲೂ ಅದಕ್ಕೋಸ್ಕರ ಹೇಗೆ ಬದುಕಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಆ ಕಾಡಿನಲ್ಲಿ ತನ್ನ ವ್ಯಕ್ತಿಗತವಾದ ಲೈಫನ್ನೇ ಮರೆತು, ಫೋನೂ ಇಲ್ಲದೆ, ತನ್ನ ಮಕ್ಕಳನ್ನು ಅದಕ್ಕೋಸ್ಕರ ಬೆಂಗಳೂರಿಂದ ಆ ಊರಿಗೆ ಕರ್ಕೊಂಡೋಗಿ ಅಲ್ಲೇ ಶಾಲೆಗೆ ಸೇರಿಸಿ ಒಂದು ತಪಸ್ಸಿನ ಹಾಗೆ ಮಾಡಿದಾಗ ಅವರು ಆ ಥರ ಅವಮಾನ ಮಾಡ್ಲಿಕ್ಕೆ ಇಷ್ಟಪಡ್ತಾರಾ? ಈಗ ಎಲ್ಲೋ ಅಕಸ್ಮಾತು ತಿಳಿಯದೆ ಒಂದು ದೃಶ್ಯದಲ್ಲಿ ತೋರಿಸಿರುವ ಪ್ರಸಂಗ ಬಂದರೂ ಕೂಡ ಅದಕ್ಕೆ ಅವರು ಬೇರೆ ಟೀಮ್ನವರನ್ನ ಮಾತಾಡಿಸಿ ಸರಿ ಮಾಡ್ಕೊಂಡಿದ್ದೇನೆ ಅಂತಲೂ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಅವ್ರ ಹತ್ರ ಕೇಳಿಯೇ ಮಾಡಿದ್ದೇನೆ, ನಾನು ಯಾವುದನ್ನು ನನ್ನ ನಿರ್ಧಾರದಿಂದ ಮಾಡಿಲ್ಲ. ಯಾಕಂದ್ರೆ ನನ್ನ ಯೋಚನೆಯ ಮಟ್ಟವು ತೀರಾ ಸಿನಿಮ್ಯಾಟಿಕ್ ಆಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೇನೆ ಹೊರತು ಅದಕ್ಕೆ ತೊಂದರೆ ಬರದ ಹಾಗೆ ಹೇಗೆ ಮಾಡಬೇಕು ಅಂತ ನಾನು ಕೇಳಿಯೇ ಮಾಡಿದ್ದೇನೆ. ಅಂದರೆ ಅವರಿಗೆ ಸಂದೇಶ ಕೊಟ್ಟವರು, ಅದಕ್ಕೆ ಬೆಂಬಲವಾಗಿ ಮಾಹಿತಿಗಳನ್ನು ಒದಗಿಸಿದವರು, ಅವರು ಅದರ ಬಗ್ಗೆ ಗಂಭೀರವಾದ
ಆಲೋಚನೆ ಮಾಡಿಯೇ ಹೇಳಿರ್ತಾರೆ. ಅದರಿಂದ ಇದು ಸುಮ್ಮನೆ ಏನು ಅಂದರೆ ಎಲ್ಲರಿಗೂ ಒಂದು ಅಡ್ಡಗಾಲ ಹಾಕೋರು ಇದ್ದೇ ಇರ್ತಾರೆ. ಯಾರ ಸಕ್ಸಸ್ಸನ್ನು ಎಲ್ಲರೂ ಪೂರ್ತಿಯಾಗಿ ಒಪ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದು ಬಹುಶಃ ಎಲ್ಲಿಂದಲೋ ಬರುತ್ತೆ ಅಂದ್ಕೊಂಡಿದ್ವಿ, ನಮ್ಮ ಬುಡದಲ್ಲೇ ಇದೆ ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ. ಈ ಕಂಟಿನ್ಯೂಸ್ 3 ಅವರ್ ಸಿನಿಮಾ ನೋಡುವಂಥ ಟೈಮಲ್ಲಿ ಎಕ್ಸ್ಟ್ರಾಡಿನರಿ ಸೀನ್ ಗುರು. ಈ ಸೀನ್ ಅಂದರೆ ಹಿಂಗಿರ್ಬೇಕು ಅಂತ ಅನಿಸಿದ್ಯಾ ಸೀನ್? ಅದರಲ್ಲಿ ತುಂಬ ಇದೆ. ಅದು ಕಾಡಿನಿಂದ ಕಾಳಿಗೆ ಇಚ್ಚು ನಾಡಿಗೆ ಬಂದಿದೆ ಅಂತ ಹೇಳುವ ಸಂದರ್ಭದಲ್ಲಿ 2-3 ಡೈಲಾಗ್ ಹೇಳುದು ನಾನು. ಪ್ರಸಂಗ ಸೀನ್ ಅನ್ನೋದಕ್ಕಿಂತ ನನಗೆ ಕತ್ತಲು ಮತ್ತು ಕರಾಳತೆ 2 ಜೊತೆಯಾಗಿದೆ ಅಂತ ಒಂದು ಮಾತು ಬರುತ್ತೆ ಅಲ್ಲಿ. ಆಮೇಲೆ ಮಿಂಚು ಹುಳವನ್ನು ನಂಬಿಕೊಂಡು ನೀವು ಗುರಿ ಹತ್ತಬೇಡ, ಅದು ದಾರಿ ತಪ್ಪಿಸತ್ತೆ ಅನ್ನುವ ಅದೆಲ್ಲ ಎಂಥ ಒಂದು ಗಂಭೀರವಾದ ವಿಷಯವನ್ನು ಕಟ್ಟಿಕೊಡುತ್ತೆ ಅಂದರೆ ಆ ಥರ ಮಾತುಗಳಿಂದ ಖುಷಿಪಟ್ಟದ್ದು. ಆಮೇಲೆ ಅದೇ ಆ ಕೊತ್ತಲ ಕೋಟೆಯ ಒಂದು ಹಾಡು ಬರುತ್ತಲ್ಲ, ಕಾಡು ನಾಡಿಗೆ ಬಂದಿದೆ, ಅಲ್ಲಿ ಅವರೆಲ್ಲ ಸೇರಿ ಕುಣಿಯುವಾಗ ಹಾ ಅಂತ ಒಂದು ಕುಣಿತಾರಲ್ಲ, ಅದರಲ್ಲ ಅವನದ್ದೊಂದು ಕೊನೆಗೆ ಮುಖ ತೋರಿಸ್ತಾರಲ್ಲ, ಅದು ಬಹಳ ಮನಸ್ಸಲ್ಲಿ ಉಳಿಯುವ ದೃಶ್ಯ ಅಂತ. ನಾನು ಫಸ್ಟ್ ಹಾಫ್ ಮುಗಿಯೋ ತನಕನೂ ಓಕೆ ಸಿನಿಮಾ ಬೇಜಾರಾಗಲ್ಲ, ಏನೋ ಸ್ವಲ್ಪ ಲವ್ ಸ್ಟೋರಿ ಕಟ್ಕೊಟ್ಟಿದ್ದಾರೆ, ಇನ್ಯಾವುದೋ ಕಿಂಗ್ಡಮ್ ಕ್ರಿಯೇಟ್ ಮಾಡಿದ್ದಾರೆ, ಏನೋ ಒಂದು ಸ್ವಲ್ಪ ಫಿಕ್ಷನ್ ಸ್ಟೋರಿ ಆ್ಯಡ್ ಮಾಡಿದ್ದಾರೆ, ಒಂದು ಸಿನಿಮಾ 3 ಗಂಟೆಗೆ ಒಂದು ಸಿನಿಮಾ ಆಗ್ಬೇಕಲ್ಲ ಗುರು, ಏನೋ ಮಾಡಬೇಕು ಮಾಡಿದ್ದಾರೆ. ಬೋರ್ ಅಂತೂ ಹೊಡ್ಸಿಲ್ಲ, ಓಕೆ ಫೈನ್, ನೋಡೋಣ ಸೆಕೆಂಡ್ ಹಾಫ್ ಹೆಂಗಿದೆ. ಎಕ್ಸ್ಪೆಕ್ಟೇಷನ್ ರೀಚ್ ಮಾಡುತ್ತೆ. ಯಾಕಂತಂದರೆ ರಿವ್ಯೂಗಳು ನೋಡ್ತಾ ಇದ್ದಾಗ ಒಂದು ಟಾಕ್ಸ್ ಬಂದ್ಬಿಟ್ಟಿತ್ತು, ಸುಮಾರು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋರು ಒಂದು ವರ್ಗ, ಅದು ಒಂದು ವರ್ಗ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಭೂತಕೋಲ ನೋಡದೆ ಇರೋರಿಗೆ ಅದು ಹೊಸದಾದ್ರಿಂದ ಪ್ರೀಮಿಯರ್ ಶೋ ಅಂದ್ರೆ ರಿಲೀಸ್ 2ನೇ ತಾರೀಕು ಅಂದ್ರೆ 1ನೇ ತಾರೀಕಿಂದ ನೋಡಿದವರು ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಆದ್ರೆ ಒಂದಿಷ್ಟು ಜನ ಉಡುಪಿ ಜನಗಳನ್ನೆಲ್ಲ ಕೇಳಿದಾಗ ಅಂಥದ್ದೇನಿಲ್ಲ, ಏನ್ ಸ್ಟೋರಿ ಇಲ್ಲ, ಚೆನ್ನಾಗಿದೆ ಅಂತ ಹಿಂಗೆಲ್ಲ ಮಾತಾಡೋಕೆ ಒಂದು ಮಿಕ್ಸರ್ ಇದು. ನನಗೆ ಫಸ್ಟ್ ಹಾಫ್ ನೋಡಿದಾಗ ಹಂಗೆ ಅನಿಸ್ತು. ಸೆಕೆಂಡ್ ಹಾಫ್ ನೋಡಿ ನನಗೆ ಏನನ್ನಿಸ್ತು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬಂದ ಎಲ್ಲಾ ದೃಶ್ಯಗಳಿಗೂ ಮೊದಲನೇ ಇದರಲ್ಲಿ ಒಂದು ಒಳ್ಳೆ ಲಿಂಕ್ ಇದೆ, ಕನೆಕ್ಟ್ ಇದ್ದದ್ದಕ್ಕೋಸ್ಕರ ಅದು ಬೇಕಾಯ್ತು ನಮಗೆ. ಕೇವಲ ಈಗ ಏನಾಗಿದೆ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಸಿದ್ಧ ವಸ್ತುವನ್ನ ಸಿನಿಮಾ ಅಂದ್ರೆ ಹೀಗಿರ್ಬೇಕು ಅಂತ ಅಂದ್ಕೊಂಡು ನೋಡೋರಿಗೆ ಮೊದಲನೇ ಹಾಫ್ ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ. ರೆಡಿ ಆದ ಆಮೇಲೆ ಇನ್ನೊಂದು ಅರ್ಥ ಆಗಿದ್ದೀನು ಅಂದ್ರೆ ಫಸ್ಟ್ ಹಾಫ್ ಒಳಗೆ ಸಿನಿಮಾ ಹೆಂಗಿದೆ ಡಿಸೈಡ್ ಮಾಡಬಾರ್ದು. ಇನ್ನು ಒಂದೇನು ಅಂದ್ರೆ ಯಾವ ಪಾತ್ರಗಳು ಕೂಡ ಕಾರಣ ಇಲ್ಲದೆ ಬಂದಿಲ್ಲ, ಯಾವ ದೃಶ್ಯಗಳು ಕೂಡ. ಈಗ ನೀವು ಆ ಬ್ರಹ್ಮಕಲಶದ ದೃಶ್ಯವನ್ನು ನೋಡಿದ್ರೆ ನನಗೆ ಪೌರೋಹಿತ್ಯದ ದೃಷ್ಟಿಯಿಂದ ನೋಡಿದಾಗ ಆ 100 ಕಲಶಗಳನ್ನು ಇಟ್ಟ ಕ್ರಮ ಇದೆಯಲ್ಲ, ಅದು ನಿಜವಾಗಿಯೂ ಬ್ರಹ್ಮಕಲಶದಲ್ಲಿ ಅಷ್ಟು ಚೆನ್ನಾಗಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಅದರ ದಿಕ್ಕುಗಳು, ಅದಕ್ಕಿಟ್ಟ ಕಲಶದ ರೀತಿ, ಅದರ ಪದಾರ್ಥಗಳು, ಆ ತೆಂಗಿನಕಾಯಿಯ ಫ್ರೆಶ್ನೆಸ್. ನಂಗೆ ಖುಷಿಯಾಗಿದ್ದು ಆ ತೆಂಗಿನಕಾಯಿ ಯಾವುದು ಹಳೇದಿರ್ಲಿಲ್ಲ, ಎಲ್ಲ ಈಗ ತಾನೇ ತೆಂಗಿನ ಸಿಪ್ಪೆ ತೆಗೆದು ಹಾಗೆ ಇಡಬೇಕು ಅಂತಿದೆ ಅಲ್ಲಿ. ಅಂತ ಪದಾರ್ಥಗಳನ್ನೇ ಯಾವುದು ಫ್ರೆಶ್ ಆಗಿ ಸಿಗುತ್ತೋ ಅದನ್ನೇ ಇಡಬೇಕು ಅಂತ. ಅದು ಒಂದಲ್ಲ, ಅಲ್ಲಿ ಗೋಪೂಜೆ ಆಗುತ್ತೆ, ಅವರು ಮೊದಲು ಎಲ್ಲ ಕ್ರಮಗಳನ್ನು ಬಹಳ ಎರಡೆರಡೇ ಸೆಕೆಂಡಿಗೆ ಇರುದು. ಆದ್ರೆ ಅದನ್ನ ತಯಾರು ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ ಅವ್ರಿಗೆ 2 ದಿನ ಬೇಕಾಗಿರುತ್ತೆ ಒಂದೊಂದು ದೃಶ್ಯವನ್ನು ಕೂಡ ಕೆಲವು ಕಡೆ. ಆದ್ರೆ ಅದನ್ನ ತೋರಿದ್ದು ಬರೀ 3 ಸೆಕೆಂಡ್ 5 ಸೆಕೆಂಡ್ 7 ಸೆಕೆಂಡ್ ಅಲ್ಲೇ ಮುಗಿದೋಗುತ್ತೆ. ಆದ್ರೆ ಅದನ್ನ ಎಲ್ಲೂ ಕೂಡ ಹೇಗಾದ್ರೂ ಒಂದು ಇದ್ರಲ್ಲಿ ತೋರಿಸಿದ್ರೆ ಸಾಕು ಅಂತ ಮಾಡ್ಲಿಲ್ಲ. ಮೇಲ್ಗಡೆ ಕಳಶಕ್ಕೆ ಅಭಿಷೇಕ ತೋರಿಸಿದ್ದಾರೆ, ಧ್ವಜಾರೋಹಣ ತೋರಿಸಿದ್ದಾರೆ, ಗೋಪೂಜೆ ಮಾಡಿ ತೋರಿಸಿದ್ದಾರೆ, ರಂಗಪೂಜೆ ಮಾಡಿ ತೋರಿಸಿದ್ದಾರೆ. ಆ ದೈವಕ್ಕೆ ಬಂದು ಪ್ರತಿಷ್ಠೆ ಮಾಡುವ ಕ್ರಮ, ಒಳಗೆ ಅಭಿಷೇಕ, ಆ ಸೂರ್ಯನ ಬಿಂಬ ಬೀಳುದು, ಅದರ ಹಿಂದೆ ಒಂದು ಅಭಿಷೇಕ, ಅದು ತೆಗೆದ ಮೇಲೆ ಒಂದು ಅಭಿಷೇಕ, ಎಕ್ಸ್ಟ್ರಾರ್ಡಿನರಿ, ಬಹಳ ಸೂಕ್ಷ್ಮ ಕಟ್ಕೊಟ್ಟಿದ್ದಾರೆ ಇದನ್ನೆಲ್ಲ. ಅಂದ್ರೆ ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದಾರೆ ಅಂತ ನಾನು ಹೇಳುದು. ಈಗ ಬ್ರಹ್ಮಕಲಶ ಅಂತ ಅಂದ್ರೆ ಕೇವಲ ದೇವಸ್ಥಾನದ ದೀಪ ತೋರಿಸಿ ಒಂದು ಧ್ವಜಾರೋಹಣ ಮಾಡಿ ಮುಗಿಸ್ಬಿಡ್ಬೋದು, ಒಂದು ಪ್ರತಿಷ್ಠಾಪನೆ, ಲಿಂಗ ಪ್ರತಿಷ್ಠಾಪನೆ ಮುಗಿಸೋದು. ಆದ್ರೆ ಆ ಡೀಟೇಲ್ಸ್ ಬಹುಶಃ ಇದೊಂದು 100 ವರ್ಷಕ್ಕೆ ನಮ್ಗೊಂದು ದಾಖಲೆಯಾಗಿ ಉಳಿದ್ಬಿಡುತ್ತೆ. ಆ ಸಾಂಗ್ ಬ್ರಹ್ಮಕಲಶ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಇದೆಲ್ಲ ಇದ್ರೆ ಅದು ಬ್ರಹ್ಮಕಲಶ. ಯಾರಾದ್ರೂ ಊರಿನಲ್ಲಿ ಅದನ್ನೆಲ್ಲ ಮಾಡದೇ ಇದ್ರೆ ಈ ತರ ಇದ್ಯಾಕೆ ಮಾಡಿಲ್ಲ ಅಂತ ಕೇಳುವಷ್ಟು ಚೆನ್ನಾಗಿ ಅದರ ಘಟನೆಗಳನ್ನ ಕಟ್ಟಿಟ್ಟಿದ್ರೆ. ಇದು ಒಂದು ಕಡೆ ಮಾತ್ರ ಅಲ್ಲ, ಎಲ್ಲ ಇಡೀ ಆ ದೃಶ್ಯಗಳಲ್ಲಿ ಪ್ರತಿಯೊಂದರಲ್ಲೂ ಆ ಪರಿಪೂರ್ಣತೆಯನ್ನು ಅವರು ಅವರ ಬಟ್ಟೆ ಬರೆಗಳಿರಬಹುದು, ರಾಜರ ಬಟ್ಟೆ ಬರೆ ಇರಬಹುದು, ಆ ಮೇಲಿನ ಮುಳಿಯ ಮನೆಗಳು. ಯಾಕೆಂದ್ರೆ ನಾವು ಎಷ್ಟೇ ಹಿಂದೆ ಹೋದ್ರೂ ಕೂಡ ಅಥವಾ ಎಷ್ಟೇ ಶ್ರೀಮಂತರಾದ್ರೂ ಕೂಡ ನಮ್ಮಲ್ಲಿ ಇನ್ನೂ ತಾರಸಿ ಬಂದಿರಲಿಲ್ಲ. ನಾವು ಈಗ ಒಂದು 50 ವರ್ಷದಿಂದ ಈಚೆಗೆ ನೋಡ್ತಾ ಇರೋದು ತಾರಸಿ. ಆ ಅರಮನೆಗಳದ್ದು ಎಲ್ಲ ಮೇಲಿಂದ ದೃಶ್ಯ ತೋರಿಸುವಾಗ ಆ ಹಳೆಯ ಕಲ್ಪನೆಗಳನ್ನು ಹಾಗೇ ಉಳಿಸ್ಕೊಂಡು, ಆಮೇಲೆ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ರಿಯಾಲಿಟಿನ ಬಹಳ ಹತ್ರಕ್ಕೆ ತಗೊಂಡೋಗಿದ್ದಾರೆ. ಮತ್ತೆ ಹಿಂದೆ ಯಾವ್ದೋ ಪಾತ್ರ ಅರೆಬರೆಯಾಗಿರುವುದು,
ಏನು ಅವ್ಯವಸ್ಥಿತವಾಗಿರುವುದು. ಈಗ ಬೇರೆ ಕೆಲವೊಮ್ಮೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಒಂದು 500 ಜನ ಬರ್ತಾ ಇರುವಾಗ ಅದ್ರಲ್ಲಿ ಮಧ್ಯದಲ್ಲಿ ಒಬ್ಬ ಪ್ಯಾಂಟ್ನವನು ಇರ್ತಾನೆ. ಒಟ್ಟವ್ರಿಗೆ ತಲೆ ಬಂದು ಬಿಡ್ಬೇಕು. ಇಂಥ ತುಂಬಾ ಸರ್ತಿ ಆಗಿದೆ. ಯಾವ್ದೋ ಒಂದು ತುಂಬಾ ಹಳೆ ಟ್ರಾಯ್ ಯಾವ್ದು ನೆನಪಿಲ್ಲ ನನಗೆ, ಅದ್ರಲ್ಲಿ ಅವನು ಕತ್ತಿ ಹೀಗೆ ಎತ್ತಿ ಮೇಲೆ ಈಗ ತೋರಿಸೋದಿದೆ. ಹೀಗೆ ತೋರಿಸುವಾಗ ಕತ್ತಿಯ ಮೇಲ್ಭಾಗದಲ್ಲಿ ಆ ಕೊನೆಯಲ್ಲಿ ಒಂದು ವಿಮಾನ ಹೋಗ್ತಾ ಇರುತ್ತೆ. ಅದು ಸಿನಿಮಾ 2000 ವರ್ಷದ ಹಿಂದಿದ್ದು. ಅಂದ್ರೆ ಕತೆ ಸ್ಟೋರಿ ಅಷ್ಟು ವರ್ಷ ಹಿಂದಿದ್ದು. ಅದ್ರಲ್ಲಿ ಕತ್ತಿತ್ತುವಾಗ ಮೇಲ್ಗಡೆ ಒಂದು ವಿಮಾನ ಹೀಗೆ ಹೋಗಿ ಅವನದು ಗಮನಿಸಿದ್ದಾನೋ ಅದು ಯಾಕೆ ಆಗುತ್ತೆ ಕೆಲವೊಂದ್ಸರಿ. ನಂಗೆ ಈಗ ಈ ಸಿನಿಮಾದ ಮೇಲೆ ಈ ಇಷ್ಟು ಫಾಲ್ಟ್ಗಳು ಅಂತ ಎಲ್ಲಾ ಸಿನಿಮಾಕ್ಕೂ ಒಂದೊಂದು 30 ಫಾಲ್ಟ್ಗಳು ಮಿಸ್ಟೇಕ್ಗಳು ಯೂಟ್ಯೂಬ್ ಅಲ್ಲಿ ಹಾಕ್ತಾರ. ಇದಕ್ಕೆ ಏನ್ ಹಾಕ್ತಾರೆ ನೋಡ್ಬೇಕು ನಂಗೆ ಭಾರಿ ಕುತೂಹಲ ಇದೆ. ಅಂದ್ರೆ ಅವರೆಷ್ಟು ಇಂಟೆಲಿಜೆಂಟ್ ಇರಬೇಕು. ಅಂದ್ರೆ ನಾನು ಅದೇ ಹೇಳ್ತೇನೆ, ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ರಿಯಾಲಿಟಿಗೆ ಎಷ್ಟು ಹತ್ರಕ್ಕೆ ತಗೊಂಡು ಹೋಗಿದ್ದಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು ರಾಜ್ಯನ ಆಸ್ಥಾನ ಅಂದ ತಕ್ಷಣ ಅದು ದೊಡ್ಡ ಅರಮನೆ, ದೊಡ್ಡ ದರ್ಬಾರ್ ಹಾಲ್ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ನಮಗೆ ರಾಜಮೌಳಿ ಮಾಹಿಷ್ಮತಿನೇ ಕಣ್ಮುಂದೆ ಬಂದ್ಬಿಡುತ್ತೆ, ಪ್ರಭಾಸ್ ಬರ್ತಾ ಇರೋದು ದೊಡ್ಡ ಇದು. ಅದು ಬಿಟ್ಟರೆ ರಾಜ್ಕುಮಾರ್ ಮಯೂರ ಸಿನಿಮಾದ ಒಂದು ಹಾಲ್. ಬಟ್ ಇದರಲ್ಲಿ ಒಂದು ಸಾಮಂತರು ಎಷ್ಟು ಸಣ್ಣ ರಾಜ್ಯ ಅಂದ್ರೆ ಒಂದೆರಡು ಸಭೆ ಸರಿಯಾಗಿ ನಡೆದು ತೋರಿಸಿದ್ರೆ ಮತ್ತೆಲ್ಲ ಕುಡುಕರು ಬಿದ್ದ ತರನೇ ಇದೆ. ಮಾಮೂಲು ನಮ್ಮ ಕುಡುಕರು ಮನೆ ಇದ್ದಂಗೆ ಮಾಡ್ಬಿಟ್ಟಿದ್ದಾರೆ ಅದನ್ನ. ಅಂದ್ರೆ ಹಾಗೆ ಇರುತ್ತೆ. ಅಂದ್ರೆ ಹಣ ಇದ್ದವನು ಶ್ರದ್ಧೆ ಇಲ್ಲದೆ ಇದ್ರೆ ಏನ್ ಅನಾಹುತಗಳಾಗುತ್ತೆ ಅನ್ನೋದನ್ನು ಇದು ಒಂದು ತೋರಿಸ್ಕೊಟ್ಟಿದ್ದಾರೆ, ಒಂದು ಮೆಸೇಜ್ ಇದೆ. ಬಟ್ ಆ ರಿಯಾಲಿಟಿ ಹೇಳ್ತಾ ಇದೀನಿ, ಒಂದು ಸಾಮಂತ ರಾಜ ಮನೆತನ ಅನ್ನೋದು ಹೆಂಗಿರುತ್ತೆ, ಅದು ಎಷ್ಟು ಸಣ್ಣದಿರುತ್ತೆ, ಅದ್ರ ದರ್ಬಾರ್ ಹಾಲ್ ಎಷ್ಟು ಸಣ್ಣದಿರುತ್ತೆ, ಎಷ್ಟು ವೈಭವ ಇರುತ್ತೆ, ಎಷ್ಟಿರಲ್ಲ. ಅದು ಆ ರಿಯಾಲಿಟಿ ಬಹಳ ಖುಷಿ ಕೊಡ್ತದೆ. ಆ ಪಾತ್ರಗಳು ಹಾಗೆ ಒಂದೇ ಒಂದು ಪಾತ್ರವು ಕೂಡ ವ್ಯರ್ಥವಾಗಿ ಅಥವಾ ಕಾರಣ ಇಲ್ಲದೆ ಮಾತಾಡುವುದು ಅಥವಾ ಆ ಪ್ರಸಂಗಕ್ಕೆ ಅನಗತ್ಯವಾಗಿ ಕಾಣುವುದು ಅನ್ನೋದು ಅವಕಾಶವೇ ಕೊಡದ ಹಾಗೆ ಪ್ರತಿಯೊಂದು ಪಾತ್ರದಿಂದಲೂ ಬೇಕಾದ ಅಭಿನಯವನ್ನಾಗಲಿ ಅಥವಾ ಅದರಿಂದ ಕೊಡಬೇಕಾದ ಭಾವೋತ್ಪತ್ತಿ ರಸೋತ್ಪತ್ತಿ ಏನ್ ಬೇಕೋ ಅದನ್ನು ಚೆನ್ನಾಗಿ ಈ ತೆರೆಯಲ್ಲಿ ಸಂಗ್ರಹಿಸಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗು ಮತ್ತು ಬಹಳ ನಂಗೆ ಸಂತೋಷ ತಂದುಕೊಟ್ಟಿದ್ದು ವಿಚಾರ ಏನಂದ್ರೆ, ಇಷ್ಟು ಸೀರಿಯಸ್ ಸಬ್ಜೆಕ್ಟ್, ಇಷ್ಟು ಗಾಡುವ ಸಬ್ಜೆಕ್ಟಲ್ಲೂ ಕಾಮಿಡಿ ಟಚ್ ಕೊಡೋದು ಇದೆಲ್ಲ ಅದು ಬಹಳ ರಿಸ್ಕಿ ಜಾಬ್. ನೀನು ಉದ್ದ ಮಾಡ್ತಿದ್ಯಾ? ಅಷ್ಟು ಭೀಕರವಾದ ಯುದ್ಧದ ಗೋಡೆ ಕಟ್ಟಿನವ್ರಿಗೆ ಹೊಡಿಯೋಕೆ ಬರೋದು, ಹಡಗು ಮಾಡಿದವರಿಗೆ ತೂತ್ ಹಾಕಕ್ ಬರೋದು, ಹಡಗು ಮುಳುಗ್ಸಕ್ ಬರೋಲ್ವಾ. ಎಕ್ಸ್ಟ್ರಾರ್ಡಿನರಿ ಸೆನ್ಸ್ ಆಫ್ ಹ್ಯೂಮರ್, ಎಕ್ಸ್ಟ್ರಾರ್ಡಿನರಿ ಕಾಮಿಡಿ. ಗುರಾಣಿ ಹಿಡಿಯ ನನಗೆ ಹಿಡಿಯ ಅಂತ ಅಂದ್ರೆ ಅಷ್ಟರಲ್ಲಿ ಅದು ನೀವು ಮತ್ತೆ ಹೇಳಿದ್ರೆ ಆ ಸುಖ ಕಾಣಲ್ಲ. ನೋಡ್ಬೇಕು ಪ್ರಸಂಗದಲ್ಲಿ ಬರುವಾಗ ಅದನ್ನು ತೋರಿಸಿದ ರೀತಿ ಅದು ಈ ಸೂಫ್ರನ್ ಶೋದಲ್ಲೂ ಹಾಗೆ ಅದು ತುಂಬಾ ಮಾತುಗಳು ಸಿನಿಮಾ ಪ್ರಿಯರು ಅಂತ ಗೊತ್ತಾಯ್ತು ಇವತ್ತು. ಇಲ್ಲ ನಾನು ಆ ಭಾಷೆಯನ್ನು ತುಂಬಾ ಎಂಜಾಯ್ ಮಾಡ್ತೇನೆ. ಸಾಮಾನ್ಯ ಈ ಹಳೆಯ ಸಿನಿಮಾಗಳಲ್ಲಿ ನೀವು ನೋಡಿದ್ರೆ ಉಡುಪಿಯವರ ಭಾಷೆ ಅಂದ್ರೆ ಗೊತ್ತುಂಟು ಮಾರಾಯರೆ ಅಂದ್ರೆ ಮುಗಿದೋಯ್ತು, ಹಾಗಿಲ್ಲ. ಅದರ ಸ್ವಾರಸ್ಯವನ್ನೇ ಯಾರು ಕೂಡ ಟಚ್ಚೇ ಮಾಡಿರ್ಲಿಲ್ಲ. ನನ್ಗೆ ಈಗ ಇವರು ಶೆಟ್ಟಿತ್ರಯರ ಪ್ರಯಾಣ ಏನಿದೆ ಈ ವಿಷಯದಲ್ಲಿ ದಕ್ಷಿಣ ಕನ್ನಡದ ಭಾಷೆಯ ಗಟ್ಟಿತನವನ್ನು ಪರಿಚಯ ಮಾಡಿದವರೇ ಇವರು. ಅಲ್ಲಿ ತನಕನು ಎಲ್ಲರೂ ಸುಮ್ಮನೆ ಗೊತ್ತುಂಟು ಮಾರಾಯರೆ ಅಂತ ಒಂದು ಅವನ ಹೋಟ್ಲ್ ಅಂಗಡಿಯವನ ಮುಖದಿಂದ 2 ಮಾತು ಹೇಳಿಸ್ಬಿಟ್ರೆ ಉಡುಪಿ ಕಡೆದ್ದು ಅಂತ ಅಷ್ಟೇ ತೋರಿಸುವ ಒಂದು ಪ್ರವೃತ್ತಿ ಇತ್ತು ಸಿನಿಮಾದಲ್ಲಿ. ಆದ್ರೆ ಹಾಗಿಲ್ಲ, ಅದಕ್ಕೂ ಒಂದು ಶಕ್ತಿ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಬೈಗುಳದ ಶಬ್ದ ನಂಗೆ ಬಹಳ ರಾಮ ಅಂದ್ರೆ ಅದು ಇದರಲ್ಲಿ ಸೆನ್ಸಾರ್ ಬೋರ್ಡ್ ಅಲ್ಲಿ ತುಂಬಾ ಚರ್ಚೆ ಆಯ್ತಂತೆ. ನಂಗೆ ಅದರ ಒಬ್ಬ ವ್ಯಕ್ತಿಗಳು ಹೇಳಿದ್ದು, ಅವರೇ ಮಾತಾಡ್ತಿದ್ರು, ತುಂಬಾ ಚರ್ಚೆ ಆಯ್ತು, ತೆಗಿಬೇಕು ಆ ಶಬ್ದವನ್ನು ತೆಗಿಬೇಕು ಅಂತ. ಆವಾಗ ಅವ್ರು ಹೇಳಿದ್ರು, ಇಲ್ಲ ಈಗ ಉತ್ತರ ಕರ್ನಾಟಕದಲ್ಲಿ ಹೇಗೆ ಸೂಳಮನೆ ಅಂತಾನೆ ಏನೇನೋ ಶಬ್ದಗಳು ಅವ್ರು ಎಷ್ಟು ಸಹಜವಾಗಿ ಅವ್ರು ಖುಷಿಯಿಂದ ಹೇಳಿದ್ರು. ಅದು ನಮ್ಮ ಪ್ರಾಣೇಶ್ವರ ಅಂತೂ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರಂತ ಅದನ್ನೆಲ್ಲ ಖುಷಿಯಲ್ಲೇ ಹೇಳೋದೆ. ಹಾಗೆ ಇದು ಶಬ್ದ ಅಲ್ಲಿ ಅತ್ಯಂತ ಸಹಜ. ಅದರಿಂದಾಗಿ ಅದು ಒಂದು ನೀವು ತುಂಬಾ ಅದಕ್ಕೆ ಸಮಾಜದಲ್ಲಿ ಏನೋ ಒಂದು ಆಬ್ಜೆಕ್ಟಿವ್ ಅಷ್ಟೇ ಶಬ್ದ ಹೇಳಬೇಕು. ಆ ತರ ಅಂತದ್ದೊಂದು 2-3 ಶಬ್ದ. ಇನ್ನೊಂದು ಯಾವ್ದೋ ಅವನೇನೋ ಒಂದು ಬೈತಾನೆ, ಹಡಬೆ ಅಂತ ಶಬ್ದ. ಅದು ಆ ಶಬ್ದಗಳೆಲ್ಲ ಅಲ್ಲಿ ಅತ್ಯಂತ ಸಹಜವಾಗಿ ಬರುವಂತದ್ದು. ಅದನ್ನ ನೀವು ಮ್ಯೂಟ್ ಮಾಡ್ಬೇಕಾಗಿಲ್ಲ ಅಂತ ಆಮೇಲೆ ಬಂತಂತೆ ಚರ್ಚೆಯಲ್ಲಿ. ಅಂದ್ರೆ ಹಾಗೆ ಕೆಲವೊಂದ್ಸರ್ತಿ ಆ ಮೂಲ ಪದಗಳೇ ಪಂಚ್ಕೊಡುದು ಅಲ್ಲಿಯ ವಸ್ತುತ ಅದು ಶಬ್ದವೂ ಅಷ್ಟೇ. ವಾರಸುದಾರ ಇಲ್ಲದವ ವಾರಸುದಾರ ಬೇವರ್ಸಿ ಅಷ್ಟೇ ಆ ಶಬ್ದದ ಹಿನ್ನೆಲೆ. ಓಕೆ, ವಾರಸು ಅಂದ್ರೆ ಅವನಿಗೊಬ್ಬ ನೋಡ್ಕೊಳ್ಳೋನು ಅಥವಾ ಅವನನ್ನು ಹೇಳೋನು ಕೇಳೋನು ಒಬ್ಬ ಇದ್ದಾನೆ ಅಂತ. ಅದು ಇಲ್ಲದೆ ಇರೋನು ಬೇಜವಾಬ್ದಾರಿ ಅಂತ ಹೇಳುದಿಲ್ವಾ. ಜವಾಬ್ದಾರಿ ಇರೋನು, ಜವಾಬ್ದಾರಿ ಇಲ್ಲದೆ ಇದ್ರೆ ಬೇಜವಾಬ್ದಾರಿ.
ಹಾಗೆ ವಾರಸಿ ಯಾರಿಲ್ವೋ ಅವನು ಬೇವಾರಸಿ ಅಷ್ಟೇ. ಬೇವರಸಿ ಅಂದ್ರೆ ಇದು ಅರ್ಥ. ಹಾಗೆ ಪ್ರತಿಯೊಂದು ಶಬ್ದದ ಹಿಂದೆ ಒಂದೇನೋ ಅದರ ಮೂಲಕ ಹೋದ್ರೆ ಅದು ಎಲ್ಲೋ ಒಂದು ಅರ್ಥವನ್ನು ಕೊಡುತ್ತೆ. ಅವನು ಬೈದು ಹೋಗ್ತಾನೆ, ಯಾರೋ ಒಬ್ಬ ಪೋರ್ಚುಗೀಸ, ಅದನ್ನು ಬಳಸ್ಕೊಂಡದ್ದು ಚೆಂದ, ಪೋರ್ಚುಗೀಸಿದ ಅಂತ ಎಲ್ಲ ಫೈನಲಿ ಏನ್ ಹೇಳ್ತೀರಿ ಆಚಾರ್ಯ, ಕಾಂತಾರ ಚಾಪ್ಟರ್ 1 ಬಗ್ಗೆ ಏನ್ ಹೇಳ್ತೀರಿ, ಅಂಡ್ ಚಾಪ್ಟರ್ 2 ಅಲ್ಲಿ ಏನ್ ಬರ್ಬೋದು ನಿಮ್ ಪ್ರಕಾರ? ಅಂದ್ರೆ ಒಂದು ಪಾರ್ಟ್ ಇದು ನಾವು ಊಹಿಸ್ಬೇಕಷ್ಟೇ. ಆ ಹೊಂಡ ಯಾಕೆ ಮುಚ್ಚಿತ್ತು ಅನ್ನೋದಕ್ಕೆ ಏನೋ ಕತೆ ಇರಬೇಕು. ವಸ್ತುತಃ ಆರಂಭದಲ್ಲಿ ಅಂದ್ರೆ ಕಾಂತಾರ ಮೊದಲು ಈ ಹಿಂದಿನ ಬಂದದ್ರಲ್ಲಿ ಏನು ಒಂದು ಈ ಕಾಲದ ಸಾಮಾನ್ಯ ಸಿನಿಮ್ಯಾಟಿಕ್ ಒಂದು ಅಂದರೆ ಅಂಶಗಳಿತ್ತೋ ಅದನ್ನು ಸೇರಿಸ್ಕೊಂಡೇ ಅವರು ಆ ಮೂಲ ಕಥೆಯನ್ನು ಹುಡುಕಿದ್ರು. ಇಲ್ಲಿ ಸ್ವಲ್ಪ ಅದಕ್ಕೆ ಬ್ರೇಕ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಹಾಡಾಗುಳಿಲಿಲ್ಲ, ಅದು ಕಥೆನೇ ಹೇಳ್ತಾ ಹೋಗುತ್ತೆ. ಇಡೀ ನೀವು ಅಲ್ಲಿ ಎಲ್ಲಿ ನೋಡಿದ್ರು ಹಾಡೇ ಇಲ್ಲ. ನನಗೆ ಎಷ್ಟು ಸರ್ತಿ ಸಿನಿಮಾ ಮುಗಿದ ಮೇಲೆ ಹಾಡೇ ಬರಲಿಲ್ಲ ಯಾವುದು, ಅಂದರೆ ಅದು ಬಂದು ಹೋಗಿದ್ದು ಕೂಡ ನಾವು ಕತೆ ಒಳಗೆ ಇದ್ವಿ, ಅದರಿಂದಾಗಿ ಹಾಡನ್ನು ಆಸ್ವಾದಿಸ್ಲಿಕ್ಕೆ ಆಗಲಿಲ್ಲ. ಅದು ಒಂದು ಹಾಡು ಕೂಡ ಅದು ಕಥೆನೇ ಹೇಳುತ್ತೆ. ಅದೇ ಹೇಳಿದ್ದು ಕರ್ಮದ ಕಲ್ಲನು ಹಾಡೆ, ಅವಳನ್ನ ಸೇರಿಸಿಕೊಂಡ ಒಂದು ಹಾಡು ಕೂಡ ಅವನಿಗೆ ಟ್ರೇಡ್ ಹೇಳ್ಕೊಳ್ತಾ ಇರುವ ಸ್ಥಿತಿಯಲ್ಲೇ ಅದು ಮುಗಿದು ಹೋಗುತ್ತೆ. ಆಮೇಲೆ ಕಾಡಿನಿಂದ ಬರೋರದ್ದು ಅವ್ರು ಬರುವ ವೈವಿಧ್ಯವನ್ನೇ ಹೇಳ್ತಾ ಹೋಗುತ್ತೆ. ಹೀಗೆ ಇಡೀ ಒಂದು ಸಿನಿಮಾಕ್ಕೆ ಸೇರದ ಹಾಗೆ ಒಂದು ಹೊರಗೆ ತೆಗೆದು ನೋಡುವಂತ ಒಂದು ದೃಶ್ಯವೂ ಅದರಲ್ಲಿ ಬರ್ಲಿಲ್ಲ. ಸಂಬಂಧಪಟ್ಟ ಹಾಗಾಗಿ ನಾನು ಆಗ ಯೋಚನೆ ಮಾಡಿದ್ದು, ಬಹುಶಃ ಸಿನಿಮಾ ಪ್ರಪಂಚಕ್ಕೆ ಒಂದು ಪುನರುತ್ಥಾನದ ಒಂದು ಹೊಸ ಚಿಂತನೆ ಹೇಗಿರಬೇಕು, ಎಷ್ಟು ಗಟ್ಟಿ ಮಾಡಿ ಕೊಡಬಹುದು. ಇವತ್ತು ಯಾರೋ ಒಬ್ರು ಬರೆದಿದ್ರು, ಕಾಂತಾರ ಮಾಡಿದ್ರಿ ತುಂಬ ಸಂತೋಷ, ಆದರೆ ಕಾಂತಾರಕ್ಕೆ ನಿಲ್ಬೇಡಿ, ಇನ್ನು ಕಾಂತಾರದಿಂದ ಹೊರಗೂ ಬನ್ನಿ, ಬೇಕಾದಷ್ಟು ಕಥೆಗಳು ನಮ್ಮ ಕರ್ನಾಟಕದಲ್ಲಿದೆ. ನಾನು ಇನ್ಫ್ಯಾಕ್ಟ್ ಅದನ್ನೇ ಹೇಳೋನಿದ್ದೆ ಆಚಾರ್ಯ. ನಮ್ಮಲ್ಲಿ ಇದೇ ತರ ಕೋಲ ಹೇಗೆ ನಡೆಯುತ್ತೋ ಹಾಗೆ ಗೊಂದಲ ಅಂತ ಮಾಡ್ತಾರೆ. ತುಳಜಾ ಭವಾನಿ ಗೊಂದಲ, ಅಂಬಾ ಭವಾನಿ ಗೊಂದಲ ಅಂತಿಲ್ಲ. ಅದು ಪ್ರತ್ಯೇಕ ತುಳಜಾ ಭವಾನಿ ಅಂಬಾ ಭವಾನಿ ಮನೆ ದೇವತೆ ಆಗಿದ್ರೆ ಅವರು ಗೊಂದಲ ಮಾಡಿಸೋ ಒಂದು ಕ್ರಮ ಇದೆ. ಆಗ್ಲೂ ದೇವಿ ಸ್ಪರ್ಶ ಮೈ ಮೇಲೆ ಬಂದು ಹೋಗುತ್ತೆ. ಆಗ ಕಾರಣಿಕಗಳು ಅದರ ಹಳೆಯ ಕಥೆಗಳನ್ನೆಲ್ಲ, ಜಾನಪದೀಯ ಕಥೆಗಳನ್ನ ಹುಡುಕಿ ತೆಗೆದ್ರೆ ಬಹುಶಃ ಇದಕ್ಕಿಂತ ಚೆನ್ನಾಗಿದ್ದೇ ಸಿಗುತ್ತೆ. ಆಮೇಲೆ ಮೈಲಾರಲಿಂಗನ ಕಾರಣಿಕ ಅಂತ, ವರ್ಷದ ಕಾರಣಿಕ ಅಂತ ಹೇಳ್ತಾರೆ, ಪರಾಕ್ ಅಂತೆಲ್ಲ ಕಾರಣಿಕಗಳು ಹೇಳ್ತಾರೆ. ಸೊ ಇದಕ್ಕೆಲ್ಲ ಜನಪದ ಕಥೆಗಳು ಹಿಂದೆ ಬೇಜಾನಿದೆ, ಮಾಡೋರು ಬೇಕಷ್ಟೆ. ಮುಖ್ಯವಾಗಿ ಈಗ ಅಬ್ಬಕ್ಕನ ಕಥೆ, ಚೆನ್ನ ಭೈರಾದೇವಿಯ ಕಥೆ, ಅದು ಬರೀ ಕರಾವಳಿಯಲ್ಲೇ ತುಂಬ ಕಥೆಗಳಿವೆ. ಅಂದರೆ ನಾನು ಐತಿಹಾಸಿಕವಾಗಿಯೂ ಮುಟ್ಟುವುದಾದರೆ ಇದೆಲ್ಲ ಬಿಟ್ಟರೆ ನಾವು ಇನ್ನೂ ಸರಿಯಾಗಿ ಯೋಚನೆ ಮಾಡಿದರೆ ಮಹಾಭಾರತದಲ್ಲಿ ನಾವು ಯೋಚಿಸ್ಲಿಕ್ಕೆ ಆಗದಷ್ಟು ಕಥೆಗಳಿವೆ. ಬಹುಶಃ ಇವತ್ತು ನಾವು ಹಾಲಿವುಡ್ಡಲ್ಲಿ ಏನೇನು ಸಿನಿಮಾ, ನನಗೆ ಎಷ್ಟೋ ಸಲ ಬರೀ ಒಂದು ಹಾಲಿವುಡ್ ಅಥವಾ ಒಟ್ಟು ಈ ಸಿನಿಮಾಗಳ ಬಗ್ಗೆನೇ ಮತ್ತು ನಮ್ಮ ವೇದವ್ಯಾಸರ ಕಥೆಯ ಬಗ್ಗೆ ಮಾತಾಡಬೇಕು ಅಂತ ಒಂದ್ಸಲ ನನಗೆ ತುಂಬ ಆಸೆ ಇದೆ. ಅಂದರೆ ಈಗ ಎಷ್ಟು ಸಿನಿಮ್ಯಾಟಿಕ್ ಆಗಿ ತೋರಿಸ್ಕೊಟ್ಟಿದ್ದಾರೆ ವೇದವ್ಯಾಸರ ಯಾವುದೇ ಕಥೆಯನ್ನು ನೋಡಿದ್ರು ನೀವು ಈ ಸಿನಿಮಾದಲ್ಲಿ, ನಾನು ಹೇಳ್ತಾ ಇರೋದು ಅವ್ರು ವೇದವ್ಯಾಸ ಕದ್ದಿದ್ದಾರೆ ಅಂತ ಹೇಳ್ತಿಲ್ಲ. ವೇದವ್ಯಾಸರು ನಮ್ಗೆ ಈಗಾಗಲೇ ಕೊಟ್ಟಿದ್ದಾರೆ, ನಾವು ಅದನ್ನ ಯಾಕೆ ಯೂಸ್ ಮಾಡ್ತಿಲ್ಲ? ಯಾಕೆ ನಾವು ಅಲ್ಲಿದ್ದ ಕಥೆಗಳೇ ಬಹಳ ಚೆನ್ನಾಗಿರುತ್ತೆ, ನಮ್ಮ ಕಥೆಗಳೇ ಇಲ್ಲ ಅನ್ನುವಂತ ಯಾವುದೋ ಒಂದು ಸಿನಿಮಾದಲ್ಲಿ ಅದು ಭೂಮಿ ಒಳಗಿಂದ ಹೀಗೆ ಹಾರ ಬಂದು ಮರುಭೂಮಿಯಲ್ಲಿ ಎತ್ತಿ ತಿನ್ನುತ್ತೆ, ದೊಡ್ಡ ಬಾಯಿ ಹಾಕೊಂಡು ತಿನ್ನುತ್ತೆ. ಅದು ದುಂದುವಿನ ಕಥೆ. ಕೋಲಾಶ್ವ ಅಂತ ಅನ್ನುವ ರಾಜನ ಕಥೆ ಹೇಳುವಾಗ ಅದು ಭೂಮಿಯಿಂದ ಒಳಗೆ ಅವನಿಗೆ ಅದರ ಹೆಸರೇ ಧುಮ್ ಅಂತ ಬರುತ್ತೆ. ಆದ್ರಿಂದ ಅವನಿಗೆ ದುಂದು ಅಂತ ಹೆಸರು ಬಂದು ಇಡೀ ಋಷಿಗಳ ಆಶ್ರಮವನ್ನೇ ಗುಳುಮಂತ ನುಂಗಿ ಎಲ್ಲೆಲ್ಲೂ ಹೋಗ್ತಾ ಇರುತ್ತೆ. ಅವರು ಅದರಲ್ಲಿ ಉದಂಕ ಬಂದು ದೂರು ಕೊಡ್ತಾನೆ, ಆಗ ಆ ದುಂದುವನ್ನು ಒಂದು ಸಂಹಾರ ಮಾಡ್ತಾನೆ ಅಂತಿದೆ. ಆದರೆ ಅದರ ಕಥೆಯನ್ನು ತೆಗೆದುಕೊಂಡ ರೀತಿ ನೋಡಿದರೆ ಈ ಸಿನಿಮಾದಲ್ಲಿ ತೋರಿಸಿದ ಬಹಳ ಕಮ್ಮಿ ಅಂತ ಅನ್ಸ್ಬಿಡುತ್ತೆ ನನಗೆ. ಅದರ ಹೆಸರು ನೆನಪಿಲ್ಲ ನನಗೆ ಈಗ ತೋರಿಸಿದ ಸಿನಿಮಾ. ಹಾಗೆ ಇನ್ಸೆಪ್ಷನ್ ತೋರಿಸಿದ್ರಲ್ಲಿ ನನಗೆ ಮಹಾಭಾರತದ ಕಥೆ ನೆನಪಾಯಿತು. ಯಾಕೆಂದರೆ ಅಲ್ಲಿ ಅರ್ಜುನ ಆ ಅಭಿಮನ್ಯುವನ್ನು ಕಳ್ಕೊಂಡ ಸಂದರ್ಭದಲ್ಲಿ ವ್ಯಥೆಗೆ ಬಿದ್ದು ಅವನು ರಾತ್ರಿ ನಿದ್ದೆ ಮಾಡಲ್ಲ, ಅವನು ಗುಡಾಕೇಶ ಅಂತ ಹೆಸರು. ಆದರೂ ಅವತ್ತು ಹತ್ತು ಸುಸ್ತಾಗಿ ಒಂದು ಜಂಪು ಬರುತ್ತೆ, ಸಣ್ಣ ಜಂಪು. ಅದು ಕೃಷ್ಣನೇ ಬೇಕು ಅಂತ ಅವನಿಗೆ ನಿದ್ದೆ ಬರೆಸ್ತಾನೆ. ಆ ನಿದ್ದೆಯಲ್ಲಿ ಅವನನ್ನು ಕರ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸದಲ್ಲಿ ಧ್ಯಾನ ಮಾಡಿಸಿ ಆ ಧ್ಯಾನದಲ್ಲಿ ಶಿವನನ್ನು ಅವನ ಮನಸ್ಸಿನೊಳಗೆ ತಂದಿಟ್ಟು ಅವನಿಗೆ ಉಪದೇಶ ಮಾಡಿಸ್ತಾನೆ. ಮತ್ತೆ ಪಾಶುಪತಾಸ್ತ್ರವನ್ನು ಕೊಡಿಸಿ ಅಲ್ಲಿ ಧ್ಯಾನದಿಂದ ಎಬ್ಬಿಸಿ ಮತ್ತೆ ವಾಪಸ್ ಇಲ್ಲಿ ಜೊಂಪಿಗೆ ತಂದು ಇಲ್ಲಿ ಜೊಂಪಿಂದ ಎಬ್ಬಿಸಿದಾಗ ಅವನು ನಾರ್ಮಲ್ ಆಗಿರ್ತಾನೆ. ಊದಿ ಕಣ್ಣ ಹೋಗಿ ಎಲ್ಲೋ ಹೋಗಿರುತ್ತೆ. ಇನ್ಸೆಪ್ಷನ್ ಅಲ್ಲಿ ಅವನ ಮನಸ್ಸಿನೊಳಗೆ ಹೋಗುದು ಏನಿದೆ ಅದೇ ಕಥೆ. ಇಂಥದ್ದು ನೂರಾರು ಕಥೆಗಳು ನನಗೆ ಮಹಾಭಾರತದ ಅಥವಾ ರಾಮಾಯಣದ ಅಥವಾ ಪುರಾಣಗಳಲ್ಲಿ ಬಂದ ಕಥೆಗಳ ಜೊತೆಗೆ ಹೋಲಿಸಿದಾಗ ಈ ಚೈತ್ರದ ಮುರಳಿದೊಂದು ಸುರುವಿಗೊಂದು ಸಿನಿಮಾ ಯಾವುದು ಬಂತಲ್ಲ, ಯಾವುದದು, ಅವನು ಮಾತು ಬರಲ್ಲ, ಚಂದ್ರಚಕೋರಿ. ಅದು ಐತರೆಯನ ಕಥೆ.
ಐತರೆಯ ಉಪನಿಷತ್ತಿನ ಕಥೆಯಲ್ಲಿ ಆ ಹುಡುಗ 8 ವರ್ಷ ಆದ್ರೂ ಮಾತಾಡಲ್ಲ. ಆ ಮಗು ಬೇರೆಯವರಿಗೆಲ್ಲ ಉಪನಯನ ಆಗುತ್ತೆ, ಅವ್ರ ಅಣ್ಣ ತಮ್ಮಂದ್ರಿಗೆ, ಅವ್ರ ಪೌರೋಹಿತ್ಯಕ್ಕೆ ಹೋಗ್ತಾರೆ, ಎಲ್ಲರಿಗೂ ಆಗುತ್ತೆ. ಇವನಿಗೆ ಮಾತೇ ಬರಲ್ಲ. ಅದು 2ನೇ ತಾಯಿಯ ಮಗು ಅಳ್ತಾ ಇರ್ತಾಳ ಅಮ್ಮ. ಒಂದ್ ದಿವಸ ಭುಜ ಹಿಡಿದು ಯಾಕೆ ನೀನು ಮಾತೇ ಆಡಲ್ಲ ಅಂತ ಅದು ಬೈದ್ರೆ, ಆಗ ಮಗು ಹೇಳುತ್ತೆ ನಾನು ಮಾತಾಡ್ಬೇಕಮ್ಮ ಅಂತ ಕೇಳುತ್ತೆ. 8 ವರ್ಷದಲ್ಲಿ ಒಂದು ಆ ದಂಟು ಅನ್ಲಿಲ್ಲ ನೀನು, ಇವತ್ತು ಹೇಗೆ ಮಾತಾಡ್ದೆ? ಇಲ್ಲ, ನಾನು ಹುಟ್ಟಿದ ಟೈಮಲ್ಲಿ ನಾನು ಜೋರು ಅಳ್ತಾ ಇದ್ದಾಗ ನೀನು ಮಾತಾಡಿದ್ರೆ ಜಾಗ್ರತೆ ಅಂತ ನನಗೆ ಬೈದಿ, ಅವತ್ತು ನಾನು ಮಾತಾಡಿಸಿದೆ. ಈಗ ನೀನು ಮಾತಾಡೋದು ನನ್ನ ಭುಜ ಹಿಡಿದು ಜೋರು ಮಾಡಿದೆ, ಅದಕ್ಕೆ ಮಾತಾಡಿದೆ ಅಂತ. ಆ ಸಿನಿಮಾ ಲವರ್ ಹೇಳಿರ್ತಾರೆ, ಅದಕ್ಕೆ ಮಾತೇ ನಿಲ್ಸಿರ್ತಾನ ಅವನು. ಅಂದ್ರೆ ಆತರ ಎಷ್ಟು ಕಥೆಗಳು ಬೇಕು ನಿಮಗೆ, ಎಲ್ಲ ಅದ್ಭುತ, ಒಂದಕ್ಕಿಂತ ಒಂದು ಅದ್ಭುತವಾದ ಕಥೆ. ಅಂದ್ರೆ ಅದೇ ಒಂದ್ ದಿವಸ ಮಾತಾಡಬಹುದಾದ. ಅಂಡ್ ಫೈನಲಿ ಏನ್ ಹೇಳ್ತೀರಾ ಸರ್? ಫೈನಲಿ ಏನು ಅಂದ್ರೆ, ನಾವು ಮತ್ತೆ ಬಹುಶಃ ಒಂದ್ಸರ್ತಿ ನೋಡಿದರೆ ನನಗೆ, ಈಗ ಕೆಲವರದ್ದು ನೀವೀಗ ಹೇಳಿದ್ರಿ ಬಹುಶಃ ಕಥೆ ಇಲ್ಲ ಅಂತ, ಕಥೆ ಹಿಂದಿದ್ದೇ ಒಂದೇ ತರ ಇದೆ ಅನ್ನೋದನ್ನು ನಾನು ಒಪ್ಕೊಳ್ತೇನೆ. ಆದ್ರೆ ಅದಕ್ಕೆಯೂ ಮೀರಿ ನಮಗೆ ಯಾವಾಗ ಆ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ, ಆಗ ಸ್ವಲ್ಪ ಬೋರ್ ಆಗಬಹುದು. ಮತ್ತೆ ನಮಗೆ ಈ ಸಿದ್ಧ ವಸ್ತುವಿನ ಕಥೆಗಳನ್ನು ನೋಡಿ ನಾವು ರಿಲ್ಯಾಕ್ಸ್ ಆಗೋದಕ್ಕೆ ಬರುವುದು, ಅಥವಾ ಒಂದು ರೀತಿ ಸಮಾಧಾನ ಮಾಡಿಕೊಳ್ಳೋದಕ್ಕೆ ಬರುವುದು ಅಂತ ಅನ್ನೋರಿಗೆ ಬಹುಶಃ ಇದು ಸ್ವಲ್ಪ ತಕ್ಷಣ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವುದು. ಅಂದರೆ ನನ್ನ ಪಕ್ಕದಲ್ಲಿ ಒಬ್ಬರು ಸಿನಿಮಾ ನೋಡ್ತಾ ಇದ್ದವರು, ಅವರು ಏನೋ ಫೋನ್ ಬಂತು ಹೀಗೆ ತೆಗೆದು ಹೀಗೆ ನೋಡುವಷ್ಟೊತ್ತಿಗೆ ಅವಳು ಕತ್ತು ಮುರಿದಾಗಿತ್ತು. ಅವಳಿಗೆ ಸತ್ಲು ಅಂತ ಕೇಳಿದ್ರು, ನೀವು 1 ನಿಮಿಷ ಬಿಟ್ರಿ ಹಿಂದೆ. ಇಂಥದ್ದು ಇಡೀ ಸಿನಿಮಾದುದ್ದಕ್ಕೂ ಇದೆ. ಅಂದ್ರೆ ಈ ತರ ನಮ್ಗೆ ಪೂರ್ತಿ ಒಂದು ಅಟೆನ್ಷನ್ ಕೊಟ್ಟು ನೋಡುವ ಒಂದು ಶಕ್ತಿ ಕಳೆದ್ರಿಂದ ಕೆಲವರಿಗೆ ಬೋರ್ ಆಗಿರ್ಬೋದು, ಅಥವಾ ಅರ್ಥ ಆಗದೇ ಇರ್ಬೋದು, ಅಥವಾ ಅದರ ಹಿಂದಿನ ಕಲ್ಚರ್ ಏನು ಅಂತ ನೀವು ಆಗ ಹೇಳಿದ್ರಿ. ಆದ್ರೆ ಕಲ್ಚರ್ ಏನು ಗೊತ್ತಿಲ್ಲದೆ ಒಂದೇ ಭೂತನೋ ಅಥವಾ ಇನ್ನೇನು ಒಂದು ಎಷ್ಟು ಭೂತ ಇದೆ, ಇದನ್ನ ಏನೇನ್ ತರದ್ದಿದೆ, ಇದರ ಮೂಲ ಏನು, ಶಿವ ಯಾರು, ಶಿವನ ಗಣ ಅಂದ್ರೆ ಏನು, ಇಷ್ಟು ಗೊತ್ತಾದಾಗ ಈ ಕಥೆಯಲ್ಲಿ ಇರುವ ಸೂಕ್ಷ್ಮಗಳೆಲ್ಲ ಬಹಳ ಆನಂದ ಕೊಡುತ್ತೆ. ಪ್ರತಿಯೊಂದು ಅಂಶದಲ್ಲೂ. ಮತ್ತು ಕಾಡು ಅಂದ್ರೆ ಹೇಗಿರ್ಬೇಕು, ಕಾಡಿನ ಜನಗಳು ಹೇಗಿದ್ರು, ನಾಡು ಅಂದ್ರೆ ಹೇಗಿರುತ್ತೆ, ನೀವು ಹೇಗೆ ಬೆಳೆದಿದ್ದೀರಿ ನಾವು ನೋಡ್ಬೇಕಲ್ವಾ ಅಂತಾನೆ. ಅದು ತುಂಬಾ ಒಳ್ಳೆ ಮಾತು. ಆ ತರ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಆ ಕುತೂಹಲದ ಹಿನ್ನೆಲೆಯನ್ನ ನೀವು ಅರ್ಥ ಮಾಡಿಕೊಂಡು ನೋಡಿದ್ರೆ, ಬಹುಶಃ 2-3 ಸರ್ತಿ ನೋಡಿದ್ರೂ ನಮ್ಗೆ ಮತ್ತಷ್ಟು ಹೊಸ ವಿಷಯಗಳನ್ನ ಕೊಡುವ ಶಕ್ತಿ ಈ ಸಿನಿಮಾಕ್ಕೆ ಇದೆ. ಮತ್ತೆ ಅದರ ದೃಶ್ಯಗಳು ನೀವು ಹಾಗೆ ಹೇಳಿದ ಹಾಗೆ ಒಂದು ಸರ್ತಿ ಹೊಡೆತದ ರೀತಿ ಮತ್ತೊಂದು ಸರ್ತಿ ಬಳಸಿಲ್ಲ ಇಡೀ ಸಿನಿಮಾದಲ್ಲಿ. ಒಂದ್ ಸರ್ತಿ ಹೇಗೆ ಹೊಡಿತಾನೆ ಒಬ್ಬನನ್ನ, ಆ ರೀತಿಯ ಹೊಡೆತೆ ಸೇಮ್ ಟು ಸೇಮ್ ಮತ್ತೊಂದು ಸರ್ತಿ ಇಲ್ಲವೇ ಇಲ್ಲ. ಪ್ರತಿ ಸರ್ತಿ ಅದರ ದಿಕ್ಕು, ಅದರ ದೆಸೆ ಅಥವಾ ಅದರ ಆಕೃತಿಯ ರೀತಿ, ಅದು ಹೊಡೆದ ರೀತಿ ಏನೋ ಬೇರೆಯಾಗಿ ತೋರಿಸಿದ್ದಾನೆ. ಅದರಿಂದಾಗಿ ಈ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಬಹುಶಃ ನಮ್ಮ ಕರುನಾಡ ಅಥವಾ ತುಳುನಾಡ ಪ್ರದೇಶಕ್ಕೆ ಒಂದು ಗರಿ ಇಟ್ಟ ಹಾಗೆ ಈ ಸಿನಿಮಾ ಬೆಳೆದು ನಿಂತಿದೆ. ಇನ್ನಷ್ಟು ಬೆಳೀಲಿ. ರಿಷಬ್ ಶೆಟ್ಟಿ ಅವರಿಗೆ ಬಹುಶಃ ಇನ್ನಷ್ಟು ಹೊಸ ಕಥೆಗಳು ಪರಿಚಯ ಆಗಲಿ. ಯಾರೋ ಒಬ್ರು ಹೇಳಿದ ಹಾಗೆ ಕಾಂತಾರದಿಂದ ನಾಡಿಗೆ ಬಂದ್ರೆ, ಅಥವಾ ನಮ್ಮ ಐತಿಹಾಸಿಕ ಘಟನೆಗಳಿಗೆ ಬಂದ್ರೆ, ಅಥವಾ ರಾಮಾಯಣ ಮಹಾಭಾರತ ಪುರಾಣಗಳಿಗೆ ಬಂದ್ರೆ, ಇದಕ್ಕಿಂತಲೂ ಅದ್ಭುತವಾದ ಕಥೆಗಳನ್ನ, ಅದರಲ್ಲಿ ನೀವು ಭಾಗವತದ ಪುರಂಜನ ಉಪಾಖ್ಯಾನ ಕಥೆ ಒಂದು ತಗೊಂಡ್ರೆ ಸಾಕು, ಬಹುಶಃ ಅದನ್ನೊಂದೊಂದು ಸೀರೀಸ್ ಮಾಡ್ಬೋದು. ಸೀರೀಸ್ ಮಾಡಿ ಇನ್ನೂ ಕೂಡ ಅದರಲ್ಲಿ ಉಳಿಯುತ್ತೆ ಒಂದು ಸೆಟ್ ಹೇಳಿದ ಮೇಲೆ. ಅಷ್ಟು ಅದ್ಭುತವಾದ ಕಥೆಗಳಿವೆ. ಅಂಥ ಕಥೆಗಳನ್ನ ಕೇಳಿಸುವ ಅವಕಾಶ ಅವರಿಗೂ ಬರಲಿ, ಅಥವಾ ಕೇಳಿದ್ರೆ ಅದನ್ನ ಮಾಡುವಂತ ಮನಸ್ಸು ಅವರಿಗೂ ಹುಟ್ಲಿ ಅಂತ ನಾವಿಷ್ಟು ಆಶಿಸ್ಬೋದು. ದೈವಗಳ ಬಗೆಗೆ ಅವರಿಗೆ ಏನು ಯೋಚನೆ ಬಂತೋ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ, ದೇವತೆಗಳು ಇನ್ನೂ ಅದರ ಮೇಲಿನ ಎಲ್ಲ ಮುಖಗಳಲ್ಲಿಯೂ ಏನೆಲ್ಲ ಈ ಹಿಂದಿನ ಇತಿಹಾಸದ ಘಟನೆಗಳು ಈ ದೇಶದಲ್ಲಿ ನಡೆದದ್ದಿದೆ. ನಮಗೆ ಈ ದೇಶದ ಇತಿಹಾಸ ಅಂದ್ರೆ 2000 ಈಚೆಗಿದ್ ಮಾತ್ರ ತಲೆಯಲ್ಲಿದೆ. ಅಲೆಕ್ಸಾಂಡರ್ ಆಮೇಲೆ ಅದು ಆಯ್ತು. ನಾ ಹೇಳುದು ಒಟ್ಟು ಜೀಸಸ್ ನಂತರದ್ದೇ ಬದುಕು. ಆದ್ರೆ ಹಿಂದಿನ ಬದುಕಿನ ಬಗ್ಗೆ ಪ್ರಶ್ನೆ ಬಾರದಂತೆ ಬದುಕಿದವರಿಗೆ ಅದರ ಬಗ್ಗೆ ಒಂದು ಕಾಳಜಿ ವಹಿಸುವಂತಹ ರೀತಿಯ ಕಥೆಗಳ ಕಡೆಗೆ ಮನಸ್ಸು ಹೊರಡಲಿ ಅಂತ ಆಶಿಸಿ ಇಷ್ಟು ಒಂದು ಒಳ್ಳೆಯ ಚರ್ಚೆಗೆ ಅವಕಾಶ ಮಾಡಿ. ಇನ್ನೊಂದು ನನಗೆ ಬಹಳ ಪ್ರಾಮಿಸಿಂಗ್ ಅನ್ಸಿದ್ದು ಏನು ಅಂತಂದ್ರೆ, ಈ ಸಿನಿಮಾ ಕಾಂತಾರ ಸಿನಿಮಾದಲ್ಲಿ ವಾರ್ ಸೀನ್ಸ್ಗಳನ್ನೆಲ್ಲ ನೋಡಿದಾಗ, ರಿಷಬ್ ಶೆಟ್ಟಿ ಫೈಟ್ ಮಾಡ್ತಾ ಇರೋ ಸೀನ್ಸ್ಗಳನ್ನ ನೋಡಿದಾಗ, ಅವ್ರದ್ದು ಆಕ್ಷನ್ ಸ್ಟಾರ್ ಅಂದ್ರೆ ಅವ್ರದ್ದು ಗಡ್ಡ, ಉದ್ದ ಕೂದಲು, ಆ ಗೆಟಪ್ ಅದೆಲ್ಲ ನೋಡಿದಾಗ ನನಗೆ ಬಹಳ ಖುಷಿಯಾಗಿದ್ದೇನು ಅಂತಂದ್ರೆ, ದಿಸ್ ಪರ್ಸನ್ ಈಸ್ ಗೋಯಿಂಗ್ ಟು ಫೈರ್. ಎಲ್ಲಿ ಅಪ್ಕಮಿಂಗ್ ಛತ್ರಪತಿ ಶಿವಾಜಿ ಏನ್ ರೂಲ್ ಪ್ಲೇ ಮಾಡ್ತಿದ್ದಾರೆ ಆ ಕ್ಯಾರೆಕ್ಟರ್ಗೆ 100% ಈ ವ್ಯಕ್ತಿ ನ್ಯಾಯ ಕೊಡ್ತಾನೆ ಅಂತ ಒಂದು ನಂಬಿಕೆ ಬಂತು. ಹೌದು, ಯಾಕೆಂತಂದ್ರೆ ನಾನು ಛಾವಾ ಸಿನಿಮಾ ನೋಡಿದ್ದೆ. ಛಾವಾ ಸಿನಿಮಾ ನೋಡಿದಾಗ ಸಾಂಬಾಜಿ ಹಿಂಗೆ ಇದ್ರೇನೋ ಅನ್ನೋ ರೀತಿಯಲ್ಲಿ ವಿಕ್ಕಿ ಕೌಶಲ್ ಆಕ್ಟಿಂಗ್ ಮಾಡಿದ್ದಾರೆ. ಬಟ್ ಎಲ್ಲೂ ನಮ್ಗೆ ಬೋರ್ ಹೊಡಿಸಿಲ್ಲ ಕ್ಯಾರೆಕ್ಟರ್ಗಳು. ಇಲ್ಲ ಹಿಂಗೆ ಅರೇ ಹಿಂಗಿದ್ರೇನೋ ಅನ್ನೋದೊಂದು ಮೈಂಡ್ ಒಳಗೆ ಫಿಕ್ಸ್ ಆಗುತ್ತೆ. ಅದೇ ರೀತಿಯ ಹನುಮಾನ್ ಪಾತ್ರಕ್ಕೂ ಕೂಡ
ಎಕ್ಸಾಕ್ಟ್ಲಿ exact ಆಗಿ ತೆಲುಗು ಮೈತ್ರಿ ಮೂವೀಸ್ ಅಲ್ಲಿ ಜೈ ಹನುಮಾನಿಗೂ ಹನುಮಾನ್ ಕ್ಯಾರೆಕ್ಟರ್ಗೆ ಆ ಫಿಸಿಕ್ಕು ಇದು. ಸೊ ಈ ಆಕ್ಷನ್ ಸೀನ್ ನೋಡಿದ್ಮೇಲೆ ಒಂದು ಖಾತ್ರಿ ಬಂತು ಅಂದ್ರೆ ಒಂದು ಹನುಮಾನ್ ಕ್ಯಾರೆಕ್ಟರ್ಗೆ ಇನ್ನೊಂದು ಶಿವಾಜಿ ಕ್ಯಾರೆಕ್ಟರ್ಗೆ 100% ರಿಷಬ್ ಶೆಟ್ಟಿ ನ್ಯಾಯ ಮಾಡ್ತಾರೆ ಅಂತ ತಪಸ್ ಮಾಡಿದ್ದಾರೆ. ನಾನು ಒಂದು ಹೇಳಬೇಕು ಅಂತ ಅನ್ಕೊಂಡೆ, ಏನು ಅಂದ್ರೆ ಯಾಕೆ ಇಷ್ಟು ಹಿಟ್ ಆಗುತ್ತೆ, ಬೇರೆ ಜನ್ಮ ಬರೋದಿಲ್ಲ. ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ವಾಪಸ್ ಬರುತ್ತೆ. ಅವರು ಭಾವವನ್ನು ಇನ್ವೆಸ್ಟ್ ಮಾಡಿದ್ದಾರೆ, ದುಡ್ಡಲ್ಲ ಇನ್ವೆಸ್ಟ್ ಮಾಡಿದ್ದವರು. ಆ ದೈವದ ಕಾಳಜಿ ಅಥವಾ ಕತೆ ಹೇಳಬೇಕು ಅನ್ನುವ ಇಂಟೆನ್ಷನ್ನು ಅಥವಾ ಜನರಿಗೆ ಸರಿಯಾದ ವಿಷಯವನ್ನು ಸರಿಯಾಗಿ ಮುಟ್ಟಿಸಬೇಕು ಅನ್ನುವ ಎಚ್ಚರ, ಇದೆಲ್ಲ ಕೆಲಸ ಮಾಡಿದ್ರಿಂದ, ಭಾವವನ್ನು ಇನ್ವೆಸ್ಟ್ ಮಾಡಿದ್ರಿಂದ ಜನ ಭಾವ ಕೊಡ್ತಿದ್ದಾರೆ. ಲವ್ಲಿ ಲವ್ಲಿ. ಇಷ್ಟೊತ್ತು ಕುಳಿತುಕೊಂಡು ಒಬ್ಬ ಆಚಾರ್ಯರು ಸಿನಿಮಾ ಬಗ್ಗೆ ಮಾತಾಡುವಂಗಾಯ್ತು. ಇರಲಿ, ಎಲ್ಲ ಕಡೆ ಕೈ ಹಾಕುವಾಗ ಆಚಾರ. ಅಂದರೆ ನನಗೆ ಇದರಲ್ಲಿ ಒಂದು ಒಳ್ಳೆ ಒಂದು ದೈವಿಕ ಸಂಪತ್ತಿನ ಜೊತೆಗೆ ಒಂದು ಧಾರ್ಮಿಕ ಚಿಂತನೆ ಜೊತೆಗೆ ಸಾಂಸ್ಕೃತಿಕ ಹಿನ್ನೆಲೆ ಎಲ್ಲ ಅಂಶಗಳನ್ನು ಮುಟ್ಟಿದ್ರಿಂದ ನಂಗೆ ಮಾತಾಡಬೇಕು ಅಂತ ಅನಿಸ್ತು, ಖುಷಿ ಅನಿಸ್ತು. ಥ್ಯಾಂಕ್ ಯು. ಸಾತ್ವಿಕ ಸಿನಿಮಾ ಬಿಡಿ, ನಿಜವಾಗ್ಲೂ. ಇಷ್ಟೊತ್ತು ಕೂತು ಸಿನಿಮಾ ಬಗ್ಗೆ, ಸಿನಿಮಾದ ಸೂಕ್ಷ್ಮತೆಗಳ ಬಗ್ಗೆ, ದೈವಗಳ ಬಗ್ಗೆ, ಭೂತಾರಾಧನೆ ಬಗ್ಗೆ, ಭೂತಕೋಲದ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಆಚಾರ್ಯ. ನಮಸ್ಕಾರ. ನಿಮಗೂ ಕೂಡ ಕೃತಜ್ಞತೆಗಳು. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.